ॐ ज्ञानतिमिरन्दस्य ज्ञानाञ्जनशलाखया चक्षुरुन्मीलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं। वन्देऽहं श्रीगुरो श्रीयुतापदकमलं श्रीगुरोन् वैष्णवांश्च श्रीरूपं साग्रजातं सहगणरघुनाथान्वितं तं सजीवम् साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निधि नामिने नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशधारिणे नमो महावदन्याय कृष्णप्रेमप्रदायते कृष्णाय कृष्णचैतन्य नाम्ने गौरत्यसे नमः। हे कृष्ण करुणा सिंधु दीनबंधो जगतपते गोपेश गोपिका कांत राधा कांत नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्त वृंद हरे कृष्णा कृष्ण कृष्ण हरे 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 राम 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 हरे हरे मूकं करोति वाचालं गंगं लंघे दैगिरिनेत्रपातमहं वन्दे श्रीगुरो दीनतारणं परमानन्दमाधवं श्रीचैतन्यमीश्वरं। हरे कृष्ण। ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಓಪನ್ ಮಾಡ್ತೀನಿ. ಆಡಿಯೋ ಎಲ್ಲರೂ ಕ್ಲಿಯರ್ ಆಗಿದೆಯಲ್ಲ? ಕ್ಲಿಯರ್ ಆಗಿದೆ ಪ್ರಭು. ಕ್ಲಿಯರ್ ಇದೆ ಪ್ರಭು. ಕೀರ್ತನೆ ಶಬ್ದ ಕೇಳಿಸ್ತಾ ಇದೆಯಾ? ತುಂಬಾ ಇಲ್ಲ. ಚೆನ್ನಾಗಿ ಇಲ್ಲ ಪ್ರಭು. ಇಲ್ಲ ಇಲ್ಲ, ನೀವು ಹೇಳಿದ್ದು ಕೇಳುತ್ತದೆ. ಓಕೆ, ಪಕ್ಕದ ಇದರಲ್ಲಿ ಕೀರ್ತನೆ ನಡೀತಾ ಇದೆ. ಇಲ್ಲ ಪ್ರಭು. ನಾವು ಜಂಬೂದ್ವೀಪದ ನಿವಾಸಿಗಳು ಮಾಡಿದ ಪ್ರಭು ಪ್ರಾರ್ಥನೆಗಳನ್ನ ಚರ್ಚೆ ಮಾಡ್ತಾ ಇದೀವಿ. ನಾವು ಇಲ್ಲಿವರೆಗೂ ಭದ್ರಾಶ ವರ್ಷದಲ್ಲಿ ಭದ್ರಾಶ್ವನಿಂದ ಹರಿಯಶ್ವನಿಗೆ ಪ್ರಾರ್ಥನೆ, ಇದಕ್ಕೂ ಮುಂಚೆ ಇಲಾವೃತ ವರ್ಷದಲ್ಲಿ ಶಿವನಿಂದ ಸಂಕರ್ಷಣನಿಗೆ ಪ್ರಾರ್ಥನೆ, ನಂತರ ಭದ್ರಾಶ ವರ್ಷದಲ್ಲಿ ಭದ್ರಾಶ್ವನಿಂದ ಹಯಶೀರ್ಷನಿಗೆ ಪ್ರಾರ್ಥನೆ, ಹರಿವರ್ಷದಲ್ಲಿ ಪ್ರಹ್ಲಾದನಿಂದ ನರಸಿಂಹದೇವನಿಗೆ ಪ್ರಾರ್ಥನೆ, ಕೇತುಮಾಲ ವರ್ಷದಲ್ಲಿ ಲಕ್ಷ್ಮೀದೇವಿಯಿಂದ ಕಾಮದೇವನಿಗೆ ಪ್ರಾರ್ಥನೆ, ನಂತರ ರಮ್ಯಕ ವರ್ಷದಲ್ಲಿ ವಯೋಸತ ಮುನಿಯನಿಂದ ಮತ್ಸ್ಯನಿಗೆ ಪ್ರಾರ್ಥನೆ, ಎರಡನೇ ವರ್ಷದಲ್ಲಿ ಅರ್ಯಮನಿಂದ ಕೂರ್ಮನಿಗೆ ಪ್ರಾರ್ಥನೆ. ಇದನ್ನೆಲ್ಲ ಚರ್ಚೆ ಮಾಡಿದೀವಿ. 6 ಪ್ರಾರ್ಥನೆಗಳನ್ನ ಚರ್ಚೆ ಮಾಡಿದ್ವಿ. 6 ವರ್ಷದ ನಿವಾಸಿಗಳು ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಈಗ ಇನ್ನು 3 ಉಳಿದಿದೆ. ಇವತ್ತು ನಾವು ಉತ್ತರ ಕುರು ವರ್ಷದಲ್ಲಿ ಭೂಮಿಯಿಂದ ವರಾಹ ದೇವನಿಗೆ ಪ್ರಾರ್ಥನೆಗಳು, ನಂತರ ಕಿಂ ಪುರುಷ ವರ್ಷದಲ್ಲಿ ಹನುಮಂತ ಮತ್ತೆ ಅರಿಷ್ಟಸೇನನಿಂದ ರಾಮಚಂದ್ರರ ಪ್ರಾರ್ಥನೆ, ನಂತರ ದೆನ್ ಅಂತಿಮವಾಗಿ ನಾರದರಿಂದ ನರನಾರಾಯಣ ಋಷಿಗಳಿಗೆ ಪ್ರಾರ್ಥನೆ. ಸೊ ಈ 3 ಪ್ರಾರ್ಥನೆಗಳನ್ನು ಇವತ್ತು ನಾವು ಚರ್ಚೆ ಮಾಡೋಣ. ಸೊ ನೇರವಾಗಿ ನಾವು 34ನೇ ಶ್ಲೋಕಕ್ಕೆ ಹೋಗೋಣ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್ ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕೀ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. 34ನೇ ಶ್ಲೋಕ. ಉತ್ತರೇಷು ಚ ಕುರುಷು
ಭಗವಾನ್ ಯಜ್ಞಪುರುಷಃ ಕೃತ ವರಾಹ ರೂಪ ಆಸ್ತೆ ತಂ ತು ದೇವಿ ಹೈಷಾ ಭೂ ಸಹ ಕುರುಭೀರ್ ಅಸ್ಖಲಿತ ಭಕ್ತಿ ಯೋಗೇನೋಪಧಾವತಿ ಇಮಾಂ ಚ ಪರಮಾಂ ಉಪನಿಷದಂ ಆವರ್ತಯತಿ. ಸೊ ಉತ್ತರಕ ವರ್ಷದಲ್ಲಿ ಯಜ್ಞಪುರುಷನಾದಂತಹ ವರಾಹ ದೇವರಿಗೆ ಭೂದೇವಿ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾಳೆ. ಓಕೆ, ಮಹೇಶ್ವರಿ ಮಾತಾಜಿ ಹೋಗಿ. ಹರೇ ಕೃಷ್ಣ. ಶುಕಮುನಿಗಳು ಮುಂದುವರಿದು ಹೀಗೆ ಹೇಳಿದರು. ಪ್ರಿಯ ರಾಜನೇ, ಪರಮಪ್ರಭು ಎಲ್ಲಾ ಯಾಗ ನೈವೇದ್ಯಗಳನ್ನು ಸ್ವೀಕರಿಸುವ ತನ್ನ ವರಾಹಾವತಾರದಲ್ಲಿ ಜಂಬೂ ದ್ವೀಪದ ಉತ್ತರ ಪ್ರದೇಶದಲ್ಲಿ ನೆಲೆಸಿರುತ್ತಾನೆ. ಅಲ್ಲಿನ ಉತ್ತರ ಕುರುವರ್ಷವೆಂಬ ಸ್ಥಳದಲ್ಲಿ ಭೂಮಿ ತಾಯಿಯು ಮತ್ತು ಇತರ ಎಲ್ಲಾ ನಿವಾಸಿಗಳು ಸ್ಥಿರವಾದ ಭಕ್ತಿ ಸೇವೆಯಿಂದ ಈ ಉಪನಿಷತ್ ಮಂತ್ರವನ್ನು ಮತ್ತೆ ಮತ್ತೆ ಜಪಿಸುತ್ತಾ ಅವನನ್ನು ಪೂಜಿಸುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಸ್ತುತಿ ಏನದನ್ನ ಇವತ್ತು ಕೇಳೋಣ ಇಲ್ಲಿ. ಓಂ ನಮೋ ಭಗವತೆ ಮಂತ್ರತತ್ವಲಿಂಗಾಯ ಯಜ್ಞಕ್ರತವೇ ಮಹಾಧ್ವರ ಅವಯವಾಯ ಮಹಾಪುರುಷಾಯ ನಮಃ ಕರ್ಮ ಶುಕ್ಲಾಯ ತ್ರಿಯುಗಾಯ ನಮಸ್ತೆ. ಭಾನುಮತಿ. ಹರೇ ಕೃಷ್ಣ ಪ್ರಭು. ಪ್ರಭು, ಬೃಹತ್ ಪುರುಷನಾದ ನಿನಗೆ ನಮ್ಮ ಗೌರವಪೂರ್ವಕ ನಮನಗಳು. ಕೇವಲ ಮಂತ್ರ ಜಪದಿಂದಲೇ ನಿನ್ನನ್ನು ಪೂರ್ತಿಯಾಗಿ ತಿಳಿಯಲು ಸಮರ್ಥರಾಗುವೆವು. ನೀನೇ ಯಜ್ಞ ಮತ್ತು ನೀನೇ ಕ್ರತು ವಿದ್ಯುಕ್ತ ಆಚರಣೆ. ಯಾಗದ ಸಕಲ ವಿಧಿ ಆಚರಣೆಗಳು ನಿನ್ನ ದಿವ್ಯ ಶರೀರದ ಅಂಶವೇ ಆಗಿರುವುದರಿಂದ ಸಕಲ ಯಾಗಗಳ ಭೋಕ್ತೃ ನೀನು ಒಬ್ಬನೇ. ನಿನ್ನ ರೂಪವು ಶುದ್ಧ ಸತ್ವದಿಂದ ಸಂಯೋಜಿತವಾಗಿದೆ. ಕಲಿಯುಗದಲ್ಲಿ ನೀನು ಸುಪ್ತಾವತಾರವಾಗಿ ಆವಿರ್ಭವಿಸಿರುವುದಲ್ಲದೆ ಸದಾ ತ್ರಿಯುಗ್ಮ ಸಂಪತ್ತು ಹೊಂದಿರುವುದರಿಂದ ನೀನು ತ್ರಿಯುಗ ಎಂದು ಖ್ಯಾತನಾಗಿರುವೆ. ಹರೇ ಕೃಷ್ಣ. ಸೊ ಮಂತ್ರತತ್ವ ಲಿಂಗಾಯ. ಸೊ ಭಗವಂತನ ದೇಹ ಮಂತ್ರ ತತ್ವ ಲಿಂಗಾಯ. ಒನ್ ಹೂ ಇಸ್ ಅಂಡರ್ಸ್ಟುಡ್ ಇನ್ ಟ್ರೂತ್ ಬೈ ಡಿಫರೆಂಟ್ ಮಂತ್ರಸ್. ಭಗವಂತ ಕೃಷ್ಣನ ಹೇಗೆ ಅರ್ಥ ಮಾಡ್ಕೋಬಹುದು ನಾವು? ಕೃಷ್ಣ ಮಂತ್ರ ಜಪದಿಂದ, ಹರೇ ಕೃಷ್ಣ ಮಂತ್ರ ಜಪದಿಂದ. ರೈಟ್. ಸೊ ಮಂತ್ರತತ್ವ ಲಿಂಗಾಯ ಯಜ್ಞಕೃತವೇ. ರೈಟ್. ಸೊ ಯಜ್ಞಕೃತವೇ. ಆಕ್ಚುಲಿ ವರಾಹ ಅವತಾರದ ಸ್ತುತಿ ಒಂದು 3ನೇ ಸ್ಕಂದದಲ್ಲಿ ಬರುತ್ತೆ. ಅಲ್ಲಿ ಕೂಡ ಯಜ್ಞಲಿಂಗ ಅಂತ ಕರೀತಾರೆ ವರಾಹ ದೇವನನ್ನು. ಯಾಕಂದ್ರೆ ಭಗವಂತನ ದಿವ್ಯವಾದ ರೂಪ ಏನಿದೆಯಲ್ಲ, ಇಟ್ಸ್ ಮೇಡ್ ಆಫ್ ಯಜ್ಞ. ರೈಟ್. ಅವರ ಪಾದಗಳು, ಅವರ ನಾಲಿಗೆ, ಅವರ ಕಣ್ಣು, ಅವರ ದೇಹ, ಇಟ್ಸ್ ಫುಲ್ ಆಫ್ ಸ್ಯಾಕ್ರಿಫೈಸ್. ಸೊ ಅದಕ್ಕೆ ಯಜ್ಞಲಿಂಗ ಅಂತ ಕರೀತಾರೆ. ಸೊ ಎಲ್ಲವನ್ನ ನಾವು ಭಗವಂತನಿಗೆ ಯಜ್ಞವಾಗಿ ಸಮರ್ಪಣೆ ಮಾಡಬೇಕು. ಸೊ ಮಹಾಧ್ವರಾಯ ಅವಯವಾಯ. ಮಹಾಧ್ವರ ಅಂದ್ರೆ ಮಹಾ ಯಜ್ಞಗಳು. ಅವಯವಾಯ ಹೂಸ್ ಲಿಮ್ಸ್ ಅಂಡ್ ಬಾಡಿಲಿ ಪಾರ್ಟ್ಸ್. ಅವರ ದೇಹದ ಅಂಗಗಳೆಲ್ಲ ಒಂದು ಯಜ್ಞದ ಪ್ರತೀಕ. ಅದು ಎಲ್ಲ ಯಜ್ಞವನ್ನ ಭಗವಂತನೇ ಎಂಜಾಯ್ ಮಾಡ್ತಾನೆ. ಎಂಜಾಯ್ಸ್ ಎವ್ರಿಥಿಂಗ್. ಸೊ ಅದಕ್ಕೋಸ್ಕರ ನಾವು ಸಕಲವನ್ನ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಸೊ ಇಲ್ಲಿ ತ್ರಿಯುಗ ಅಂತ ಕರೀತಾರೆ. ತ್ರಿಯುಗ ಶಬ್ದಕ್ಕೆ ಅರ್ಥ ಏನು? ಭಗವಂತ 3 ಯುಗಗಳಲ್ಲಿ ಅವತಾರ ತಗೊಂತಾನೆ ಅಂತ ಅರ್ಥ. ಆದ್ರೆ ಕಲಿಯುಗದಲ್ಲಿ ಛನ್ನ ಅವತಾರ, ಸುಪ್ತ ಅವತಾರ ಅಂದ್ರೆ ಛನ್ನ ಅವತಾರ ಎಲ್ಲರಿಗೂ ಕಾಣಿಸಿಕೊಳ್ಳೋದಿಲ್ಲ, ಗುಪ್ತ ರೂಪದಲ್ಲಿ ಬರ್ತಾರೆ. ಅವರೇ ಶ್ರೀ ಚೈತನ್ಯ ಮಹಾಪ್ರಭು. ಅವರು ಹರಿಕೃಷ್ಣ ಮಂತ್ರದ ಯಜ್ಞದ ಉದ್ಘಾಟನೆಯನ್ನ ಮಾಡಿ ಹರಿಕೃಷ್ಣ ಮಂತ್ರವನ್ನು ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ. ಸೊ ಅವರೇ ಕಲಿಯುಗ ಅವತಾರ. ಸೊ ಇಲ್ಲಿ 35ರಿಂದ 39ನೇ ಶ್ಲೋಕದವರೆಗೂ ಭಗವಂತನ ಸ್ತುತಿ ಇದೆ. ಈ ಶ್ಲೋಕಗಳನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಯಸ್ಯ ಸ್ವರೂಪಂ ಕವಯೋ ವಿಪಶ್ಚಿತೋ ಗುಣೇಶು ದಾರು ಶಿವಜಾತ ವೇದಸಂ ಮಿತ್ನಂತಿ ಮತ್ನಾಮನಸಾದಿದೃಕ್ಷವೋ ಗೂಢಂ ಕ್ರಿಯಾರ್ಥೇ ನಮ ಈರಿತಾತ್ಮನೇ. ಇವರು ಯಶೋಧ ಮಾತಾಜಿ ಕರೀತಿದ್ದಾರೆ. ಹೇ ಕೃಷ್ಣ. ಮಹರ್ಷಿಗಳು
ಮತ್ತು ಸಾಧು ಪುರುಷರು ಮರದಲ್ಲಿ ಅಡಗಿರುವ ಬೆಂಕಿಯನ್ನು, ಮರದ ತುಂಡನ್ನು ಉಜ್ಜುತ್ತಾ ಒರೆಸಬಲ್ಲ ಹೇ ಪ್ರಭುವೆ, ಅದೇ ರೀತಿ ಪರಮಸತ್ಯವನ್ನ ಅರಿಯುವ ಪರಿಣಿತರು ನಿನ್ನನ್ನು ಎಲ್ಲೆಲ್ಲಿಯೂ ತಮ್ಮ ದೇಹದಲ್ಲಿಯೂ ಕೂಡ ಕಾಣಲೆತ್ನಿಸುವರು. ಆದರೂ ನೀನು ಗೂಢವಾಗಿರುವೆ. ಮಾನಸಿಕ ಇಲ್ಲವೇ ದೈಹಿಕ ಕಾರ್ಯಗಳ ಪರೋಕ್ಷ ಸಾಧನಗಳಿಂದ ನಿನ್ನನ್ನು ತಿಳಿಯಲಾಗದು. ನೀನು ಸ್ವಯಂ ಅಭಿವ್ಯಕ್ತನು. ಆದುದರಿಂದ ಮನಃಪೂರ್ವಕವಾಗಿ ನಿನ್ನನ್ನು ಅರಸುತ್ತಾರೆ ಎಂದು ನೀನು ಮನಗಂಡನ ಮಾತ್ರ ನಿನ್ನ ದರ್ಶನವನ್ನು ಕೊಡುತ್ತೀಯೆ. ನಿನಗೆ ನನ್ನ ಗೌರವಪೂರ್ವಕ ನಮನಗಳನ್ನು ಒಪ್ಪಿಸುತ್ತೇನೆ. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭುಜಿ. ಸೊ ಮರದಲ್ಲಿ ಬೆಂಕಿ ಇದೆ, ಆದರೆ ಬೆಂಕಿಯನ್ನು ಉರಿಸುವ ಒಂದು ಪ್ರಕ್ರಿಯೆ ಕೂಡ ಇದೆ, ರೈಟ್? ಹಿಂದಿನ ಕಾಲದಲ್ಲಿ ಕಟ್ಟಿಗೆಯನ್ನ ಅದರ ಮೇಲೆ ಈ ರೀತಿ ದೇವಷ್ಟು ರಬಿಟ್ ಫಾಸ್ಟ್ ರಬ್ ಮಾಡಿದಾಗ ಅದರಿಂದ ಒಂದು ಬೆಂಕಿ ಉತ್ಪನ್ನವಾಗ್ತಾ ಇತ್ತು. ಅಲ್ಲಿ ಸಣ್ಣ ಚಿಕ್ಕ ಕಾಟನ್ ಹಿಡಿದಾಗ ಆ ಕಾಟನ್ಗೆ ಬೆಂಕಿ ಹತ್ತುತ್ತೆ. ಕಾಟನ್ ಇರುವ ಬೆಂಕಿಯನ್ನ ಅದನ್ನ ಪ್ರಜ್ವಲಿಸ್ತಾರೆ, ತುಪ್ಪ ಹಾಕ್ತಾರೆ. ಸೊ ಅದು ಬೆಳೆಯುತ್ತೆ 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 ಅಂತ ಇಟ್ ಬಿಕಮ್ಸ್ ಬಿಗ್. ಸೊ ಅದೇ ರೀತಿ ಆ ದೇಹದ ಒಳಗಡೆ ಭಗವಂತ ಇದ್ದಾನೆ. ಆದ್ರೆ ಆ ಭಗವಂತನನ್ನ ಕಾಣುವುದು ಹೇಗೆ, ರೈಟ್? ಈ ದೇಹವನ್ನು ಕಟ್ಟಿಗೆಗೆ ಹೋಲಿಸಿದ್ರೆ ಈ ದೇಹದಲ್ಲಿ ಹೇಗೆ ಬೆಂಕಿ ಅಥವಾ ಭಗವಂತನನ್ನು ಕಾಣುವುದು? ಅದೇ ಪ್ರಕ್ರಿಯೆ, ಅದು ಸಾಧನ, ರೈಟ್? ಭಗವಂತನ ಪಡೆಯೋಕ್ಕೋಸ್ಕರ ಸಾಧನೆಯನ್ನು ಮಾಡಿದಾಗ ನಾವು ಭಗವಂತನನ್ನ ಕಾಣಬಹುದು. ಸೊ ವಿ ಹ್ಯಾವ್ ಟು ಡೂ ಸಾಧನ. ಸೊ ಪ್ರಜ್ವಲಿಸುವ ಪ್ರಕ್ರಿಯೆ ಸಾಧನ. ಸೊ ಅದಕ್ಕೆ ಗುರುಗಳು ಬೇಕು. ಗುರುಗಳು ನಮ್ಮ ಹೃದಯದಲ್ಲಿ ಆ ಬೆಂಕಿಯ ಕಿಡಿಯನ್ನು ಪ್ರಜ್ವಲಿಸ್ತಾರೆ, ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ, ಸೊ ಉತ್ಸಾಹವನ್ನ ನೀಡ್ತಾರೆ. ಅವರ ಅನುಗ್ರಹದಿಂದ ಹೃದಯದಲ್ಲಿರುವ ಕೃಷ್ಣ ಪ್ರೇಮ ಜಾಗೃತವಾಗುತ್ತೆ, ಹೃದಯದಲ್ಲಿ ಇರುವ ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತೆ. ಸೊ ಯಸ್ಯ ಸ್ವರೂಪಂ ಕವಯೋ ವಿಪಶ್ಚಿತೋ, ವಿಪಶ್ಚಿತ ಅಂದ್ರೆ ಬುದ್ಧಿವಂತರು, ಇಂಟೆಲಿಜೆಂಟ್ ಪೀಪಲ್. ಅಂತಹ ವಿಪಶ್ಚಿತರು ಭಗವಂತನನ್ನು ಕಾಣಬಹುದು, ರೈಟ್? ಭಗವಂತ ಎಲ್ಲ ಕಡೆ ಇದ್ದಾನೆ. ಕೆಲವೊಬ್ರು ಭಗವಂತನನ್ನು ಕೇವಲ ದೇವಸ್ಥಾನದಲ್ಲಿ ವಿಗ್ರಹದಲ್ಲಿ ಮಾತ್ರ ಕಾಣ್ತಾರೆ, ಆದ್ರೆ ಎಲ್ಲ ಕಡೆ ಕಾಣೋದಿಲ್ಲ. ಯಾರು ದೇವಸ್ಥಾನದ ವಿಗ್ರಹದಲ್ಲಿ ಮಾತ್ರ ಭಗವಂತನನ್ನು ಕಾಣ್ತಾರೆ ಅವರು ಕನಿಷ್ಠ ಭಕ್ತರು. ಯಾರು ಭಕ್ತರ ಹೃದಯದಲ್ಲಿ ಕೂಡ ಭಗವಂತನನ್ನು ಕಾಣ್ತಾರೆ ಅವರು ಮಧ್ಯಮ ಭಕ್ತರು. ಯಾರು ಎಲ್ಲಾ ಕಡೆ ಭಗವಂತನನ್ನ ಕಾಣ್ತಾರೆ ಅವರು ಶುದ್ಧ ಭಕ್ತರು. ಈ ಡೆಫಿನೇಷನ್ ಅನ್ನ ಭಾಗವತದ 11ನೇ ಸ್ಕಂದದಲ್ಲಿ ಹೇಳಿದ್ದಾರೆ, ರೈಟ್? ಅರ್ಚಾಯಮ ಹರಿ, ಭಗವಂತನ ಅರ್ಚನೆಯನ್ನು ಮಾಡ್ತಾನೆ, ಆದ್ರೆ ಸಾಧುಗಳ ನಿಂದನೆ ಮಾಡ್ತಾನೆ, ಅವರು ಕನಿಷ್ಠ ಭಕ್ತರು. ಯಾರು ಭಕ್ತರ ನಿಂದನೆ ಮಾಡ್ತಾರೆ, ಭಕ್ತರಿಗೆ ಅವಮಾನ ಮಾಡ್ತಾರೆ, ಆದರೆ ಕೃಷ್ಣನನ್ನು ಗೌರವಿಸ್ತಾರೆ, ಅಂತವರು ಕನಿಷ್ಠ ಭಕ್ತರು. ಆದ್ರೆ ಯಾರು ಕೃಷ್ಣನ ಪ್ರತಿ ಪ್ರೀತಿ ಮಾಡ್ತಾರೆ ಮತ್ತೆ ಭಕ್ತರ ಜೊತೆ ಮೈತ್ರಿಯನ್ನು ಬೆಳೆಸಿಕೊಂಡು ಅವರ ಸೇವೆಯನ್ನು ಮಾಡ್ತಾರೆ, ಅವರು ಮಧ್ಯಮ ಭಕ್ತರು. ಮಧ್ಯಮ ಭಕ್ತರು ಇತರ ಜೀವಿಗಳ ಕಷ್ಟವನ್ನು ಕಂಡು ಅವರಿಗೆ ಪ್ರಚಾರವನ್ನು ಕೂಡ ಮಾಡ್ತಾರೆ. ಮತ್ತೆ ಯಾರು ದ್ವೇಷಿ ಜನರು ಇರ್ತಾರೆ ಅವರಿಂದ ದೂರ ಇರ್ತಾರೆ. ಸೊ ಪ್ರೇಮ, ಮೈತ್ರಿ, ಕೃಪಾ, ಉಪೇಕ್ಷಾ ಯಹ ಕರೋತಿ ಸ ಮಧ್ಯಮ, ಇದು ಮಧ್ಯಮ ಸ್ತರ. ಉತ್ತಮ ಸ್ತರ ಅಂತಂದ್ರೆ ಅವರು ಎಲ್ಲಾ ಕಡೆ ಎಲ್ಲೆಲ್ಲಿಯೂ ಭಗವಂತನನ್ನು ಕಾಣ್ತಾರೆ. ಸೊ ದಟ್ ಈಸ್ ಉತ್ತಮ ಭಕ್ತ, ರೈಟ್? ಸೊ ಸರ್ವಭೂತೇಷು ಯಹ ಪಶ್ಯೇತ್ ಭಗವದ್ ಭಾವಮಾಶ್ರಿತಃ. ಸೊ ಎಲ್ಲ ಜೀವಿಗಳು ಶುದ್ಧ ಭಕ್ತರು, ಅವರಲ್ಲಿ ಭಗವಂತ ಇದ್ದಾನೆ. ಪ್ರತಿಯೊಂದು ಅಣುವಿನಲ್ಲೂ ಭಗವಂತ ಇದ್ದಾನೆ, ಕಂಡಲ್ಲೆಲ್ಲ ಭಗವಂತ ಕಾಣಿಸ್ತಾನೆ, ಸೊ ನೋಡಿದಲ್ಲೆಲ್ಲ ಭಗವಂತ ಕಾಣಿಸ್ತಾನೆ. ಸೊ ದಟ್ ಈಸ್ ಉತ್ತಮ ಭಕ್ತಿಯ ಒಂದು ಹಂತ. ಸೊ ವಿಪಶ್ಚಿತ ಅಂದ್ರೆ ಬುದ್ಧಿವಂತರು ಭಗವಂತನ ಎಲ್ಲ ಕಡೆ ಕಾಣ್ತಾರೆ. ಗುಣೇಶು ದಾರುಷಿ ಯುವಜಾತ ವೇದಸಾಂ ಮತ್ನಾ ಮನಸಾದಿದೃಕ್ಷವು. ಫಸ್ಟ್ ಆಫ್ ಆಲ್ ಅವರು ಹೃದಯದಲ್ಲಿ ಕಾಣ್ತಾರೆ. ಗೂಢಂ ಕ್ರಿಯಾರ್ಥೇ ನಮ ಈರಿತಾತ್ಮನೆ. ಸೊ ನಿನ್ನನ್ನು ನೋಡೋದು ಕಷ್ಟ, ನಮ್ಮ ಪ್ರಯಾಸದಿಂದ ಕಾಣುವುದು ಕಷ್ಟ, ಆದರೆ ಭಗವಂತ ನೀನು ಯಾವಾಗ ಮನಸ್ಸು ಮಾಡ್ತೀಯಾ ನೀನು ಕಾಣಿಸಿಕೊಳ್ತೀಯ. ಸೊ ಅದಕ್ಕೆ ನಾವು ಭಗವಂತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಸೊ ಉಪನಿಷದಲ್ಲೂ ಕೂಡ, ತೈತ್ರೇಯ ಉಪನಿಷದಲ್ಲಿ ಒಂದು ಡೆಫಿನೇಷನ್ ಕೊಡ್ತಾರೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ.
ರೈಟ್. ಬ್ರಹ್ಮ ದೇವರು ಯಾರು? ಸತ್ಯಂ, ಪರಮಸತ್ಯ, ಜ್ಞಾನಂ, ಸಂಪೂರ್ಣ ಜ್ಞಾನಮಯ, ಅನಂತಂ, ಭಗವಂತನ ಶಕ್ತಿ ಅನಂತವಾದದ್ದು, ಗುಣಲೀಲೆಗಳು ಅನಂತವಾದವು. ಯೋ ವೇದ ನಿಹಿತಂ ಗುಹಾಯಂ ಪರಮೇ ವ್ಯೋಮಂ, ಯಾರು ಇಂತಹ ಭಗವಂತನನ್ನ ಅರಿಯುತ್ತಾರೆ, ಯಾರು ಪರಮವ್ಯೋಮಂ, ಪರವ್ಯೋಮ ಅಂದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿರುವಂತಹ ಅಂತ ಭಗವಂತನನ್ನ ಯಾರು ಅರಿಯುತ್ತಾರೆ, ಸೋ ಅಶ್ನುತೆ ಸರ್ವಾನ್ ಕಾಮಂ ಸಹ ಬ್ರಹ್ಮಣ ವಿಪಶ್ಚಿತೇತಿ, ಅವರೇ ವಿಪಶ್ಚಿತ ಅಂದರೆ ಭಗವಂತನನ್ನು ಕಂಡವರು ಅಂತ ಹೇಳಲಾಗಿದೆ. ಇಂತಹ ಭಕ್ತರು ಜಗತ್ತಿನಲ್ಲಿ ತುಂಬಾ ಕಡಿಮೆ. ಸಂತಹ ಸಂತ ಕ್ಷಿತಿವಿರಲ್ಲ ಚಾರ ಕತಿಪಯ, ಇಂತಹ ಶುದ್ಧ ಭಕ್ತರು ಈ ಭೂಮಿ ಮೇಲೆ ತುಂಬಾ ಕಮ್ಮಿ, ವೆರಿ ವೆರಿ ರೇರ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಶ್ಲೋಕದಲ್ಲಿ ಭೂದೇವಿ ಪ್ರಾರ್ಥನೆಯನ್ನ ಮುಂದುವರಿಸ್ತಾ ಇದ್ದಾಳೆ. ದ್ರವ್ಯಕ್ರಿಯಾ ಹೇತು ಅಯನೇಶ ಕರ್ತೃಭಿರ್ ಮಾಯಾ ಗುಣೇರ್ವಸ್ತು ನಿರೀಕ್ಷಿತಾತ್ಮನೇ ಅನ್ವೀಕ್ಷಯಾಂಗಾತಿಶಯಾತ್ಮಬುದ್ಧಿಭಿರ್ ನಿರಸ್ತ ಮಾಯಾ ಕೃತಯೇ ನಮೋ ನಮಃ. ಓಕೆ, ಪ್ರಭಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ಪನ್ನ. ಐಹಿಕ ಭೋಗ ವಸ್ತುಗಳಾದ ಶಬ್ದ, ರೂಪ, ರಸ, ಸ್ಪರ್ಶ ಮತ್ತು ಗಂಧಗಳು, ಇಂದ್ರಿಯ ಕಲಾಪಗಳು, ಪ್ರಜ್ಞಾ ಕಾರ್ಯ ನಿಯಂತ್ರಕರಾದ ದೇವತೆಗಳು, ಶರೀರ, ಶಾಶ್ವತ, ಕಾಲ ಮತ್ತು ಅಹಂಭಾವ, ಈ ಎಲ್ಲವೂ ನಿನ್ನ ಭೌತಿಕ ಶಕ್ತಿಯ ಸೃಷ್ಟಿಯೇ. ಹಠಯೋಗದ ಪರಿಪೂರ್ಣ ಸಾಧನೆಯಿಂದ ಸ್ಥಿರವಾಗಿರುವ ಬುದ್ಧಿಯುಳ್ಳವರಿಗೆ ಈ ಎಲ್ಲಾ ಮೂಲಾಂಶಗಳು ನಿನ್ನ ಬಹಿರಂಗ ಶಕ್ತಿಯ ಕಾರ್ಯಾಚರಣೆಯ ಫಲ ಎಂದು ತಿಳಿಯಲು ಸಾಧ್ಯ. ಯಾವುದು ಪ್ರತಿಯೊಂದರ ಹಿನ್ನೆಲೆಯಾಗಿದೆಯೋ ಆ ಪರಮಾತ್ಮನಾದ ನಿನ್ನ ದಿವ್ಯ ರೂಪವನ್ನು ಸಹ ಅವರು ಮನಗಾಣಬಲ್ಲರು. ಆದ್ದರಿಂದ ನಾನು ನಿನಗೆ ಮತ್ತೆ ಮತ್ತೆ ಗೌರವಪೂರ್ವಕವಾಗಿ ನಮಿಸುತ್ತೇನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸೊ ಎಲ್ಲ ಭೌತಿಕ ಅಂಶಗಳು ಭಗವಂತನ ಶಕ್ತಿಯ, ಭಗವಂತನ ಏನಾದ್ರು ಬಹಿರಂಗ ಶಕ್ತಿಯ ಕಾರ್ಯಾಚರಣೆಯ ಫಲ. ಸೊ ಹೃದಯದಲ್ಲಿ ಪರಮಾತ್ಮನ ತರ ಭಗವಂತನನ್ನು ಕಾಣಬೇಕು, ಮತ್ತೆ ಇಡೀ ಜಗತ್ತಿನ ಶಕ್ತಿಯು ಭಗವಂತನ ಬಹಿರಂಗ ಶಕ್ತಿ ಅಂತ ಕಾಣಬೇಕು. ಸೊ ಹೇ ಭಗವಂತನೇ, ನಿನಗೆ ನಮಸ್ಕಾರಗಳು ಅಂತ ಇಲ್ಲಿ ಸಲ್ಲಿಸ್ತಾ ಇದ್ದಾರೆ. ಸೊ ಇಡೀ ಜಗತ್ತು ಆಕಸ್ಮಿಕವಾಗಿ ಕಾರ್ಯ ಮಾಡ್ತಾ ಇಲ್ಲ, ಭಗವಂತನ ನಿರ್ದೇಶನದಂತೆ ಕಾರ್ಯ ಮಾಡ್ತಾ ಇದೆ. ಮಯಾ ದಕ್ಷೇಣ ಪ್ರಕೃತಿ ಸುಯತೆ ಚರಾಚರಂ ಹೇತುನಾನೇನ ಕೌಂತೆಯ ಜಗದ್ ವಿಪರಿವರ್ತತೆ. ಸೊ ಇಡೀ ಜಗತ್ತು ಭಗವಂತನ ಒಂದು ನಿರ್ದೇಶನದಲ್ಲಿ ಕೆಲಸ ಮಾಡ್ತಾ ಇದೆ, ಅದು ಸಪರೇಟ್ ಆಗಿ ಕೆಲಸ ಮಾಡ್ತಾ ಇಲ್ಲ. ಸೊ ಹೇ ಭಗವಂತ, ನಿನ್ನ ಆಶ್ರಯದಲ್ಲಿ ಇಡೀ ಜಗತ್ತು ಇದೆ ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಮುಂದಿನ ಶ್ಲೋಕದಲ್ಲಿ ಈ ಒಂದು ಪ್ರಾರ್ಥನೆ ಇನ್ನಷ್ಟು ಬಿಡಿಸಿ ಹೇಳ್ತಾರೆ. ಕರೋತಿ ವಿಶ್ವಸ್ಥಿತಿ ಸಂಯಮೋದಯಂ ಯಸ್ಯೇಪ್ಸಿತಂ ನೇಪ್ಸಿತಂ ಈಕ್ಷಿತೋರ್ಗುಣೈಃ ಮಾಯಾಯತಾಯೋ ಭ್ರಮತೆ ಯದೈ ಆಶ್ರಯಂ ಗ್ರಾಮ್ಣೋ ನಮಸ್ತೆ ಗುಣಕರ್ಮ ಸಾಕ್ಷಿಣೇ. ರೇಣುಕಾದೇವಿ ಮಾತಾಜಿ. ಕೃಷ್ಣ ಗುರುಜಿ. ಹೇ ಪ್ರಭುವೇ, ಈ ಬೌದ್ಧಿಕ ಪ್ರಪಂಚ ಸೃಷ್ಟಿ, ಸ್ಥಿತಿ ಅಥವಾ ಲಯಗಳ ನೀನು ಬಯಸುವುದಿಲ್ಲ. ಆದರೆ ಈ ಕಾರ್ಯಗಳನ್ನು ಬದ್ಧಾತ್ಮರ ಸಲುವಾಗಿ ನಿನ್ನ ಸೃಷ್ಟಿ ಶಕ್ತಿಯಿಂದ ನಡೆಸುತ್ತೀಯೇ. ಅಯಸ್ಕಾಂತದ ಪ್ರಭಾವದಲ್ಲಿ ಕಬ್ಬಿಣದ ತುಣುಕು ಹರಿದಾಡುವಂತೆ ನೀನು ಸಮಗ್ರ ಭೌತಿಕ ಶಕ್ತಿಯ ಮೇಲೆ ಓರೆ ನೋಟ ಬೀರಿದಾಗ ಜಡವಸ್ತುವು ಸಂಚರಿಸುತ್ತದೆ. ಹರೇ ಕೃಷ್ಣ. ನೋಡಿ, ಇಲ್ಲಿ ಮ್ಯಾಗ್ನೆಟ್ ಬಗ್ಗೆ ಹೇಳಿದ್ದಾರೆ, ಆಯಸ್ಕಾಂತ. ಸೊ ಆಯಸ್ಕಾಂತ ಅದು ಲೋಹವನ್ನ, ಕಬ್ಬಿಣವನ್ನ ಅದು ಏನಂತಾರೆ ಅಟ್ರಾಕ್ಟ್ ಮಾಡುತ್ತೆ. ಸೊ ಅದು ಹರಿದಾಡುತ್ತದೆ. ಮಕ್ಕಳೆಲ್ಲ ಆಟ ಆಡ್ತಾರಲ್ಲ ಆಯಸ್ಕಾಂತ ಯೂಸ್ ಮಾಡಿ. ಸೊ ನೆಗೆಟಿವ್ ಪೋಲ್ಸ್ ಒಟ್ಟಿಗೆ ತಂದ್ರೆ ಅದು ರಿಪೆಲ್ ಆಗುತ್ತೆ, ನೆಗೆಟಿವ್ ಪಾಸಿಟಿವ್ ಒಟ್ಟಿಗೆ ತಂದ್ರೆ ಅದು ಅಟ್ರಾಕ್ಟ್ ಆಗುತ್ತೆ. ಸೊ ಈ ರೀತಿ ಅಟ್ರಾಕ್ಷನ್ ರಿಪಲ್ಷನ್
ಆಗುತ್ತೆ. ಅದೇ ರೀತಿ ಭಗವಂತನ ಒಂದು ಶಕ್ತಿ ಜಗತ್ತು, ಈ ಜಗತ್ತನ್ನ ಭಗವಂತನ ಅಯಸ್ಕಾಂತಿಗೆ ಮ್ಯಾಗ್ನೆಟಿಕ್ ಹೋಲಿಸಿದ್ರೆ ಇಡೀ ಜಗತ್ತು ಅಯಾನ್ ಇದ್ದಂಗೆ. ಸೊ ಭಗವಂತನ ಪ್ರಭಾವದಲ್ಲಿ ಇಡೀ ಜಗತ್ತು ಓಡ್ತಾ ಇದೆ, ಇಟ್ ಇಸ್ ಮೂವಿಂಗ್ ಅಂತ ಒಂದು ಉದಾಹರಣೆಯಲ್ಲಿ ಕೊಟ್ಟಿದ್ದಾರೆ. ತುಂಬಾ ಸುಂದರವಾದ ಒಂದು ಉದಾಹರಣೆ. ಎಕ್ಸಾಕ್ಟ್ಲಿ ಆಸ್ ಎ ಪೀಸ್ ಆಫ್ ಐರನ್ ಮೂವ್ಸ್ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಲೋಡ್ಸ್ಟೋನ್. ಸೊ ಇನರ್ಟ್ ಮ್ಯಾಟರ್ ಮೂವ್ಸ್ ವೆನ್ ಯು ಗ್ಲಾನ್ಸ್ ಓವರ್ ದ ಟೋಟಲ್ ಎನರ್ಜಿ. ಸೊ ಭಗವಂತನ ದೃಷ್ಟಿ ಯಾವಾಗ ಈ ಜಗತ್ತಿನ ಬೀಳುತ್ತೆ, ಈ ಜಗತ್ತು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಟ್ ಮೂವ್ಸ್, ಕೀಪ್ಸ್ ಮೂವಿಂಗ್ ಮೂವಿಂಗ್ ಮೂವಿಂಗ್. ರೈಟ್. ಸಹ ಐಕ್ಷತಃ ಸಹ ಅಸೃಜತಃ. ಭಗವಂತ ನೋಡಿದ, ಭಗವಂತ ಸೃಷ್ಟಿಯನ್ನ ಮಾಡಿದ. ಸೊ ಅವನು ಯಾವಾಗ ನೋಡ್ತಾನೆ, ಈ ಸೃಷ್ಟಿ ಕೆಲಸ ಮಾಡುತ್ತೆ. ಸೊ ಭಗವಂತನ ದೃಷ್ಟಿಯಲ್ಲಿ ಅಷ್ಟು ಪವರ್ ಇದೆ ನೋಡಿ. ನಮ್ಮ ದೃಷ್ಟಿಯಲ್ಲಿ ಏನೂ ಪವರ್ ಇಲ್ಲ, ಭಗವಂತನ ದೃಷ್ಟಿಯಲ್ಲಿ ಪವರ್ ಇದೆ. ನೋಡಿದ ತಕ್ಷಣ ಸೃಷ್ಟಿ ಸ್ಟಾರ್ಟ್. ಭಗವಾನ್ ರಾಮಚಂದ್ರರು ಅವರು ಸಮುದ್ರ ದಾಟಬೇಕಿತ್ತು, ಆದರೆ ಸಮುದ್ರ ದಾರಿ ಕೊಡ್ತಾ ಇರಲಿಲ್ಲ. ಅವರು ಸಮುದ್ರ ತಟದಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ರು. 2-3 ದಿನ ಆದ್ರೂ ಕೂಡ ಸಮುದ್ರ ಅನುಮತಿ ಕೊಡಲಿಲ್ಲ. ಆಗ ರಾಮಚಂದ್ರ ಕೋಪಗೊಂಡು ಸಮುದ್ರವನ್ನ ನೋಡ್ತಾರೆ. ಆ ಕೋಪದ ದೃಷ್ಟಿ ಸಮುದ್ರದ ಮೇಲೆ ಬಿದ್ದಾಗ ಸಮುದ್ರ ಕುದಿಯಲು ಸ್ಟಾರ್ಟ್ ಆಗುತ್ತೆ. ರೈಟ್. ಕುದ್ದು ಕುದ್ದು ಬಿಸಿ ಆಗುತ್ತೆ. ಅಲ್ಲಿರುವ ಜಲಚರರೆಲ್ಲ ಭಯಭೀತರಾಗ್ತಾರೆ ಅಂತ ಸಮುದ್ರ ಮೇಲೆ ಒಂದು ಕ್ಷಮೆ ಕೇಳ್ತಾನೆ. ಸೊ ಭಗವಂತ ರಾಮಚಂದ್ರರ ದೃಷ್ಟಿಯಲ್ಲಿ ಎಷ್ಟು ಪವರ್ ಇದೆ ನೋಡಿ. ರೈಟ್. ಆ ದೃಷ್ಟಿಯಿಂದಲೇ ಸಮುದ್ರ ಕುದಿಯಕ್ಕೆ ಸ್ಟಾರ್ಟ್ ಆಯ್ತು. ಮತ್ತೆ ಅದೇ ರೀತಿ ಮಹಾವಿಷ್ಣುವಿನ ದೃಷ್ಟಿಯಿಂದ ಇಡೀ ಜಗತ್ತಿನ ಸೃಷ್ಟಿ ಪ್ರಾರಂಭವಾಯಿತು. ಸೊ ಈ ಸೃಷ್ಟಿ ಆಕಸ್ಮಿಕವಾಗಿ ನಡೀತಾ ಇಲ್ಲ, ಭಗವಂತನ ಒಂದು ಕೈ ಇದರಲ್ಲಿದೆ. ಕೆಲವರು ವಿಜ್ಞಾನಿಗಳು ಅಥವಾ ನಾಸ್ತಿಕ ಸಾಂಖ್ಯವಾದಿಗಳು ಅವರೇನು ಹೇಳ್ತಾರೆ, ಈ ಜಗತ್ತು ಆಕಸ್ಮಿಕವಾಗಿ ಭೌತಿಕ ಅಂಶಗಳ ಸಂಯೋಜನೆಯಿಂದ ಈ ಸೃಷ್ಟಿ ನಡೀತಾ ಇದೆ ಅಂತ ಹೇಳ್ತಾರೆ. ಆದ್ರೆ ಅದು ತಪ್ಪು. ಭೌತಿಕ ಅಂಶಗಳು ಒಟ್ಟಿಗೆ ಬಂದು ಹೇಗೆ ಸೃಷ್ಟಿ ಮಾಡಲು ಸಾಧ್ಯ? ನಾಟ್ ಪಾಸಿಬಲ್. ಸೊ ಒಂದು ಕಡೆ ಮಣ್ಣು ಇಟ್ರೆ ಅದು ಮಣ್ಣು ಆಟೋಮೆಟಿಕ್ ಆಗಿ ಅದು ಮಡಿಕೆ ಆಗುತ್ತಾ? ಇಲ್ಲ. ಅದಕ್ಕೆ ಒಬ್ಬ ಕುಂಬಾರ ಬೇಕು. ಕುಂಬಾರ ಯಾವಾಗ ತನ್ನ ಚಕ್ರವನ್ನು ತಿರುಗಿಸಿ ಅದರ ಮಧ್ಯದಲ್ಲಿ ಆ ಒಂದು ಕ್ಲೇಯನ್ನು ಇಟ್ಟು, ಮಣ್ಣನ್ನು ಇಟ್ಟು, ಅದಕ್ಕೆ ಕೈ ಜೋಡಿಸಿ ಕೈಯಿಂದ ಅದಕ್ಕೆ ಶೇಪ್ ಕೊಟ್ಟಾಗ ಮಾತ್ರ ಅದು ಮಡಿಕೆ ಆಗುತ್ತೆ, ಆಕಸ್ಮಿಕವಾಗಿ ಆಗುತ್ತಿಲ್ಲ. ಸೊ ಇಡೀ ಜಗತ್ತು ಮಣ್ಣಿನ ತರ. ಸೊ ಈ ಜಗತ್ತನ್ನ ಸೃಷ್ಟಿ ಮಾಡೋದಕ್ಕೆ ಒಬ್ಬ ಕುಂಬಾರ ಬೇಕು. ಸೊ ಭಗವಂತನೇ ಈ ಜಗತ್ತಿನ ಕುಂಬಾರ. ಹಿ ಈಸ್ ಕ್ರಿಯೇಟಿಂಗ್ ಎವ್ರಿಥಿಂಗ್. ಸೊ ಭಗವಂತನ ಅನುಮತಿಯಿಂದ, ಭಗವಂತನ ನಿರ್ದೇಶನದಿಂದ ಈ ಸೃಷ್ಟಿ ಆಗ್ತಾ ಇದೆ. ಚೈತನ್ಯ ಚರಿತಾಮೃತದಲ್ಲಿ ಹೇಳ್ತಾರೆ, ಯದ್ಯಪಿ ಸಾಂಖ್ಯಮಾನೇ ಪ್ರಧಾನ ಕಾರಣ. ನಾಸ್ತಿಕ ಸಾಂಖ್ಯವಾದಿ ಹೇಳ್ತಾರೆ ಈ ಜಗತ್ತಿಗೆ ಕಾರಣ ಪ್ರಧಾನ. ಜಡ ಹೈತೆ ಕಬು ನಾಹೆ ಜಗತ್ತ ಸೃಜನ. ಆದರೆ ಕೇವಲ ಜಡ ವಸ್ತುವಿನಿಂದ ಸೃಷ್ಟಿ ಆಗಲು ಸಾಧ್ಯವಿಲ್ಲ. ಒಬ್ಬ ಸೃಷ್ಟಿಕರ್ತ ಬೇಕು, ಕುಂಬಾರ ಬೇಕು. ನಿಜ ಸೃಷ್ಟಿ ಶಕ್ತಿ ಪ್ರಭು ಸಂಚಾರಿ ಪ್ರಧಾನೇ. ಆದರೆ ಭಗವಂತ ಸೃಷ್ಟಿ ಹೇಗಾಯ್ತು ಅಂದ್ರೆ, ಭಗವಂತ ತನ್ನ ದೃಷ್ಟಿಯಿಂದ ಈ ಪ್ರಧಾನ ಶಕ್ತಿಯಲ್ಲಿ ಶಕ್ತಿ ಸಂಚಾರ ಮಾಡ್ತಾನೆ. ಆ ಶಕ್ತಿ ಸಂಚಾರವಾದಾಗ ಸೃಷ್ಟಿ ಪ್ರಾರಂಭವಾಗುತ್ತೆ. ಈಶ್ವರ್ಯರ ಶಕ್ತಿ ಅಥವಾ ಹೈತ ನಿರ್ಮಾಣಿ. ಈಶ್ವರನ ಶಕ್ತಿಯ ಪ್ರಭಾವದಿಂದ ಈ ನಿರ್ಮಾಣವಾಯಿತು. ಜಗತ ಕಾರಣ ನಹೇ ಪ್ರಕೃತಿ ಜಡ ರೂಪ. ಶಕ್ತಿ ಸಂಚಾರಿ ಆತಾರೆ ಕೃಷ್ಣ ಕರೆ ಕೃಪಾ. ಜಗತ ಕಾರಣ ನಹಿ ಪ್ರಕೃತಿ ಜಡ ರೂಪ. ಪ್ರಕೃತಿ ಜಡವಾದದ್ದು. ಜಗತ್ತಿಗೆ ಕಾರಣ, ಸೃಷ್ಟಿಯ ಕಾರಣ ಪ್ರಕೃತಿ ಅಲ್ಲ. ಶಕ್ತಿ ಸಂಚಾರಿಯ ತಾರೆ ಕರೆ ಕೃಷ್ಣ ಕರೆ ಕೃಪಾ. ಭಗವಂತ ಶಕ್ತಿ ಸಂಚಾರ ಮಾಡಿದಾಗ ಈ ಪ್ರಕೃತಿ ಕೆಲಸ ಮಾಡುತ್ತೆ. ಕೃಷ್ಣ ಶಕ್ತಿಯ ಪ್ರಕೃತಿ ಹಯ ಗೌಣ ಕಾರಣ. ಅಗ್ನಿ ಶಕ್ತಿಯೇ ಲೌಹ ಯೇಛೆ ಕರೆ ಜಾರಣ. ರೈಟ್. ಸೊ ಪ್ರಕೃತಿ ದ್ವಿತೀಯ ಕಾರಣ. ಮೂಲ ಕಾರಣ ಯಾರು? ಕೃಷ್ಣನ ಶಕ್ತಿ. ಸೊ ಹೇಗೆ ಲೋಹವನ್ನ ಬೆಂಕಿಯಲ್ಲಿಟ್ಟಾಗ ಆ ಲೋಹ ಕೂಡ ಬೆಂಕಿ ತರ ಆಗುತ್ತೆ. ಅದೇ ರೀತಿ ಭಗವಂತನ ಶಕ್ತಿ ಸಂಚಾರವಾದಾಗ ಪ್ರಕೃತಿ ಕೂಡ ಆಕ್ಟಿವ್ ಆಗುತ್ತೆ, ಸಕ್ರಿಯವಾಗುತ್ತೆ. ಅತಯವ ಕೃಷ್ಣ ಮೂಲ ಜಗತ ಕಾರಣ. ಸೊ ಕೃಷ್ಣನ ಈ ಜಗತ್ತಿಗೆ ಮೂಲ ಕಾರಣ. ಪ್ರಕೃತಿ ಕಾರಣ ಯೇಛೆ ಅಜಾಗಲಸ್ಥನ. ಸೊ ಪ್ರಕೃತಿ ಹೇಗಂದ್ರೆ, ಪ್ರಕೃತಿ ಈ ಜಗತ್ತಿಗೆ ಕಾರಣ ಅಂತ ಅನ್ಸುತ್ತೆ, ಆದ್ರೆ ಅದು ಅಜಾಗಲಸ್ಥಾನ. ಅಜ ಅಂದ್ರೆ ಒಂದು ಆಡು. ಒಂದು ಆಡಿಗೆ ಇಲ್ಲಿ ನಿಪ್ಪಲ್ಸ್ ಒಂದು ಗೋಟ್. ಸೊ ಇಲ್ಲಿ ಸ್ತನಗಳು ಇರ್ತಾವಂತೆ ಇದರ ಮುಖದಲ್ಲಿ.
ಆದ್ರೆ ಅಲ್ಲಿ ಅದರಿಂದ ಹಾಲು ಬರೋದಿಲ್ಲ. ಇಟ್ ಲುಕ್ಸ್ ಲೈಕ್ ಎ ನಿಪ್ಪಲ್. ಸ್ತನ ತರ ಕಾಣುತ್ತೆ, ಆದ್ರೆ ಅಲ್ಲಿ ಹಾಲು ಬರೋದಿಲ್ಲ. Right? ಅದೇ ರೀತಿ ಆದಗಲ ಸ್ಥಾನ ನ್ಯಾಯ ಅಂತ ಕರೀತಾರೆ. ಸೊ ಅದೇ ರೀತಿ ಪ್ರಕೃತಿ ಕೂಡ ಸೃಷ್ಟಿ ಮಾಡಲು ಸಾಧ್ಯವಿಲ್ಲ. ಯಾವಾಗ ಭಗವಂತ ದೃಷ್ಟಿಪಾತವನ್ನ ಮಾಡ್ತಾನೆ ಆವಾಗ ಪ್ರಕೃತಿ ಸೃಷ್ಟಿ ಮಾಡುತ್ತೆ. ಸೊ ಆಜಗಲ ಸ್ಥಾನ ನ್ಯಾಯ ಅಂತ ಇಲ್ಲಿ ಚೈತನ್ಯ ಚರಿತಾಮೃತದಲ್ಲಿ ಹೇಳಿದ್ದಾರೆ. ಅದೇ ರೀತಿ ಆಧುನಿಕ ವಿಜ್ಞಾನಿಗಳು ಕೂಡ ಹೇಳ್ತಾರೆ ಈ ಸೃಷ್ಟಿ ಆಕಸ್ಮಿಕವಾಗಿ ನಡೀತಾ ಇದೆ, ಬಿಗ್ ಬ್ಯಾಂಗ್ ಇಂದ ಆಯ್ತು ಅಂತ ಹೇಳ್ತಾರೆ. ನಾಸ್ತಿಕವಾದಿಗಳು ಈ ರೀತಿ ಹೇಳ್ತಾರೆ. ಬಟ್ ಆಕ್ಚುಲಿ ಈ ಸೃಷ್ಟಿ ಭಗವಂತನಿಂದ ಆಗಿದ್ದು. ಒಬ್ಬ ಸೃಷ್ಟಿಕರ್ತ ಇರಲೇಬೇಕು. ಸೊ ಅಂತಿಮ ಶ್ಲೋಕದಲ್ಲಿ ವರಾಹದೇವರ ಲೀಲೆಯನ್ನ ವರ್ಣನೆ ಮಾಡ್ತಾರೆ. ಪರಮಥ್ಯ ದೈತ್ಯಂ ಪ್ರತಿವಾರಣಂ ಮೃಧೆ ಯೋ ಮಾಂ ರಸಾಯ ಜಗದಾದಿ ಸೂಕರಃ ಕೃತ್ವಾಗ್ರದಂಷ್ಟ್ರೇ ನಿರಗಾದುದನ್ವತಃ ಕ್ರೀಡನ್ನಿವೇಭನ್ ಪ್ರಣಷ್ಟಾಸ್ಮಿ ತಂ ವಿಭುಮಿತಿ ಪ್ರಣತಾಸ್ಮಿ ತಂ ವಿಭುಮಿತಿ. ಓಕೆ, ಭಾನು ಕುಮಾರಿ ಮತಜಿ. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ. ಪ್ರಭುವೇ, ಈ ವಿಶ್ವದ ಮೂಲ ವರಹನಾದ ನೀನು ಮಹಾ ರಾಕ್ಷಸನಾದ ಹಿರಣ್ಯಾಕ್ಷನನ್ನು ಸೆಣಸಿ ವಧಿಸಿದ್ದೀಯ. ಬಳಿಕ ವಿಲಾಸಿ ಗಜವು ನೀರಿನಿಂದ ತಾವರೆ ಹೂವನ್ನು ಕೀಳುವಂತೆ ಗರ್ಭೋದಕ ಸಾಗರದಿಂದ ನನ್ನನ್ನು ಭೂಮಿ ನಿನ್ನ ದಾಡಿಯ ತುದಿಯ ಮೇಲೆ ಎತ್ತಿದ್ದೀಯ. ನಾನು ನಿನಗೆ ತಲೆಬಾಗುತ್ತೇನೆ. ಹರಿಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಸೊ ಭೂಮಿ ರಸಾತಲದಲ್ಲಿ ಮುಳುಗಿತ್ತು. ಸೊ ಅದನ್ನ ಎತ್ತಿ ನೀನು ಮೇಲಿಟ್ಟಿದ್ದೀಯ. ಸೊ ಕ್ರೀಡನ್ ಈಭ ಪ್ರಣತಾಸ್ಮಿ. ಕ್ರೀಡನ್ ಇಭ ಹೇಗೆ ಒಂದು ಆನೆ ಆಟ ಆಡುತ್ತೆ, ಅದೇ ರೀತಿ ನೀನು ಆಟ ಆಡಿದ್ಯಾ ನನ್ನ ಜೊತೆ. ಆನೆ ನೀರಲ್ಲಿ ಹೋಗಿ ಒಂದು ತಾವರೆ ಹೂವನ್ನ ಮೇಲೆತ್ತಿ ಆಟ ಆಡುತ್ತೆ, ಅದೇ ರೀತಿ ನೀನು ಗರ್ಭೋದಕ ಸಾಗರದಲ್ಲಿ ಇಳಿದು ನನ್ನನ್ನ ಎತ್ತಿದ್ದೀಯ. ಅಫ್ಕೋರ್ಸ್ ಭೂಮಂಡಲ ಒಂದು ಕಮಲದ ಹೂವಿನ ತರನೇ ಇದೆ. ಆಲ್ರೆಡಿ ನಾವು ಚರ್ಚೆ ಮಾಡಿದ್ವಿ. ಇಟ್ಸ್ ಲೈಕ್ ಎ ಲೋಟಸ್. ಇನ್ ದ ಸೆಂಟರ್ ಇಸ್ ಜಂಬೂದ್ವೀಪ. ಮಧ್ಯದಲ್ಲಿ ಜಂಬೂದ್ವೀಪ ಇದೆ. ಇದನ್ನ ಜಂಬೂದ್ವೀಪದ ಪ್ರಾರ್ಥನೆಯನ್ನ ಕೇಳ್ತಾ ಇದೀವಿ. ಸೊ ಭಗವಂತ ಭೂಮಿಯನ್ನ ಎತ್ತಿ ರಕ್ಷಿಸಿದ. ಸೊ ಆ ಒಂದು ಲೀಲೆಯನ್ನ ಭೂದೇವಿ ಸ್ವತಃ ಇಲ್ಲಿ ನೆನಪಿಸ್ಕೊಳ್ತಾ ಇದ್ದಾಳೆ. ಸೊ ಇಲ್ಲಿಗೆ 18ನೇ ಅಧ್ಯಾಯ ಮುಕ್ತಾಯವಾಯಿತು. ಈಗ 19ನೇ ಅಧ್ಯಾಯವನ್ನ ಪ್ರವೇಶ ಮಾಡೋಣ. ಈ 19ನೇ ಅಧ್ಯಾಯದಲ್ಲಿ ಕಿಂ ಪುರುಷ ವರ್ಷದ ನಿವಾಸಿಗಳು, ವಿಶೇಷವಾಗಿ ಹನುಮಂತ ಭಗವಂತನಿಗೆ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾ ಇದ್ದಾನೆ. ಓಕೆ, ಕಾಣಿಸ್ತಾ ಇದೆಯಲ್ಲ? ಕಿಂ ಪುರುಷ ವರ್ಷದಲ್ಲಿ ಹನುಮಂತನಿಂದ ರಾಮನಿಗೆ ಪ್ರಾರ್ಥನೆಗಳು, ಭಾರತ ವರ್ಷದಲ್ಲಿ ನಾರದರಿಂದ ನರನಾರಾಯಣರಿಗೆ ಪ್ರಾರ್ಥನೆಗಳು. ನಂತರ ಭಾರತ ವರ್ಷದ ಪರ್ವತಗಳು, ನದಿಗಳು ಮತ್ತು ನಿವಾಸಿಗಳು, ದೇವತೆಗಳು ಭಾರತ ವರ್ಷವನ್ನು ವೈಭವೀಕರಿಸುತ್ತಾರೆ. ನಂತರ ಜಂಬೂದ್ವೀಪದ ಸುತ್ತಮುತ್ತಲಿನ ದ್ವೀಪಗಳು. ಓಕೆ, ಕಿಂ ಶ್ರೀ ಶುಕೋವಾಚ. ಶುಕಮುನಿಗಳು ಕಿಂ ಪುರುಷ ವರ್ಷದ ಬಗ್ಗೆ ಹೇಳ್ತಾ ಇದ್ದಾರೆ. ಕಿಂ ಪುರುಷೇ ವರ್ಷೇ ಭಗವಂತಂ ಆದಿಪುರುಷಂ ಲಕ್ಷ್ಮಣಾಗ್ರಜಂ. ಕಿಂ ಪುರುಷ ವರ್ಷದಲ್ಲಿ ಯಾರಿದ್ದಾರೆ? ಆದಿಪುರುಷನಾದಂತಹ ಭಗವಂತ ಲಕ್ಷ್ಮಣಾಗ್ರಜ ಅಂದ್ರೆ ರಾಮಚಂದ್ರರು. ಸೀತಾಭಿರಾಮಂ, ಸೀತೆಯ ಜೊತೆ ಇದ್ದಾನೆ. ಸೊ ಸೀತೆಗೆ ಆನಂದವನ್ನು ಕೊಡ್ತಾ ಇದ್ದಾನೆ. ಸೀತಾಭಿರಾಮಂ ರಾಮಂ ತಚ್ಚರಣ ಸನ್ನಿಕರ್ಷಣಾಭಿರತಃ ಪರಮ ಭಾಗವತೋ ಹನುಮಾನ್. ತಚ್ಚರಣ, ಭಗವಂತನ ಚರಣದ ಸೇವೆಯಲ್ಲಿ ನಿರತನಾದಂತಹ ಹನುಮಾನ್ ಸಹ ಕಿಂ ಪುರುಷ ವರ್ಷದಲ್ಲಿರುವಂತಹ ನಿವಾಸಿಗಳು ಅವಿರತ ಭಕ್ತಿರ್ ಉಪಾಸ್ತೆ. ಶುದ್ಧ ಭಕ್ತಿ ಸೇವೆಯಲ್ಲಿ ಅವರು ಭಗವಂತನ ಉಪಾಸನೆ ಮಾಡ್ತಾ ಇದ್ದಾರೆ.
ಅರಿಷ್ಟಸೇನೇನ ಸಹ ಗಂಧರ್ವೈರ್, ಅಷ್ಟೇ ಅಲ್ಲ, ಹನುಮಂತನಷ್ಟೇ ಅಲ್ಲ, ಅಲ್ಲಿ ಅರಿಷ್ಟಸೇನ ಅನ್ನುವ ಇನ್ನೊಬ್ಬ ಕೆಂಪುರುಷ ವರ್ಷದ ನಿವಾಸಿ ಇದ್ದಾನೆ, ಇಸ್ ಅ ಲೀಡರ್. ಮತ್ತೆ ಗಂಧರ್ವರಿದ್ದಾರೆ. ಅನುಗೀಯಮಾನಾಂ, ಸೊ ಭಗವಂತನ ಸ್ತುತಿಯನ್ನು ಮಾಡ್ತಾ ಇದ್ದಾರೆ. ಪರಮ ಕಲ್ಯಾಣಿ ಭರ್ತೃ ಭಗವತ್ ಕಥಾಂ, ಸೊ ತಮ್ಮೆಲ್ಲರ ಭರ್ತೃ ಅಂದ್ರೆ ಮೇಂಟೈನರ್ ಆದಂತಹ ಭಗವಂತನ ಕಥೆಯನ್ನ ಕೇಳ್ತಾ ಇದ್ದಾರೆ. ಸಮುಪಶೃಣೋತಿ ಸ್ವಯಂ ಚ ಇದಂ ಗಾಯತಿ, ಅವರು ಕೇಳ್ತಾ ಇದ್ದಾರೆ ಮತ್ತು ಅವರು ಈ ಸ್ತುತಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಓದಿ. ಯಾರು? ನಾಗರತ್ನ ಮಾತಾಡಿ ಓದಿ. ಗಂಧರ್ವ ಸಮೂಹವು ಶ್ರೀರಾಮಚಂದ್ರನ ಮಹಿಮಾ ಸಂಕೀರ್ತನದಲ್ಲಿ ನಿತ್ಯವೂ ನಿರತವಾಗಿದೆ. ಆ ಸಂಕೀರ್ತನವು ಸದಾ ಅತ್ಯಂತ ಮಂಗಳಕರ. ಹನುಮಂತನು ಕಿಂಪುರುಷ ವರ್ಷದಲ್ಲಿ ಪ್ರಮುಖನಾದ ಅಷ್ಟಿರ್ಷೇಣನು ಈ ಮಹಿಮೆಯನ್ನು ಶ್ರದ್ಧೆಯಿಂದ ನಿರಂತರವಾಗಿ ಶ್ರವಣ ಮಾಡುತ್ತಾರೆ. ಹನುಮಂತನು ಈ ಕೆಳಗಿನ ಮಂತ್ರಗಳನ್ನು ಸಂಕೀರ್ತನ ಮಾಡುವನು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಸೊ ಅವರು ಕೀರ್ತನೆ ಕಥಾ ಶ್ರವಣ ಕೂಡ ಮಾಡ್ತಾರೆ ಮತ್ತೆ ಕೀರ್ತನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಕೀರ್ತನೆ ಈ ರೀತಿ ಮಾಡ್ತಾ ಇದ್ದಾರೆ. ಓಂ ನಮೋ ಭಗವತೆ ಉತ್ತಮ ಶ್ಲೋಕಾಯ ನಮ ಆರ್ಯಲಕ್ಷಣ ಶೀಲವೃತಾಯ ನಮ ಉಪಶಿಕ್ಷಿತಾತ್ಮನ ಉಪಾಸಿತ ಲೋಕಾಯ ನಮಃ ಸಾಧುವಾದ ನಿಕಷಣಾಯ ನಮೋ ಬ್ರಹ್ಮಣ್ಯ ದೇವಾಯ ಮಹಾಪುರುಷಾಯ ಮಹಾರಾಜಾಯ ನಮ ಇತಿ. ಓಂ ನಮೋ ಭಗವತಿ ಉತ್ತಮ ಶ್ಲೋಕಾಯ, ಆಯ್ದ ಶ್ಲೋಕಗಳೊಂದಿಗೆ ಪೂಜಿಸಲಾಗುತ್ತದೆ. ರೈಟ್. ಸೊ ಮಹಾಪುರುಷರಲ್ಲಿ ಅತ್ಯುತ್ತಮನಾದಂಥವನು. ಓಂ ನಮೋ ಭಗವತಿ ಉತ್ತಮ ಶ್ಲೋಕಾಯ ನಮ ಆರ್ಯ ಲಕ್ಷಣ ಶೀಲ ವೃತಾಯ, ನೀನು ಪ್ರಗತಿಶೀಲರಾದ ಆರ್ಯರ ಸಕಲ ಸದ್ಗುಣಗಳ ನಿಧಿಯಾಗಿರುವೆ. ಈ ಆರ್ಯರು ಅಂದ್ರೆ ಸಜ್ಜನರು, ರೈಟ್. ಆರ್ಯರು ಎಲ್ಲ ಗುಣವಂತರು. ಸೊ ಆರ್ಯ ಲಕ್ಷಣ ಶೀಲ ವೃತಾಯ, ಆರ್ಯರು ಹೇಗೆ ಅವರು ಎಂತಹ ಗುಣಗಳು ಇರಬೇಕು ಅನ್ನೋದನ್ನ ನಿಮ್ಮ ಗುಣಗಳಲ್ಲಿ ಕಂಪೇರ್ ಮಾಡ್ತಾರೆ. ರೈಟ್. ಸಪೋಸ್ ನೀವು ಚಿನ್ನವನ್ನು ಟೆಸ್ಟ್ ಮಾಡಬೇಕು, ಸೊ ನೀವು 24 ಕ್ಯಾರೆಟ್ ಗೋಲ್ಡ್ ಇಂದ ನೀವು ಟೆಸ್ಟ್ ಮಾಡ್ತೀರಾ ಅದು ಎಷ್ಟು ಶುದ್ಧವಾಗಿದೆ ಅಂತ. ಅದೇ ರೀತಿ ಸಜ್ಜನರು ಆರ್ಯರ ಗುಣಗಳನ್ನ ಟೆಸ್ಟ್ ಮಾಡಬೇಕಂದ್ರೆ ಭಗವಂತನ ಜೊತೆ ಹೋಲಿಕೆ ಮಾಡಬೇಕು. ರೈಟ್. ನೀವು ಆರ್ಯ ಲಕ್ಷಣ ಶೀಲ ವೃತಾಯ ನಮ ಉಪಶಿಕ್ಷಿತಾತ್ಮನ, ರೈಟ್. ಇಂದ್ರಿಯಗಳನ್ನು ಮನಸ್ಸನ್ನು ಸದಾ ನಿಗ್ರಹಿಸುವೆ. ಉಪಶಿಕ್ಷಿತಾತ್ಮನ, ಆತ್ಮನ ಅಂದ್ರೆ ಇಂದ್ರಿಯಗಳು ಅಥವಾ ಮನಸ್ಸು. ಉಪಶಿಕ್ಷಿತ ಆತ್ಮನಃ, ಇಂದ್ರಿಯವನ್ನು ನಿಗ್ರಹಿಸಿದ್ದಾನೆ. ಉಪಾಸಿತ ಲೋಕಾಯ, ಎಲ್ಲ ವರ್ಗದ ಜೀವಿಗಳಿಂದ ಭಗವಂತನನ್ನು ಪೂಜಿಸಲಾಗುತ್ತದೆ. ಲೋಕಾಯ ಉಪಾಸಿತ, ಲೋಕ ಅಂತಂದ್ರೆ ಜನರು ಭಗವಂತನ ಉಪಾಸನೆ ಮಾಡ್ತಾರೆ. ಎಂತಹ ಜನರು? ಎಲ್ಲರೂ, ಎಲ್ಲಾ ಲೋಕಗಳಲ್ಲಿ ಜನರು, 14 ಲೋಕಗಳಲ್ಲಿ ಕೂಡ ಜನರು ಭಗವಂತನ ರಾಮಚಂದ್ರನ ಉಪಾಸನೆ ಮಾಡ್ತಾರೆ. ನಮಃ ಸಾಧುವಾದ ನಿಕಷಣಾಯ, ಸಾಧುವಿನ ಎಲ್ಲಾ ಒಳ್ಳೆಯ ಗುಣಗಳನ್ನು ಪರಿಶೀಲಿಸುವ ಒರೆಗಲ್ಲುನಂತೆ, ಅಂದರೆ ರಾಮನನ್ನು ಪಡೆದ ನಂತರ ಎಲ್ಲ ಒಳ್ಳೆಯ ಗುಣಗಳು ಅವುಗಳು ಪರಿಪೂರ್ಣತೆಯನ್ನು ತಲುಪುತ್ತವೆ. ರೈಟ್. ಸೊ ಕೆಲವರ ಹತ್ರ ಒಳ್ಳೆ ಗುಣಗಳು ಇರ್ತವೆ, ಕೆಲವರು ಸೌಮ್ಯವಾಗಿರ್ತಾರೆ, ಕೆಲವರು ದಾನಶೀಲರಾಗಿರ್ತಾರೆ. ಆದರೆ ಯಾವಾಗ ಅವರು ರಾಮನನ್ನು ಪಡೆಯುತ್ತಾರೆ ಆ ಗುಣಗಳು ಪರಿಪೂರ್ಣತೆಯನ್ನು ಪಡೆಯುತ್ತವೆ. ದೇ ರೀಚ್ ದ ಪರ್ಫೆಕ್ಷನ್. ನಮೋ ಬ್ರಹ್ಮಣ್ಯ ದೇವಾಯ, ಅಗ್ರೇಸರಾದ ಬ್ರಾಹ್ಮಣರು ನಿನ್ನನ್ನು ಆರಾಧಿಸುವರು. ಬ್ರಹ್ಮಣ್ಯ ದೇವಾಯ ಮಹಾಪುರುಷಾಯ ಪರಮಪುರುಷ ಮಹಾರಾಜಾಯ ನಮ ಇತಿ. ಸೊ ರಾಮಚಂದ್ರರು ಕೂಡ ಮಹಾರಾಜರು, ಸುಮಾರು 11,000 ವರ್ಷ ಭೂಮಿಯನ್ನು ಆಳಿದರು. ಸೊ ಗ್ರೇಟ್ ಕಿಂಗ್. ಸೊ ಈ ರೀತಿ ಹನುಮಂತ ಮತ್ತೆ ಅಷ್ಟಿಸೇನ ಅವರು ಭಗವಂತನ ಸ್ತುತಿಯನ್ನು ಈ ರೀತಿ ಮಾಡಿದ್ದಾರೆ. ಸೊ ಇದು 3ನೇ ಶ್ಲೋಕ. 4ನೇ ಶ್ಲೋಕಕ್ಕೆ ಹೋಗೋಣ. ಆಲ್ರೆಡಿ ನಾನು ಅನುವಾದವನ್ನು ಹೇಳಿದ್ದೀನಿ. ಸೊ 4ನೇ ಶ್ಲೋಕವನ್ನು ಚರ್ಚೆ ಮಾಡೋಣ. ಯತ್ತದ್ವಿಶುದ್ಧಾನುಭವ ಮಾತ್ರಮೇಕಂ ಸ್ವತೇಜಸಾಧ್ವಸ್ತ ಗುಣವ್ಯವಸ್ಥಂ
ಪ್ರತ್ಯಕ್ ಪ್ರಶಾಂತಂ ಸುಧಿಯೋಪಲಂಭನಂ ಯನಾಮ ರೂಪಂ ನಿರಹಂ ಪ್ರಪದ್ಯೆ. ಓದದೇ ಇರೋರು ಈಗ ಓದ್ಬೋದು, ಸುನಂದ ಮಾತಾಡ್ಬೋದು. ಓಕೆ, ಪ್ರಭುಗಳು ಕೂಡ ಓದ್ಬೋದು. ಇಲ್ಲಿ ಓದಿ. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ. ಐಹಿಕ ತ್ರಿಗುಣಗಳಿಂದ ಕಲುಷಿತವಾಗದ ಶುದ್ಧ ರೂಪವುಳ್ಳ ಸಚ್ಚಿತ್ ಆನಂದ ವಿಗ್ರಹ ಭಗವಂತನನ್ನು ಶುದ್ಧ ಪ್ರಜ್ಞೆಯಿಂದ ಕಾಣಬಹುದು. ವೇದಾಂತ ಅವನನ್ನು ಅದ್ವಿತೀಯನೆಂದು ವರ್ಣಿಸಿದೆ. ಭಗವಂತನು ತನ್ನ ಆಧ್ಯಾತ್ಮಿಕ ಶಕ್ತಿಯಿಂದಾಗಿ ಐಹಿಕ ಗುಣಗಳ ಕಲ್ಮಶ ಇಲ್ಲದವನು. ಆತನು ಐಹಿಕ ದೃಷ್ಟಿಗೆ ಅಗೋಚರನಾದ್ದರಿಂದಲೇ ಆತನನ್ನು ಅಲೌಕಿಕನೆಂದು ತಿಳಿಯಲಾಗಿದೆ. ಭಗವಂತನಿಗೆ ಐಹಿಕ ಕ್ರಿಯೆಗಳಿಲ್ಲ, ಐಹಿಕ ರೂಪವಾಗಲಿ ನಾಮವಾಗಲಿ ಇಲ್ಲ. ಕೇವಲ ಶುದ್ಧ ಪ್ರಜ್ಞೆಯಾದ ಕೃಷ್ಣ ಪ್ರಜ್ಞೆಯಲ್ಲಿ ಭಗವಂತನ ಅಲೌಕಿಕ ರೂಪವನ್ನು ಅವಲೋಕಿಸಬಹುದಾಗಿದೆ. ನಾವು ಶ್ರೀರಾಮಚಂದ್ರನ ಪಾದಕಮಲಗಳಲ್ಲಿ ದೃಢವಾಗಿ ನೆಲೆಸೋಣ. ಆ ದಿವ್ಯ ಪಾದಕಮಲಗಳಿಗೆ ನಮ್ಮ ಆದರಪೂರ್ವ ಪ್ರಣಾಮಗಳನ್ನು ಅರ್ಪಿಸೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ದಂಡೋತ್ ಪ್ರಣಾಮ. ಯತ್ತದ್ ವಿಶುದ್ಧಾನುಭವ ಮಾತ್ರಮೇಕಂ. ವಿಶುದ್ಧ, ಪ್ಯೂರ್, ಕಲುಷಿತವಾಗದ ಶುದ್ಧ ರೂಪ ಮತ್ತು ಅದ್ವಿತೀಯ. ಸೊ ಭಗವಂತ ಇಸ್ ಪ್ಯೂರ್. ಭಗವಂತನಲ್ಲಿ ಯಾವುದೇ ಕಲ್ಮಶಗಳಿಲ್ಲ. ಮತ್ತೆ ಏಕಂ, ಭಗವಂತ ಒಬ್ಬನೇ. ಭಗವಂತ ಇಬ್ಬರಾಗ ಸಾಧ್ಯವಿಲ್ಲ. ಓನ್ಲಿ ಒನ್ ಗಾಡ್. ಅಫ್ಕೋರ್ಸ್ ಭಗವಂತನ ಅವತಾರಗಳೆಲ್ಲ ಒಂದೇ. ವಿ ಕ್ಯಾನ್ ಕನ್ಸಿಡರ್ ಲೈಕ್ ದಟ್. ಈಸ್ ಒನ್, ಓನ್ಲಿ ಒನ್. ಬೇರೆ ಬೇರೆ ರೂಪ, ಬೇರೆ ಬೇರೆ ಲೀಲೆಗಳು ಮಾತ್ರ. ಆದರೆ ಭಗವಂತ ಒಬ್ಬನೇ. ಸ್ವತೇಜಸ ಧ್ವಸ್ತ ಗುಣ ವ್ಯವಸ್ಥಂ. ತನ್ನ ಆಧ್ಯಾತ್ಮಿಕ ಶಕ್ತಿಯಿಂದಾಗಿ ಐಹಿಕ ಗುಣಗಳ ಕಲ್ಮಶ ಇಲ್ಲದವನು. ಗುಣವ್ಯವಸ್ಥ. ನಮ್ಮಲ್ಲಿ ಗುಣಗಳ ದೋಷವಿದೆ. ಸತ್ವಗುಣ, ರಜಗುಣ, ಗುಣಗಳಿಂದ ನಾವು ಪ್ರಭಾವಿತರಾಗಿ ನಾವು ತಪ್ಪನ್ನು ಮಾಡ್ತೇವೆ, ಈ ಭೌತಿಕ ಕಾರ್ಯಗಳನ್ನು ಮಾಡ್ತೇವೆ. ಆದರೆ ಭಗವಂತ ಧ್ವಸ್ತ ಗುಣ ವ್ಯವಸ್ಥೆ. ಭಗವಂತನಲ್ಲಿ ಯಾವುದೇ ಈ ಕಲ್ಮಶಗಳ ಒಂದು ಲೇಷ ಕೂಡ ಇಲ್ಲ. ಪ್ರತ್ಯಕ್ ಪ್ರಶಾಂತಂ ಸುಧಿಯೋ ಉಪಲಂಬನಂ. ಸೊ ಯಾವಾಗಲೂ ಭಗವಂತ ಈಸ್ ಪೀಸ್ಫುಲ್. ಪ್ರತ್ಯಕ್ ಪ್ರಶಾಂತಂ. ಪ್ರತ್ಯಕ್ ಅಂದರೆ ಕಂಪ್ಲೀಟ್ಲಿ, ಪರ್ಫೆಕ್ಟ್ಲಿ. ಪ್ರತ್ಯಕ್ ಪ್ರಶಾಂತಂ, ಅನ್ಡಿಸ್ಟರ್ಬ್ಡ್. ಅವ್ರು ಯಾವಾಗಲೂ ಶಾಂತವಾಗಿರ್ತಾರೆ. ಸುಧಿಯೋಪಲಂಬನಂ. ಯಾರ ಮನಸ್ಸು ಶುದ್ಧವಾಗಿದೆ ಅವರು ಮಾತ್ರ ಭಗವಂತನನ್ನ ಪಡೆಯಬಹುದು. ಕೃಷ್ಣ ಪ್ರಜ್ಞೆಯಲ್ಲಿರುವವರು ಮಾತ್ರ ಭಗವಂತನನ್ನ ಪಡೆಯಬಹುದು. ಧಿ ಅಂದ್ರೆ ಬುದ್ಧಿ ಅಥವಾ ಮನಸ್ಸು. ಸುಧಿಯ ಅಂದ್ರೆ ವೆರಿ ವೆರಿ ಪ್ಯೂರ್ ಮನಸ್ಸು. ಅಂತಹ ಶುದ್ಧ ಬುದ್ಧಿಯಿಂದ, ಶುದ್ಧ ಮನಸ್ಸಿನಿಂದ ಭಗವಂತನನ್ನ ನಾವು ಕಾಣಬಹುದು. ಯಾರ ಹೃದಯದಲ್ಲಿ ದ್ವೇಷ, ಕಲ್ಮಶ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳಿವೆ ಅಂತವರು ಭಗವಂತನನ್ನ ಪಡೆಯಲು ಸಾಧ್ಯವೇ ಇಲ್ಲ. ಹಿ ಅನಾಮ ರೂಪಂ ನಿರಹಂ ಪ್ರಪದ್ಯೆ. ಇದು ತುಂಬಾ ಇಂಪಾರ್ಟೆಂಟ್. ಹಿ ಅನಾಮ ರೂಪಂ. ಭಗವಂತನಿಗೆ ರೂಪವಿಲ್ಲ, ನಾಮ ಕೂಡ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ. ಸೊ ಈ ಪದಗಳನ್ನು ಯಾರಾದರೂ ವಿವರಿಸಬಹುದಾ? ಅನಾಮ, ಅರೂಪ. ಭಗವಂತನಿಗೆ ರೂಪವಿಲ್ಲ, ಭಗವಂತನಿಗೆ ನಾಮವಿಲ್ಲ. ಯಾರು ವರ್ಣನೆ ಮಾಡೋಕೆ ಇಷ್ಟಪಡ್ತೀರಾ? ತುಂಬಾ ಇಂಪಾರ್ಟೆಂಟ್ ಈ ತತ್ವವನ್ನು ಅರ್ಥ ಮಾಡ್ಕೊಳ್ಳೋದು. ನಾವೆಲ್ಲರೂ ಕೃಷ್ಣನ ಪೂಜೆ ಮಾಡ್ತಾ ಇದೀವಿ ತಾನೇ. ರೂಪ ಇದೆ, ನಾಮ ಇದೆ. ಬಟ್ ಈ ಭಾಗವತ ಹೇಳ್ತಿದೆ ನಾಮ ಇಲ್ಲ, ರೂಪ ಇಲ್ಲ ಅಂತ. ಇದರ ಅರ್ಥ ಏನು? ಎಸ್ ನಾಮ ರೂಪ ಇಲ್ಲ ಅಂತಂದ್ರೆ ಅವನು ಬೇರೆ ಬೇರೆ ವಿಸ್ತೀರ್ಣಗಳಲ್ಲಿ ಅವನ ಹೆಸರು ಇದ್ರೂ ಕೂಡ ನಾಮ ಒಂದೇ, ಕೃಷ್ಣನೇ ಮೂಲ ರೂಪ. ಅದರಿಂದ ಅವನು ಒಬ್ನೇ ಅವನು ಅಂತ. ಇಲ್ಲ, ಇಲ್ಲಿ ನಾಮ ಇಲ್ಲ ಅಂತ ಹೇಳ್ತಾರೆ. ಅನಾಮ. ಇದನ್ನ ಭೇದ ಭೇದ ತತ್ವ ಅಂತಾರೆ ಪ್ರಭುಜಿ. ಇದನ್ನ ಇದು ಇರ್ಲೂಬಹುದು, ಇಲ್ದನೆ ಇರ್ಲೂಬಹುದು. ಭಗವಂತ ಯಾವ ತರನಾದ್ರೂ ಇರ್ಬೋದು. ನಿರಾಕಾರ ರೂಪದಲ್ಲೂ ಇರ್ತಾನೆ, ಸಾಕಾರ ರೂಪದಲ್ಲೂ ಇರ್ತಾನೆ. ರೂಪ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ. ಅರೂಪ ಅಂದ್ರೆ ಅದು ಅನ್ಯ ರೂಪ ಅಂತ ಹೇಳ್ತಾ ಇಲ್ಲ. ಅನ್ಯ ರೂಪ ಅಂತ ಹೇಳ್ತಾ ಇಲ್ಲ, ಅರೂಪ ಅಂತ ಹೇಳ್ತಾ ಇದ್ದಾರೆ. ವಿಷ್ಣು ತತ್ವ ಒಬ್ನೇ ಅಂತ. ಇಲ್ಲ ಮಾತಾಡಿ. ಎಲ್ಲದಕ್ಕೂ ಅತೀಂದ್ರಿಯನಾಗಿರೋನು ಪ್ರಭು. ಸತ್ಯ ಚಿತ್ತ ಆನಂದ.
ಅಂದ್ರೆ ಭಗವಂತ ಈ ಇದು ಚರ ಅಚರ ವಸ್ತುಗಳಲ್ಲಿ ಅಂದ್ರೆ ಮರ ಗಿಡಗಳಲ್ಲಿ ಎಲ್ಲ ಇರ್ತಾನೆ, ಅದು ರೂಪ ಇರಲ್ಲ, ನಿರಾಕಾರ ರೂಪದಲ್ಲಿ ಇರುತ್ತಲ್ಲ, ಅದಕ್ಕೆ ಈ ತರ ಹೇಳ್ತಾ ಇದ್ದಾರೆ. ಮರಕ್ಕೆ ರೂಪ ಇಲ್ವಾ? ಗಿಡ ಸರ್ವಂತರ್ಯಾಮಿ ಮರಗಳಿಗೆ ರೂಪ ಇಲ್ವಾ? ರೂಪ ಇದೆ ತಾನೇ, ಕಾಣಿಸುತ್ತೆ ಒಂದು ಆಕಾರದ ಈಗ ಪ್ರಭುಜಿ ಕಲ್ಲಾಗ್ಲಿ ಕಲಿಯುಗದಲ್ಲಿ ಭಗವಂತ ಓಕೆ, ನಾಮರೂಪದಲ್ಲಿ ನೆಲೆಸಿದ್ದಾನೆ. ಒಬ್ಬರಾಗಿ ಹೇಳಿ. ಓಕೆ, ಪ್ರೇಮ ಮಾತಾಜಿ ಹೇಳಿ. ಪ್ರಭುಜಿ ಅದೇ ಕಲಿಯುಗದಲ್ಲಿ ನಾಮರೂಪದಲ್ಲಿ ಭಗವಂತ ನೆಲೆಸಿದ್ದಾನೆ. ಭಗವಂತನಿಗೆ ನಾಮರೂಪದಲ್ಲಿ ನಾಮವಿಲ್ಲ ಅಂತ ಶ್ಲೋಕ ಹೇಳ್ತಾ ಇದೆ. ಅನಾಮ ರೂಪಂ, ಭಗವಂತನಿಗೆ ನಾಮವಿಲ್ಲ ರೂಪವಿಲ್ಲ ಅಂತ ಹೇಳ್ತಾ ಇದೆ. ಭಗವಂತನಿಗಿಂತ ನಾಮ ದೊಡ್ಡದು ಅಂತಾರಲ್ಲ. ಅದು ಡಿಸ್ಕಷನ್ ಮಾಡ್ತಾ ಇಲ್ಲ ನಾವು ಇಲ್ಲಿ. ಇಲ್ಲಿ ಭಗವಂತನಿಗೆ ನಾಮ ಇಲ್ಲ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದೆ. ಇದರ ಅರ್ಥ ಏನು? ಎಸ್ ಭಗವತಿ ಮಾತಾಜಿ. ಲೆಕ್ಕವಿಲ್ಲದಷ್ಟು ರೂಪ ಮತ್ತೆ ಲೆಕ್ಕವಿಲ್ಲದಷ್ಟು ಸರ್ವಂತರ್ಯಾಮಿ ಅನಂತ ರೂಪ ಅನಂತ ನಾಮ ಅಂತ ಹೇಳ್ತಾ ಇಲ್ಲ ಇಲ್ಲಿ. ಅರೂಪ ಅನಾಮ ಅಂತ ಹೇಳ್ತಾ ಇದೆ. ನಾಮವಿಲ್ಲ ರೂಪವಿಲ್ಲ ಅಂತ ಹೇಳ್ತಾ ಇದೆ. ಹರೇ ಕೃಷ್ಣ ಪ್ರಭುಜಿ. ಎಸ್ ಪ್ರಭುಜಿ, ನಾಮ ಇಲ್ಲ ಅಂದ್ರೆ ಅರ್ಥ he gets his names only by his pastimes and characteristics. As such, he does not have any name. It doesn't have name. Okay. Andre Krishna andre because he is attractive, we are giving him a name as Krishna. Hange. But he has a name. He has a name, right? ಅವನು ಐಹಿಕ ಸಂಪರ್ಕಗಳಿಂದ ವನಜ ಮಾತಾಜಿ ಹತ್ರ ಬರ್ತಾ ಇದಾರೆ. ಹೇಳಿ ಮಾತಾಜಿ. ಐಹಿಕ ಸಂಪರ್ಕಗಳು ಇಲ್ಲದೆ ಇರೋದ್ರಿಂದ ಆತನ್ನ ಅನಾಮ ರೂಪ ಅಂತ ಕರೀತಾರೆ. ಯಾಕೆಂದ್ರೆ ಅವನು ಈ ಐಹಿಕ ಪ್ರಕೃತಿಯೊಂದಿಗೆ ಗುರುತಿಸ್ಕೊಳ್ಳಲ್ಲ. ಓಕೆ ಓಕೆ, ಸ್ವಲ್ಪ ಹತ್ತಿರ ಬಂದಿದ್ದೀರಾ, ತುಂಬಾ ಹತ್ತಿರ ಬಂದಿದ್ದೀರಾ. ಓಕೆ, ಇನ್ನು ಸ್ವಲ್ಪ ವಿವರಿಸಬಹುದಾ? ಗುಣಗಳ ಪ್ರಭಾವಕ್ಕೆ ಒಳಗಾಗಲ್ಲ. ಐಹಿಕ ಉಪಾಧಿಗಳಿಲ್ಲ. ಐಹಿಕ ಉಪಾಧಿಗಳಿಲ್ಲ, ಐಹಿಕ ನಾಮ ಇಲ್ಲ ಅಂತ ಹೇಳಿ ಸ್ಟ್ರೇಟ್ ಫಾರ್ವರ್ಡ್. ಭಗವಂತನಿಗೆ ಐಹಿಕ ನಾಮಗಳಿಲ್ಲ, ದೇವನ ಭೌತಿಕ ನಾಮ. ಅಂಡ್ ಭಗವಂತನಿಗೆ ಭೌತಿಕ ರೂಪವಿಲ್ಲ. ಅರೂಪ ಅಂತಂದ್ರೆ ಭಗವಂತನಿಗೆ ಭೌತಿಕ ರೂಪವಿಲ್ಲ. ಚರ್ಮ ಮಾಂಸ ಮೂಳೆಗಳಿಂದ ನಿರ್ಮಿತವಾದಂತಹ ರೂಪ ಭಗವಂತನದಲ್ಲ. ಅರೂಪ ಅಂತಂದ್ರೆ ಭಗವಂತನಿಗೆ ಭೌತಿಕ ದೇಹವಿಲ್ಲ, ದಿವ್ಯ ದೇಹವಿದೆ. ಸಚ್ಚಿದಾನಂದ ವಿಗ್ರಹ, ರೈಟ್? ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ, ದಿವ್ಯ ರೂಪವಾಗಿದೆ. ಭಗವಂತನಿಗೆ ಐಹಿಕ ದೇಹವಿಲ್ಲ, ಐಹಿಕ ನಾಮಗಳು ಕೂಡ ಇಲ್ಲ. Right? He is not having a material name. Krishna ಅನ್ನೋದು ದಿವ್ಯ ನಾಮ. It is spiritual name. It is not ಭೌತಿಕ ನೇಮ್. ಅರ್ಥ ಆಗ್ತಾ ಇದೆಯಾ ಪ್ರಭುಜಿ? ಅಂದ್ರೆ ಇವಾಗ ಆಕಾರನೂ ಹೌದು ನಿರಾಕಾರನೂ ಹೌದು ಅಂತ. ಭಗವಂತನಿಗೆ ಆಕಾರ ಇದೆ. ಎಂತ ಆಕಾರ ಇದೆ? ಏನ್ ಹೇಳಿದೆ ಈಗ? ಆಧ್ಯಾತ್ಮಿಕ ಆಕಾರ. ಸಚ್ಚಿದಾನಂದ ವಿಗ್ರಹ ಆಕಾರವಿದೆ. ಆಧ್ಯಾತ್ಮಿಕ ಶರೀರ ಇದೆ, ಭೌತಿಕ ಶರೀರ ಇಲ್ಲ. ಭೌತಿಕ ರೂಪವಿಲ್ಲ, ಭೌತಿಕ ಶರೀರವಿಲ್ಲ. ಆಧ್ಯಾತ್ಮಿಕ ರೂಪವಿದೆ, ಆಧ್ಯಾತ್ಮಿಕ ದೇಹವಿದೆ ಭಗವಂತನಿಗೆ. ಅರ್ಥ ಆಗ್ತಾ ಇದೆಯಾ? ಮತ್ತೆ ಭಗವಂತನ ನಾಮಗಳು ಐಹಿಕವಲ್ಲ, ಭೌತಿಕವಲ್ಲ. ಭಗವಂತನ ನಾಮಗಳು ದಿವ್ಯ ನಾಮಗಳು. ಕೃಷ್ಣ, ರಾಮ, ಗೋವಿಂದ, ನರಸಿಂಹ ಇವೆಲ್ಲವೂ ದಿವ್ಯ ನಾಮಗಳು. ಇವು ಐಹಿಕ ನಾಮಗಳಲ್ಲ. ಐಹಿಕ ನಾಮಗಳೆಂದರೆ ನೀರು, ಮಣ್ಣು, ಕಲ್ಲು, ಇವೆಲ್ಲ ಐಹಿಕ ಪದಗಳು. ಆದರೆ ಭಗವಂತನ ರೂಪ ಐಹಿಕವಲ್ಲ, ಭಗವಂತನ ನಾಮ ಕೂಡ ಐಹಿಕ ಪದವಲ್ಲ, ಇದು ದಿವ್ಯ ನಾಮವು. ಅರ್ಥ ಇದೆ? ಏನಾದ್ರು ಪ್ರಶ್ನೆಗಳಿದಾವ ಈ ವಿಷಯದಲ್ಲಿ? ಎಲ್ಲರೂ ಅರ್ಥ ಆಯ್ತಾ? ಸೊ ಅರೂಪ ಅಂತಂದ್ರೆ ಏನು? ಯಾರು ಹೇಳ್ತೀರಾ? ಭೌತಿಕ ರೂಪಗಳಿಲ್ಲ. ನಮ್ಮಂತಹ ಭೌತಿಕ ರೂಪ ಭಗವಂತನಿಗಿಲ್ಲ. ಅನಾಮ ಅಂತಂದ್ರೆ ಭೌತಿಕ ನಾಮಗಳಿಲ್ಲ. ಭಗವಂತನಿಗೆ ಭೌತಿಕ ನಾಮಗಳಿಲ್ಲ. ಬಿಕಾಸ್ Prabhupada ವೆರಿ ಕ್ಲಿಯರ್ಲಿ he says in that word to word meaning. ಸಾಮಾನ್ಯವಾಗಿ ನಾವು ಕೇವಲ ಅನುವಾದ ತಾತ್ಪರ್ಯ ಮಾತ್ರ ಓದ್ತೀವಿ, ಆದ್ರೆ ಶಬ್ದಾರ್ಥ ಕೂಡ ಓದ್ಬೇಕು. ಶಬ್ದಾರ್ಥದಲ್ಲಿ ಇನ್ನಿಷ್ಟು ಗುಹ್ಯ ಜ್ಞಾನ ಅಡಗಿದೆ. ಸೊ ನಾನು ಓದ್ತೀನಿ ಯಾವಾಗ್ಲೂ Prabhupada ಬುಕ್ ಓದುವಾಗ ಶಬ್ದಾರ್ಥ ಕೂಡ ಓದ್ತೀನಿ. ಶಬ್ದಾರ್ಥದಲ್ಲಿ ಇನ್ನಿಷ್ಟು ಹೆಚ್ಚು ವಿವರಗಳು ನಮಗೆ ಸಿಗುತ್ತೆ. So he has no material activities, nor he has material form or material name. He is pure. And ಅವರಿಗೆ ಅಹಂಕಾರ ಕೂಡ ಇಲ್ಲ. ನಿರ ಅಹಂ,
ನಮ್ಮ ಹತ್ರ ಅಹಂಕಾರ ಇದೆ, ನಾನು ಇವನು ನಾನು ಅವನು ಅಂತ. ಸೊ ದೊಡ್ಡ ಅಹಂಕಾರ. ಬಟ್ ಭಗವಂತನಲ್ಲಿ ಯಾವುದೇ ಅಹಂಕಾರ ಇಲ್ಲ. ನಿರ ಅಹಂ ಪ್ರಪದ್ಯೆ ಅಂತ ಅಹಂಕಾರನು ಭಗವಂತನಿಗೆ ನಾನು ಭೌತಿಕವಾದದ್ದೇ ಶರಣ. ಅಲ್ವಾ? ಏನ್ ಮಾತಾಡಿ? ಅಹಂಕಾರ ಭೌತಿಕವಾದದ್ದು. ಹೌದು, ಭೌತಿಕ ಅದಕ್ಕೆ ಅಹಂಕಾರ ಭಗವಂತನಿಗೆ ಇಲ್ಲ ಅದು. ಭಗವಂತನಲ್ಲಿಲ್ಲ. ಫ್ರೀ ಫ್ರಮ್ ಫಾಲ್ಸ್ ಪ್ರೈಡ್, ಮಟೀರಿಯಲ್ ಈಗೋ. ನಮ್ಮಲ್ಲಿ ಭೌತಿಕ ಅಹಂಕಾರ ಇದೆ. ನಾನು ಪುರುಷ, ನಾನು ಸ್ತ್ರೀ, ನಾನು ಇಂಜಿನಿಯರ್, ನಾನು ಡಾಕ್ಟರ್, ನಾನು ಇವನು, ನಾನು ಅವಳು. ಸೊ ಇದೆಲ್ಲ ಭೌತಿಕ ಅಹಂಕಾರ. ಬಟ್ ನಾನು ಭಗವಂತನ ದಾಸ ಅಂತ ತಿಳ್ಕೊಳ್ಳೋದು ಆಧ್ಯಾತ್ಮಿಕ ನಿಜವಾದ ಅಹಂಕಾರ. ಸರ್ವೆಂಟ್ ಆಫ್ ಕೃಷ್ಣ, ಜೀವರ ಸ್ವರೂಪ ನಿತ್ಯ ಕೃಷ್ಣ ದಾಸ್. ನಾನು ಕೃಷ್ಣನ ದಾಸ ಅಥವಾ ಕೃಷ್ಣನ ದಾಸಿ ಅಂತ ನಾವು ತಿಳ್ಕೋಬೇಕು. ಅದು ನಿಜವಾದ ಅಹಂಕಾರ. ಓಕೆ. ಸೊ ಭಗವಂತ ಹಲವಾರು ದಿವ್ಯ ರೂಪಗಳಲ್ಲಿ ಬರ್ತಾನೆ. ರಾಮಾದಿ ಮೂರ್ತಿ ಶುಗಲ ನಿಯಮೇನ ತಿಷ್ಟನ್ ನಾನಾವತಾರಮಕರೋದ್ಭುವನೇಶು ಕಿಂತು ಕೃಷ್ಣ ಸ್ವಯಂ ಸಂಭವತ್ ಪರಮ ಪುಮಾನ್ಯೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಸೊ ಭಗವಂತ ರಾಮ ಆದಿ ಮೂರ್ತಿ. ಸೊ ರಾಮ ಇತ್ಯಾದಿ ಹಲವಾರು ಮೂರ್ತಿಗಳಲ್ಲಿ ಬರ್ತಾನೆ, ರೂಪದಲ್ಲಿ ಬರ್ತಾನೆ. ಸೊ ಭಗವಂತ ರೂಪ ತಗೊಂಡು ಬರ್ತಾ ಇದ್ದಾನೆ, ಕರೆಕ್ಟ್. ಆದ್ರೆ ಇವೆಲ್ಲವೂ ಭೌತಿಕ ರೂಪಗಳೆಲ್ಲ ಆಧ್ಯಾತ್ಮಿಕ ರೂಪಗಳು. ಮತ್ತೆ ಹಲವಾರು ದಿವ್ಯ ರೂಪದಲ್ಲಿ ದಿವ್ಯ ಹಸ್ತಗಳನ್ನು ಇಟ್ಕೊಂಡು ಬರ್ತಾನೆ. ಸೊ ದೇರ್ ಆಲ್ ವಿಷ್ಣು ತತ್ವ, ಅವರೆಲ್ಲರೂ ವಿಷ್ಣು ತತ್ವ. ಸೊ ಪ್ರಭುಪಾದರು ಆಫ್ಕೋರ್ಸ್ ಡೀಟೇಲ್ ಆಗಿ ವರ್ಣನೆ ಮಾಡ್ತಾರೆ. ಇಂತಹ ದಿವ್ಯ ಅವತಾರಗಳನ್ನ ಹೇಗೆ ನಾವು ಅಪ್ರಿಷಿಯೇಟ್ ಮಾಡ್ಬೋದು ಅಂದ್ರೆ ಪ್ರೇಮ ಚಕ್ಷುವಿನಿಂದ. ಪ್ರೇಮಾಂಜನಚುರಿತ ಭಕ್ತಿ ವಿಲೋಚನೇನ ಸಂತಃ ಸದೈವ ಹೃದಯೇಶು ವಿಲೋಕಯಂತಿ ಯಂ ಶ್ಯಾಮ ಸುಂದರಮಚಿಂತಿ ಗುಣಸ್ವರೂಪಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಸೊ ಪ್ರೇಮಾಂಜನ ಚುರಿತ, ಯಾವಾಗ ನಮ್ಮ ಕಣ್ಣಿನಲ್ಲಿ ಪ್ರೇಮದ ಅಂಜನ ಇರುತ್ತೆ ಆವಾಗ ಭಗವಂತನನ್ನ ನೋಡಬಹುದು. ಯಾರ ಹತ್ರ ಕೇವಲ ಚರ್ಮ ಚಕ್ಷು ಇದೆ ಅವರು ಭಗವಂತನನ್ನು ನೋಡಲು ಸಾಧ್ಯವಿಲ್ಲ. ಸೊ ಅದಕ್ಕೆ ನಾವು ಪ್ರೇಮಾಂಜನವನ್ನು ಬೆಳೆಸ್ಕೊಳ್ಬೇಕು. ಆ ಪ್ರೇಮಾಂಜನ ಯಾರಿಂದ ಸಿಗುತ್ತೆ? ಶುದ್ಧ ಭಕ್ತರಿಂದ ಸಿಗುತ್ತೆ. ಯಾರು ಪ್ರೇಮಿ ಭಕ್ತರಿದ್ದಾರೆ ಅವರ ಅನುಗ್ರಹದಿಂದ ನಮಗೆ ಕೂಡ ಆ ಒಂದು ದಿವ್ಯವಾದ ಚಕ್ಷು ಸಿಗ್ತದೆ. ಆಗ ನಾವು ಕೃಷ್ಣನನ್ನ ನೋಡ್ಬೋದು, ಕೃಷ್ಣನನ್ನ ಅಪ್ರಿಷಿಯೇಟ್ ಮಾಡಬಹುದು. ರೈಟ್. ಕೃಷ್ಣ ಇದ್ದಾನೆ ದೇವಸ್ಥಾನದಲ್ಲಿ, ಅದರಲ್ಲಿ ನೋಡಿದ್ರೆ ಏನು ಆ ಒಂದು ಭಾವನೆ, ಪ್ರೀತಿಯ ಭಾವನೆ ಬರೋದಿಲ್ಲ. ಯಾಕೆಂದ್ರೆ ಆ ಪ್ರೀತಿ ಯಾರಿಂದ ನಾವು ಪಡೆದುಕೊಳ್ಬೇಕು? ಗುರುಗಳಿಂದ ಪಡೆದುಕೊಳ್ಬೇಕು. ಪ್ರೇಮಿ ಭಕ್ತರಿಂದ, ರಸಿಕ ಭಕ್ತರಿಂದ ಆ ಒಂದು ಪ್ರೇಮವನ್ನು ನಾನು ಪಡೆದುಕೊಳ್ಬೇಕು. ಆಗ ಮಾತ್ರ ಕೃಷ್ಣನನ್ನು ನೋಡಲು ಸಾಧ್ಯ ಅಂತ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮಾದಿ ಖುದ್ದಾಗಿ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ನೆಕ್ಸ್ಟ್ ಶ್ಲೋಕದಲ್ಲಿ ಭಗವಂತನ ಚಟುವಟಿಕೆಗಳ ಬಗ್ಗೆ ಹೇಳಿದ್ದಾರೆ, ಭಗವಂತನ ಅವತಾರದ ಕಾರಣದ ಬಗ್ಗೆ ಹೇಳಿದ್ದಾರೆ. ಮರ್ತ್ಯಾವತಾರ ಸ್ತ್ವಿಹ ಮರ್ತ್ಯ ಶಿಕ್ಷಣಂ ರಕ್ಷೋ ವಧಾಯೈವ ನ ಕೇವಲಂ ವಿಭೋ ಕುತೋನ್ಯತ ಸ್ಯಾದ್ ಭ್ರಮತಸ್ವ ಆತ್ಮನಃ ಸೀತಾ ಕೃತಾನಿ ವ್ಯಸನಾನೀಶ್ವರಸ್ಯ. ಯಾರು ಓದಿಲ್ಲ ಇಲ್ಲಿವರೆಗೂ? ಅವರು ಓದಬಹುದು. ಓದದೇ ಇರೋರು ಯಾರು ಇದ್ದೀರಾ? ಓಕೆ, ಪ್ರಭಾ ಮಾತಾಜಿ ಅವರು. ಓದ್ಲ ಪ್ರಭುಜಿ. ಓಕೆ, ವನಜ ಮಾತಾಜಿ. ಅನೇಕ ದುಃಖಗಳಿಗೆ ಕಾರಣವಾಗುತ್ತದೆ ಎಂಬುದನ್ನು ಮರ್ತ್ಯರಿಗೆ ಕಲಿಸಿಕೊಡುವುದು ಆಗಿತ್ತು. ಆತನು ಸ್ವಯಂ ಶಕ್ತನಾದ ದೇವೋತ್ತಮ ಪರಮಪುರುಷನಾಗಿದ್ದಾನೆ. ಅವನಿಗೆ ಶೋಚನೀಯವಾದದ್ದು ಯಾವುದೂ ಇಲ್ಲ. ಆದ್ದರಿಂದ ಸೀತಾಮಾತೆಯ ಅಪಹರಣದಿಂದ ಉಂಟಾದ ಸಂಕಟಗಳಿಗೆ ಆತ ಯಾಕಾದರೂ ಒಳಗಾಗಬೇಕಾಗಿದೆ. ಹರೇ ಕೃಷ್ಣ. ಇಲ್ಲಿ ಮರ್ತ್ಯಾವತಾರ, ಮರ್ತ್ಯ ಅಂದರೆ ಸಾಮಾನ್ಯ ಮನುಷ್ಯನ ತರ ಅವತರಿಸಿದ್ದಾರೆ. ಮರ್ತ್ಯ ಶಿಕ್ಷಣಂ, ಯಾರಿಗೋಸ್ಕರ? ಮರ್ತ್ಯ ಶಿಕ್ಷಣ, ನಮಗೆಲ್ಲ ಶಿಕ್ಷಣವನ್ನು ಕೊಡೋದಿಕ್ಕೆ. ಸೊ ರಾಮಚಂದ್ರರು ನಮಗೆಲ್ಲ ಪಾಠ ಕಲಿಸೋದಿಕ್ಕೆ ಬಂದಿದ್ದಾರೆ. ಎಂತಹ ಪಾಠ ಅದು? ಹಲವಾರು ಪಾಠಗಳಿವೆ. ಸಾಮಾನ್ಯವಾಗಿ ಗೊತ್ತಿರುವುದು ಏಕಪತ್ನಿ ವ್ರತ, ಮತ್ತೆ ಮರ್ಯಾದಾ ಪುರುಷೋತ್ತಮ, ಮರ್ಯಾದೆಯನ್ನು ಪಾಲನೆ ಮಾಡೋದಿಕ್ಕೆ, ಮತ್ತೆ ಪಿತೃವಾಕ್ಯ ಪರಿಪಾಲಕ, ಈ ರೀತಿ ಹಲವಾರು ಕಾರಣಗಳು
ನಾವು ನೋಡಿದ್ದೀವಿ. ಆದ್ರೆ ಇಲ್ಲಿ ಇನ್ನೊಂದು ಕಾರಣವನ್ನು ಕೊಡ್ತಾ ಇದ್ದಾರೆ. ಮರ್ತ್ಯಾವತಾರ ಮರ್ತ್ಯ ಶಿಕ್ಷಣ ರಕ್ಷೋ ವಧಾಯೈವನ ಕೇವಲಂ ಇವು. ಕೇವಲ ರಾಕ್ಷಸರನ್ನ ಕೊಲ್ಲೋದಿಕ್ಕೆ ಅವರು ಅವತರಿಸಿಲ್ಲ. ರಾವಣನ್ನ ಕೊಲ್ಲಲು ಅವರು ಖುದ್ದಾಗಿ ಬರಬೇಕಂತ ಇರಲಿಲ್ಲ. ಭಗವಂತನ ಶಕ್ತಿಯೇ ಸಾಕಾಗಿತ್ತು ರಾವಣನನ್ನು ಕೊಲ್ಲೋದಿಕ್ಕೆ. ಆದ್ರೆ ಭಗವಂತ ಯಾಕೆ ಬರ್ತಾನೆ? ನಮಗೆ ಪಾಠ ಕಲಿಸೋದಕ್ಕೆ ಬರ್ತಾನೆ. ಕುತೋನ್ಯತಸ್ಯಾದ್ ರಮತಸ್ವ ಆತ್ಮನಃ ಸೀತಾಕೃತಾನಿ ವ್ಯಸನಾನಿ ಈಶ್ವರಸ್ಯ. ಭಗವಂತ ಆತ್ಮಸಂತುಷ್ಟನಾಗಿದ್ದಾನೆ. ಹಿ ಇಸ್ ಕಂಪ್ಲೀಟ್ಲಿ ಪ್ಯೂರ್ ಅಂಡ್ ಹ್ಯಾಪಿ. ಆದ್ರೆ ಸೀತಾಕೃತಾನಿ, ಸೀತೆ ದೇವಿ ಮಾಡಿದಂತಹ ಕೃತ್ಯ ಅಂದ್ರೆ ಅವಳ ಅಪಹರಣ ಇತ್ಯಾದಿ ಚಟುವಟಿಕೆಗಳು ಏನಾಯ್ತು, ಅದರಿಂದ ಭಗವಂತನಿಗೆ ತುಂಬಾ ನೋವಾಯಿತು. ಸೀತಾಕೃತಾನಿ ವ್ಯಸನಾನಿ ಈಶ್ವರಸ್ಯ. ರೈಟ್. ಅದರಿಂದ ಸೀತಾಮಾತೆ ಅಪಹರಣದಿಂದ ಉಂಟಾದ ಸಂಕಟಗಳಿಗೆ ಆತ ಯಾಕಾದರೂ ಒಳಗಾಗಬೇಕಾಗಿದೆ, ನಮ್ಗೆ ಪಾಠ ಕಲಿಸೋದಿಕ್ಕೆ. ರೈಟ್. ಅವನಿಗೆ ಶೋಚನೀಯವಾದದ್ದು ಯಾವುದೂ ಇಲ್ಲ. ಆದ್ದರಿಂದ ಸೀತಾಮಾತೆ ಅಪಹರಣದಿಂದ ಉಂಟಾದ ಸಂಕಟಗಳಿಗೆ ಆತ ಯಾಕಾದರೂ ಒಳಗಾಗಬೇಕಾಗಿದೆ. ಸೊ ಇದೊಂದು ಕಾರಣ. ಸೊ ಭಗವಂತ ಈ ನಮಗೊಂದು ಪಾಠ ಕಲಿಸ್ತಾ ಇದ್ದಾನೆ. ಅದೇನಂದ್ರೆ ಭೌತಿಕ ಜೀವನದಲ್ಲಿ ಅಥವಾ ಗೃಹಮೇಧಿ ಜೀವನದಲ್ಲಿ ಎಷ್ಟು ಕಷ್ಟ ಬರುತ್ತೆ, ಸಂಕಟ ಬರುತ್ತೆ ಅನ್ನೋದನ್ನ ಕಲಿಸ್ಕೊಡ್ತಾ ಇದ್ದಾನೆ. ರೈಟ್. ಸ್ತ್ರೀ ಪುರುಷರ ಮಧ್ಯೆ ಈ ಭೂಮಿಯಲ್ಲಿ ಸಹಜವಾದ ಆಕರ್ಷಣೆ ಇರುತ್ತೆ. ಅವರು ಇಬ್ರು ಒಟ್ಟಿಗೆ ಬಂದಾಗ, ಆಕರ್ಷಣೆಯಿಂದ ಒಟ್ಟಿಗೆ ಬಂದಾಗ, ಪುಂಸ ಸ್ತ್ರೀಯ ಮಿಥುನಿ ಭಾವ ಮೇತಂ, ಅವ್ರು ಒಟ್ಟಿಗೆ ಬಂದಾಗ ಏನಾಗುತ್ತೆ? ಅಥವಾ ಗೃಹ ಕ್ಷೇತ್ರ ಸುತಾಪ್ತ ವಿತ್ತ ಜನಸ್ಯ ಮೋಹಂ ಅಹಂ ಮಮಿತಿ. ಸೊ ಅವರ ಪರಿವಾರ ದೊಡ್ಡದಾಗುತ್ತೆ, ಸಂಸಾರ ಬೆಳೆಯುತ್ತೆ, ಇನ್ನಿಷ್ಟು ಬಂಧನ ಹೆಚ್ಚಾಗುತ್ತೆ. ತಯೋರ್ಮಿತ ಹೃದಯ ಗ್ರಂಥಿ ಮಾಹು. ಸೊ ಹೃದಯ ಗ್ರಂಥಿ ಉಂಟಾಗುತ್ತೆ ಹೃದಯದಲ್ಲಿ. ಸೊ ಅವನ ಆಕರ್ಷಣೆಯಿಂದ ಒಟ್ಟಿಗೆ ಬಂದಾಗ ಅವರ ಎಷ್ಟು ಬೆಳೆಯುತ್ತೆ. ಅಷ್ಟೇ ಅಲ್ಲ, ಎನ್ಮೈತುನಾದಿ ಗೃಹಮೇದಿ ಸುಖಂ ತುಚ್ಛಂ ಕಂಡು ಯನೇನ ಕರೆಯೋರು ಇವ ದುಃಖ ದುಃಖಂ. ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ಈ ಒಂದು ಏನಂತಾರೆ ಸಂಸಾರದ ಸುಖ ಏನಿದೆ ಅದು ತುಂಬಾ ದುಃಖ. ಮೈಥುನಾದಿ ಗೃಹಮೇದಿ ಸುಖಂ ತುಚ್ಛಂ. ಈ ಗೃಹಮೇದಿ ಸುಖ, ಮೈಥುನ ಸುಖ ಏನಿದೆ ಅದು ತುಚ್ಛ ಸುಖ. ಅದು ಒಂದು ಏನಂತಾರೆ ಕಂಡು ಏನೇನೆ ಕರೆಯೋರು ಇವ ದುಃಖ ದುಃಖಂ. ಅದೊಂದು ಏನಂತಾರೆ ತುರಿಕೆ, ಇಚ್ಚಿಂಗ್ ಸೆನ್ಸೇಷನ್. ತುರಿಕೆ ಬಂದಾಗ ನಾವು ತೋರಿಸ್ತೀವಿ, ಆದರೆ ಏನಾಗುತ್ತೆ, ಇನ್ನಿಷ್ಟು ಸ್ವಲ್ಪ ಹೊತ್ತಿಗೆ ಅದು ಒಂದು ಆರಾಮ್ ಅಂತ ಅನ್ಸುತ್ತೆ, ಬಟ್ ಜಾಸ್ತಿ ತುರಿಸಿದಾಗ ಅಲ್ಲಿ ನೋವಾಗುತ್ತೆ. ದುಃಖಂ ಕಂಡು ಏನೇನ ಕರೆಯೋ ಇವ ದುಃಖ ದುಃಖಂ. ದುಃಖ ದುಃಖಂ, ಡಬಲ್ ದುಃಖ ಸಿಗುತ್ತೆ. ಡಬಲ್ ದುಃಖ ಅಂದ್ರೆ ಏನು? ಫಸ್ಟ್ ತೋರಿಸಿದಾಗ ಇನ್ನಿಷ್ಟು ತೋರಿಸ್ಬೇಕು ಅನ್ಸುತ್ತೆ. ಸ್ಕ್ರಾಚ್ ಅಗೇನ್ ಅಂಡ್ ಅಗೇನ್ ಅಂಡ್ ಅಗೇನ್. ಯಾವ ದುಃಖ ದುಃಖಂ. ತೃಪ್ಯಂತಿನೇಹ ಕೃಪಣ ಬಹುದುಃಖ ಭಾಜ. ಒಬ್ಬ ವ್ಯಕ್ತಿ ಇಂದ್ರತೃಪ್ತಿ ಅಥವಾ ಮೈಥುನ ಜೀವನದಲ್ಲಿ ಎಂದು ತೃಪ್ಯಂತಿ ನ ಇಹ, ಎಂದು ತೃಪ್ತಿಯನ್ನು ಪಡೆಯೋಕೆ ಸಾಧ್ಯವೇ ಇಲ್ಲ. ಕೃಪಣ ಬಹುದುಃಖ ಭಾಜ, ಆದ್ರೆ ತೃಪ್ತಿ ಸಿಗೋದಿಲ್ಲ, ಬಹುದುಃಖ, ಸಾಕಷ್ಟು ದುಃಖ ಸಿಗುತ್ತೆ. ರೈಟ್. ಕಂಡೂತಿವನ್ ಮನಸಿಜಂ ವಿಷಹೇತ ಧೀರ. ಸೊ ಮನಸಿಜಂ ಕಂಡೂತಿವನ್, ಈ ಇಂದ್ರಿಯ ಸುಖ ಹೇಗಿದೆ, ಅದೊಂದು ಮನಸ್ಸಲ್ಲಿ ಉಂಟಾಗಿದಂತ ಒಂದು ತುರಿಕೆ, ಲೈಕ್ ಇಚಿಂಗ್ ಸೆನ್ಸೇಷನ್. ಅದು ಆಸೆ ಬರುತ್ತೆ, ಬೇಕು ಬೇಕು ಅಂತ ಗುಡು 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 ಅಂತ ಹೃದಯದಲ್ಲಿ, ನನಗೆ ಕಾರ್ ಬೇಕು ಗುಡು 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 ಅಂತ ಅನ್ನತ್ತೆ, ನನಗೆ ಇದು ಬೇಕು ಅದು ಬೇಕು ಅದು. ಸೊ ಈ ರೀತಿ ಭೌತಿಕ ಆಸೆಗಳು ಬರ್ತವೆ, ಆದರೆ ನಾವೇನ್ ಮಾಡ್ಬೇಕು? ಟಾಲರೇಟ್ ಮಾಡ್ಬೇಕು. ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಸೊ ಇಂದ್ರಿಯ ಆಸಕ್ತಿಗಳು ಹೃದಯದಲ್ಲಿ ಮೂಡಿದಾಗ ಟಾಲರೇಟ್ ಮಾಡಿ, ಸ್ವಲ್ಪ ಹೊತ್ತು ಟಾಲರೇಟ್ ಮಾಡಿ, ಆಸೆ ಹೋಗ್ಬಿಡುತ್ತೆ. ಆದ್ರೆ ಆಸೆಗನ್ನ ಪೂರೈಸೋದಕ್ಕೆ ಅಂತ ಹೊರಟ್ರೆ ಬೇಕು 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 ಅದನ್ನ ತಗೊಂಡ್ಬಿಟ್ಟಾಗ ಇನ್ನಿಷ್ಟು ಬೇಕು ಇನ್ನಿಷ್ಟು ಬೇಕು, ಅದು ಆಸೆಗಳು ನೀಗಿ ಹೋಗೋದಿಲ್ಲ. ಇನ್ನಿಷ್ಟು ಬೇಕು ಬೇಕು ಅಂತ ಅದು ಉರಿಯುತ್ತೆ. ಉರಿಯುವ ಬೆಂಕಿಯಲ್ಲಿ ತುಪ್ಪ ಹಾಕಿದ್ರೆ ಏನಾಗುತ್ತೆ? ಇನ್ನಿಷ್ಟು ಜೋರಾಗಿ ಉರಿಯುತ್ತೆ. ಸೊ ನಮ್ಮ ಭೌತಿಕ ಆಸೆಗಳನ್ನು ಪೂರೈಸಿದಾಗ ಆಸೆಗಳು ಇನ್ನಿಷ್ಟು ಜೋರಾಗಿ ಉರಿತವೆ, ಬೇಡ್ತವೆ, ಆಸೆಗಳು ಇನ್ನಿಷ್ಟು ಹೆಚ್ಚುತ್ತವೆ. ಸೊ ಅದಕ್ಕಾಗಿ ನಾವು ಆಸೆಗಳನ್ನ ಮಿತಿಯಲ್ಲಿಡಬೇಕು. ಲಿಮಿಟ್, ಡೋಂಟ್ ಇನ್ಕ್ರೀಸ್ ಇಟ್. ಸೊ ಆಸೆಗಳು ಮಿತಿಯಲ್ಲಿದ್ದಾಗ ನಾವು ಸುಖವಾಗಿರ್ಬೋದು. ಸೊ ಕೃಪಣಾ ಬಹುದುಃಖ ಭಾಷಾ ಕಂಡೂತಿವತ್ ಮನಸ್ಸಿನ ವಿಷಹೇತ ಧೀರ. ಅದಕ್ಕಾಗಿ
ಫಸ್ಟ್ ಭಗವಂತ ಈ ಗೃಹಸ್ಥ ಅಥವಾ ಗೃಹಮೇಧಿ ಜೀವನದಲ್ಲಿ ಎಷ್ಟು ದುಃಖ ಇದೆ. ಸೊ ಸೀತಾ ಅಪಹರಣವಾದಾಗ ರಾಮಚಂದ್ರ ಎಷ್ಟು ಕಷ್ಟ ಪಡ್ಬೇಕಾಯ್ತು. ಅಫ್ಕೋರ್ಸ್ ಅವ್ರಿಗೆ ಕಷ್ಟ ಪಡ್ಬೇಕಂತ ಇರಲಿಲ್ಲ, ಆದ್ರೆ ನಮ್ ಪಾಠ ಕಲಿಸೋದಕ್ಕೆ ಅವರು ಸೀತೆಯನ್ನು ಹುಡುಕಿದ್ರು, ಕಿಷ್ಕಿಂಧೆಗೆ ಹೋದರು, ಅಲ್ಲಿ ವಾಲಿಯನ್ನು ಕೊಂದು ಸುಗ್ರೀವನ ಜೊತೆ ಒಪ್ಪಂದ ಮಾಡಿಕೊಂಡು ಸೀತೆಯನ್ನು ಹುಡುಕಿದ್ರು. ನಂತರ ಸಮುದ್ರವನ್ನ ದಾಟಿ ಬಂದರು, ಬ್ರಿಡ್ಜ್ ಕಟ್ಟಬೇಕಾಯ್ತು. ನಂತರ ರಾವಣನ ಜೊತೆ ಸಾಕಷ್ಟು ದಿನ ಯುದ್ಧವನ್ನು ಮಾಡಿ ರಾವಣನ ಕೊಲ್ಲಬೇಕಾಯ್ತು. ನಂತರ ಸೀತೆಗೆ ಅಗ್ನಿ ಪರೀಕ್ಷೆ ಮಾಡಿಸ್ಬೇಕಾಯ್ತು. ನಂತರ ಮರಳಿ ವಾಪಸ್ ಅಯೋಧ್ಯೆಗೆ ಬರ್ಬೇಕಾಯ್ತು. ಇಷ್ಟೊಂದು ಕಷ್ಟ. ಸೊ ಅದಕ್ಕಾಗಿ ಈ ಗೃಹಸ್ಥ ಜೀವನದಲ್ಲಿ ತುಂಬಾ ಕಷ್ಟ ಇದೆ ಅನ್ನೋದನ್ನ ತಿಳಿಸೋದಿಕ್ಕೆ ಅವರು ಅಂತಹ ಪಾಠವನ್ನು ಕಲಿಸೋದಿಕ್ಕೆ ರಾಮಚಂದ್ರ ಈ ಲೀಲೆಯನ್ನು ಮಾಡಿದ್ರು ಅಂತ ಹೇಳಲಾಗಿದೆ. ಸೊ ಇನ್ನೊಂದು ಪಾಠ ಏನ್ ಕಲಿಸಿದೆ ಅಂದ್ರೆ, ಓಕೆ, ಗೃಹಸ್ಥ ಜೀವನದಲ್ಲಿ ತುಂಬಾ ಕಷ್ಟ ಇದೆ, ಆದ್ರೆ ಗೃಹಸ್ಥ ಜೀವನದಲ್ಲಿ ಸೇರಿ ಬಿಟ್ರೆ ಅಲ್ಲಿ ಕರ್ತವ್ಯ ನಿಷ್ಠರಾಗಿರಬೇಕು. ಓಕೆ, ಗಂಡಸರು ಹೆಣ್ಣು ಮಕ್ಕಳನ್ನ ಕಾಪಾಡಬೇಕು. ಸೊ ಸೀತೆ ಅಪಹರಣ ಆಯ್ತು, ರಾಮಚಂದ್ರ ಬಿಡ್ಲಿಲ್ಲ. ಸೀತೆಯನ್ನು ಹುಡುಕಿ ವಾಪಸ್ ತರೋವರೆಗೂ ತುಂಬಾ ಪ್ರಯತ್ನ ಪಟ್ರು, ರೈಟ್? ತುಂಬಾ ಏನಂತಾರೆ, ಕಷ್ಟಪಟ್ರು. ಸೊ ಗಂಡನ ಕರ್ತವ್ಯ ಏನು? ಮನೆಯಲ್ಲಿರುವ ಹೆಣ್ಣು ಮಕ್ಕಳನ್ನ, ಹೆಂಡತಿ ಮತ್ತೆ ಮಕ್ಕಳನ್ನ ರಕ್ಷಣೆ ಮಾಡುವುದು. ಸೊ ದಟ್ ಇಸ್ ಅ ಡ್ಯೂಟಿ ಆಫ್ ದ ಹಸ್ಬೆಂಡ್. ಸೊ ಕರ್ತವ್ಯ ನಿಷ್ಠರಾಗಿರಬೇಕು ಅನ್ನುವ ಪಾಠವನ್ನು ಕೂಡ ಕಲಿಸಿದ್ದಾರೆ, ರೈಟ್? ಸೊ ಇನ್ನೊಂದು ಪಾಠ ಏನಂದ್ರೆ, ಸೊ ರಾಮಚಂದ್ರರು ತನ್ನ ಶುದ್ಧ ಭಕ್ತರ ಒಂದು ಗುಣವನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಯಥಾದೇಕ ವೈಷ್ಣವೇರ ವ್ಯವಹಾರ ದುಃಖ ನಿಶ್ಚಯ ಜಾನಿಹತಃ ಪರಮಾನಂದ ಸುಖ. ವೈಷ್ಣವರ ದುಃಖ ಏನಿದೆಯಲ್ಲ ಅದು ಪರಮ ಸುಖ. ಅದು ಹೇಗೆ, ರೈಟ್? ಸೊ ಸೀತಾದೇವಿ ಅಪಹರಣ ಆಯ್ತು, ಲಂಕೆಯಲ್ಲಿ 1 ವರ್ಷ ಇದ್ರು, ಆದ್ರೆ ದುಃಖದಲ್ಲಿದ್ರು ಅಂತ ನಾವು ಭಾವಿಸ್ತೀವಿ. ಆದರೆ ಭಗವಂತ ರಾಮನ ವಿರಹದಲ್ಲಿದ್ದಳು, ಆದ ಕಾರಣ ಅವಳಿಗೆ ಹೃದಯದಲ್ಲಿ ಪರಮ ಆನಂದದ ಅನುಭವ ಆಗ್ತಾ ಇತ್ತು. ರಾಮನ ಸ್ಮರಣೆ ಪ್ರತಿ ಕ್ಷಣ ಆಗ್ತಾ ಇತ್ತು. ಕೆಲವೊಮ್ಮೆ ಮೇಲೆ ಪ್ರೀತಿ ಮಾಡುವ ವ್ಯಕ್ತಿಯ ಜೊತೆ ಕೂತ್ರೆ ಅವನ ನೆನಪಾಗೋದಿಲ್ಲ, ಆದ್ರೆ ಅವರು ದೂರ ಹೋದ್ರೆ ಅವರ ನೆನಪು ಇನ್ನಿಷ್ಟು ತೀವ್ರವಾಗುತ್ತೆ. ಇಟ್ಸ್ ಕಾಲ್ಡ್ ಲವ್ ಇನ್ ಸಪರೇಷನ್. ಆ ಒಂದು ಲವ್ ಇನ್ ಸಪರೇಷನ್, ವಿಪ್ರಲಂಬ ಪ್ರೇಮದ ಅನುಭವವನ್ನ ಕೊಡೋದಿಕ್ಕೆ ರಾಮಚಂದ್ರರು ಸೀತೆಯಿಂದ ಬೇರೆ ಆದ್ರು ಅಂತ ಒಂದು ಕಾರಣವನ್ನು ಪ್ರಭುಪಾದರಲ್ಲಿ ಹೇಳ್ತಾ ಇದ್ದಾರೆ. ಅದ್ರ ಗೋಪಿಕೆಯರು ಕೂಡ ಕೃಷ್ಣನ ವಿರಹದಲ್ಲಿದ್ರು. ಕೃಷ್ಣ ವೃಂದಾವನನ್ನು ಬಿಟ್ಟು ಮಥುರೆಗೆ ಹೋದ, ಮಥುರದಿಂದ ದ್ವಾರಕೆಗೆ ಹೋದ, ವಾಪಸ್ ಬರ್ಲಿಲ್ಲ. ಸೊ ಗೋಪಿಕೆಯರೆಲ್ಲ ಪ್ರತಿದಿನ ವೇಟ್ ಮಾಡ್ತಾ ಇದ್ರು, ಕಾಯ್ತಾ ಇದ್ರು, ಕೃಷ್ಣ ಬರ್ತಾನೆ 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 ಅಂತ. ಕೃಷ್ಣ ಬರ್ಲೇ ಇಲ್ಲ. ಆದ್ರೂ ಪ್ರತಿದಿನ ಕೃಷ್ಣನ ಸ್ಮರಣೆಯಲ್ಲಿ ಅವ್ರು ಇರ್ತಾ ಇದ್ರು. ಆ ಕೃಷ್ಣನ ಸ್ಮರಣೆಯಲ್ಲಿ ಕೃಷ್ಣನ ಅನುಭವವನ್ನು ಅವರು ಪಡಿತಾ ಇದ್ರು. ಸೊ ಆ ವಿರಹವನ್ನ ತೋರಿಸೋದಿಕ್ಕೆ ಭಗವಂತ ಮರ್ತ್ಯ ಅವತಾರ ಭೂಮಿಯಲ್ಲಿ ಅವತರಿಸಿದ. ಓಕೆ, ಆಲ್ರೆಡಿ 3 ಕಾರಣಗಳು ಭಗವಂತ ಅವತರಿಸಿದ್ದು, ಅದನ್ನು ಆಲ್ರೆಡಿ ನಾನು ವರ್ಣನೆ ಮಾಡಿದ್ದೇನೆ. ನವೈಸ ಆತ್ಮಾತ್ಮವತಾಂ ಸುಹೃತ್ತಮಂ ಶಕ್ತಸ್ತ್ರಿಲೋಕ್ಯಾಂ ಭಗವಾನ್ ವಾಸುದೇವಃ ನ ಸ್ತ್ರೀಕೃತಂ ಕಶ್ಮಲಂ ಅಶ್ನುವೀತ ನ ಲಕ್ಷ್ಮಣಂ ಚಾಪಿ ವಿಹಾತುಮರ್ಹತಿ. ಓಕೆ, ಪ್ರೇಮ ಮಾತಾಜಿ ಅವರು. ಹರೇ ಕೃಷ್ಣ ಪ್ರಭುಜಿ. ಭಗವಾನ್ ಶ್ರೀ ರಾಮಚಂದ್ರನು ದೇವೋತ್ತಮ ಪರಮಪುರುಷ ವಾಸುದೇವನಾದ್ದರಿಂದ ಈ ಐಹಿಕ ಜಗತ್ತಿನಲ್ಲಿ ಆತನು ಯಾವುದಕ್ಕೂ ಆಸಕ್ತನಾಗಿರುವುದಿಲ್ಲ. ಆತನು ಆತ್ಮ ಸಾಕ್ಷಾತ್ಕಾರ ಪಡೆದವರಿಗೆ ಅತ್ಯಂತ ಪ್ರೀತಿಪಾತ್ರನಾದ ಪರಮಾತ್ಮನಾಗಿರುತ್ತಾನೆ. ಅವರ ಅತ್ಯಂತ ಆಪ್ತ ಸಖನೂ ಆಗಿರುತ್ತಾನೆ. ಆತನು ಸಕಲ ಸಮೃದ್ಧಿಯಿಂದ ಕೂಡಿದ್ದಾನೆ. ಆದ್ದರಿಂದ ಅವನ ಹೆಂಡತಿಯ ವಿರಹದಿಂದಾಗಿ ಆತನು ಯಾತನೆ ಪಡಬೇಕಾದ ಸಾಧ್ಯತೆಯೂ ಇಲ್ಲ. ಆತನು ತನ್ನ ಹೆಂಡತಿಯನ್ನು ತಮ್ಮನಾದ ಲಕ್ಷ್ಮಣನನ್ನು ತ್ಯಜಿಸಬೇಕಾಗಿಯೂ ಇಲ್ಲ. ಇಬ್ಬರಲ್ಲಿ ಯಾರನ್ನು ತ್ಯಜಿಸುವುದು ಅತ್ಯಂತ ಅಶಕ್ಯವಾದುದು. ಹರೇ ಕೃಷ್ಣ. ಸೊ ಭಗವಂತ ವಾಸುದೇವ, ಆದ್ರೆ ಭಗವಂತ ಎಲ್ಲಾ ಭಕ್ತರ ಆತ್ಮ ಸಖ, ರೈಟ್? ಸೊ ಅದಕ್ಕೆ ಸೀತೆಯನ್ನ ಲಕ್ಷ್ಮಣನನ್ನ ಅವರು ತ್ಯಜಿಸಲಿಲ್ಲ.
ಎಲ್ಲಿ ಹೋದ್ರು ಸೀತೆಯನ್ನ ಲಕ್ಷ್ಮಣನ ಅವರು ಕರ್ಕೊಂಡು ಹೋಗ್ತಾ ಇದ್ರು. ಸೊ ಈ ಒಂದು ಪಾಯಿಂಟ್ ಅನ್ನು ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸೊ ಈಸ್ ಅಟ್ಯಾಚ್ ಟು ಹಿಸ್ ಸರ್ವೆಂಟ್ಸ್. ಭಗವಂತನ ಒಂದು ಗುಣ ಏನು? ಭಗವಂತ ಸುಹೃತ್ತಮ, ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ರಕ್ಷತಿ. ಸೊ ಭಗವಂತ ತನ್ನ ಭಕ್ತರ ಪ್ರತಿ ತುಂಬಾ ಪ್ರೀತಿ, ಭಗವಂತನಿಗೆ ಭಕ್ತರ ಪ್ರತಿ ತುಂಬಾ ಪ್ರೀತಿ. ಅದಕ್ಕೋಸ್ಕರ ಭಗವಂತ ತನ್ನ ಭಕ್ತರನ್ನ ಎಂದೂ ಬಿಡೋದಿಲ್ಲ. ಸೊ ಆದ ಕಾರಣ ಎಷ್ಟೇ ಕಷ್ಟ ಆಗಲಿ ಭಗವಂತ ಭಕ್ತರ ರಕ್ಷಣೆಯನ್ನ ಮಾಡೇ ಮಾಡ್ತಾನೆ. ಸೊ ಈ ರೀತಿ ಭಕ್ತನ ಮುಂದಿನ ಶ್ಲೋಕದಲ್ಲಿ ಈ ಪಾಯಿಂಟ್ ಅನ್ನು ಇನ್ನಿಷ್ಟು ವರ್ಣಿಸಿದ್ದಾರೆ. ಸೊ ಭಗವಂತ ಮನುಷ್ಯರನ್ನಷ್ಟೇ ಅಲ್ಲ, ವಾನರಿಗೂ ಕೂಡ ಸೇವೆ ಅವಕಾಶವನ್ನು ಒದಗಿಸಿಕೊಟ್ಟ, ಅವರನ್ನ ತನ್ನ ಆತ್ಮೀಯ ಮಿತ್ರರ ತರ ಸ್ವೀಕರಿಸಿದ. ಈ ಶ್ಲೋಕ ಸುಗ್ರೀವನು ಹೇಳ್ತಾನೆ. ನ ಜನ್ಮನು ನ ಮಹತೋ ನ ಸೌಭಗಂ ನ ವಾಗ್ ನ ಬುದ್ಧೇರ್ನಾಕೃತಿಸ್ತೋಷ ಹೇತು ಯದ್ವಿಸೃಷ್ಟಾನಪಿ ನೋವನೌಕಶಸ್ ಚಕಾರ ಸಖ್ಯೇ ಬತ ಲಕ್ಷ್ಮಣಾಗ್ರಜಃ. ಓಕೆ, ಓದಿ. ಭಗವತಿ ಹರಿಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಪರಮ ಪ್ರಭುವಾದ ಶ್ರೀರಾಮಚಂದ್ರನ ಸಖ್ಯವನ್ನು ಐಹಿಕ ಗುಣಗಳ ತಳಹದಿಯ ಮೇಲೆ ಯಾರು ಬೆಳೆಸಿಕೊಳ್ಳಲಾರರು. ಈ ಐಹಿಕ ಗುಣಗಳೆಂದರೆ ಶ್ರೀಮಂತ ಕುಟುಂಬದಲ್ಲಿ ಜನ್ಮ, ವೈಯಕ್ತಿಕ ಸೌಂದರ್ಯ, ವಾಗ್ಮೈಖರಿ, ಸೂಕ್ಷ್ಮ ಬುದ್ಧಿ ಮತ್ತು ಸರ್ವೋನ್ನತ ಕುಲ ಅಥವಾ ರಾಷ್ಟ್ರಗಳು. ಭಗವಾನ್ ಶ್ರೀರಾಮಚಂದ್ರನ ಸಖ್ಯಕ್ಕೆ ವಾಸ್ತವಿಕವಾಗಿ ಯಾವ ಗುಣಗಳು ಬೇಕಾಗಿಲ್ಲ. ಹಾಗಿಲ್ಲದಿದ್ದರೆ ಅದು ಹೇಗೆ ಸಾಧ್ಯವಾಗುತ್ತಿತ್ತು? ಕಾಡಿನ ಅನಾಗರಿಕ ನಿವಾಸಿಗಳಾದ ನಾವು ಉತ್ತಮ ಕುಲದಲ್ಲಿ ಜನ್ಮ ತಳೆದಿಲ್ಲವಲ್ಲ. ನಮಗೆ ದೇಹ ಸೌಂದರ್ಯ ಇಲ್ಲ. ನಾವು ದೊಡ್ಡ ಮನುಷ್ಯನಂತೆ ಮಾತನಾಡಲಾರೆವು. ಹೀಗಿದ್ದು ಭಗವಾನ್ ಶ್ರೀರಾಮಚಂದ್ರನು ನಮ್ಮನ್ನು ಮಿತ್ರನನ್ನಾಗಿ ಮಾಡಿಕೊಂಡಿಲ್ಲವೇ? ಹರೇ ಕೃಷ್ಣ ಪ್ರಭುಜಿ. ತುಂಬಾ ಒಳ್ಳೆ ಶ್ಲೋಕ ಇದು. ಇಲ್ಲಿ ಸುಗ್ರೀವ ಹೇಳ್ತಾ ಇದ್ದಾರೆ, ನ ಜನ್ಮ, ನಾವು ವಾನರರು, ವಾನರ ಕುಲದಲ್ಲಿ ಹುಟ್ಟಿದವರು. ಸೊ ನಮಗೆ ಒಳ್ಳೆ ಜನ್ಮ ಇಲ್ಲ. ನ ಜನ್ಮನೂನಂ ಮಹತೋ ನ ಸೌಭಗಂ. ಸೊ ವಿ ಆರ್ ನಾಟ್ ಗ್ರೇಟ್ಲಿ ಫಾರ್ಚುನೇಟ್. ಅಷ್ಟು ಸೌಭಾಗ್ಯ ನಮಗಿಲ್ಲ. ನ ವಾಕ್, ವಾಕ್ ಅಂದ್ರೆ ನಮಗೆ ವಾಕ್ಚಾತುರ್ಯ ಇಲ್ಲ. ನಾವು ವಾನರರು, ನಾವು ಕೇವಲ ಆಹಾರ ಇದರ ಭಯಮೇತನದ ಬಗ್ಗೆ ಮಾತಾಡ್ತಾ ಇರ್ತೀವಿ. ಸೊ ನಮ್ಗೆ ವಾಕ್ಚಾತುರ್ಯ ಇಲ್ಲ, ಶಾಸ್ತ್ರ ತಿಳಿದಿಲ್ಲ. ನಾವು ಬುದ್ಧಿ, ನಾವು ನಮ್ಮಲ್ಲಿ ಮಂಗ ಬುದ್ಧಿ ಇದೆ. ಮಂಗಗಳೇನ್ ಮಾಡ್ತವೆ? ಸೊ ಕಾಡಲ್ಲಿ ಇಂದ್ರತೃಪ್ತಿ ಮಾಡ್ತಾ ಇರ್ತವೆ. ಅಂತಹ ಬುದ್ಧಿ ನಮ್ಮದು. ನ ವಾಂಗ್ ನ ಬುದ್ಧಿ ನ ಆಕೃತಿ. ನಮ್ಮ ರೂಪ, ನಮ್ಗೆ ನಮ್ಮ ಮಂಗಗಳ ಮುಖ ಹೇಗಿರುತ್ತೆ? ನಾಟ್ ಸೊ ಬ್ಯೂಟಿಫುಲ್. ಮತ್ತೆ ಹಿಂದೆ ಬಾಲ, ಮತ್ತೆ ಅವರು ಪ್ರಾಣಿಗಳು. ಸೊ ಅಷ್ಟೊಂದು ಏನು ಸ್ವಚ್ಛತೆ ಇರೋದಿಲ್ಲ. ಸೊ ನಾವಾಂಗ್ನ ಬುದ್ಧಿ ನ ಆಕೃತಿ ತೋಷ ಹೇತು. ಸೊ ಭಗವಂತನ ಸಂತುಷ್ಟಿಗೋಸ್ಕರ ನಮ್ಮಲ್ಲಿ ಒಳ್ಳೆ ಜನ್ಮವಿಲ್ಲ, ಸೌಭಾಗ್ಯವಿಲ್ಲ, ವಾಕ್ಚಾತುರ್ಯವಿಲ್ಲ, ಬುದ್ಧಿ ಇಲ್ಲ, ರೂಪವಿಲ್ಲ. ಇಷ್ಟೆಲ್ಲ ಇಲ್ಲದಿದ್ರೂ ಕೂಡ ತೈರ್ಯ ವಿಶಿಷ್ಟಾನ್ ಅಪಿನೋ ವನೋಕಸಸ್. ಆದರೆ ಭಗವಂತ ಇದನ್ನೆಲ್ಲ ನಿರ್ಲಕ್ಷಿಸಿ, ರೈಟ್, ನಾವು ಕಾಡುವಾಸಿಗಳು, ವನೋಕಸಸ್ ಚಕಾರ ಸಖ್ಯೆ. ಆದರೆ ಭಗವಂತ ನಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾನೆ, ನಮ್ಮನ್ನ ಮಿತ್ರರಾಗಿ ಸ್ವೀಕರಿಸಿದ್ದಾನೆ. ಬತ ಲಕ್ಷ್ಮಣಾಗ್ರಜ. ಸೊ ಲಕ್ಷ್ಮಣಾಗ್ರಜನಾದಂತಹ ರಾಮಚಂದ್ರರು ನಮ್ಮನ್ನು ಸ್ವೀಕರಿಸಿದ್ದಾರೆ. ಇದು ಭಗವಾನ್ ರಾಮಚಂದ್ರನ ಸದ್ಗುಣ, ರೈಟ್. ಸೊ ಸಾಮಾನ್ಯವಾಗಿ ನಾವು ಮನುಷ್ಯರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂತೀವಿ, ಆದ್ರೆ ಭಗವಂತ ವಾನರರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡ. ಸೊ ಇದು ಭಗವಂತನ ಒಂದು ಅಸೀಮ ಕೃಪೆ. ಭಗವಂತ ಯಾವುದೇ ಭೇದ ಭಾವವನ್ನು ಮಾಡೋದಿಲ್ಲ. ಯಾರಲ್ಲಿ ಭಕ್ತಿ ಇದೆಯೋ ಆ ಭಕ್ತಿಯನ್ನ ಭಗವಂತ ಸ್ವೀಕರಿಸ್ತಾನೆ, ರೈಟ್. ಸೊ ಚೈತನ್ಯ ಚರಿತಾಮೃತದಲ್ಲಿ ಕೊಲ್ಲ ವೆಚ್ಚ ಶ್ರೀಧರನ ಕತೆ ಬರುತ್ತೆ. ಶ್ರೀಧರ ತುಂಬಾ ಬಡವ,
ಅವನು ಬಾಳೆ ಗಿಡದಿಂದ ತನ್ನ ಜೀವನ ಮಾಡ್ತಾ ಇದ್ದ. ಬಾಳೆ ದಂಡು, ಬಾಳೆ ಹಣ್ಣು, ಬಾಳೆ ಎಲೆ, ಬಾಳೆ ಹೂವು ಇದನ್ನೆಲ್ಲ ಮಾರಿ 50% ಲಾಭವನ್ನ ಗಂಗಾ ಪೂಜೆಗೆ ಸಲ್ಲಿಸ್ತಾ ಇದ್ದ. ಉಳಿದ 50% ಅಲ್ಲಿ ಜೀವನ ಮಾಡ್ತಾ ಇದ್ದ. ಮತ್ತೆ ಪಶ್ಚಿಮ ಬಂಗಾಳದಲ್ಲಿ ಬಾಳೆ ಹಣ್ಣು ಖರೀದಿ ಮಾಡೋದು ತುಂಬಾ ಕಮ್ಮಿ, ಯಾಕಂದ್ರೆ ಪ್ರತಿ ಮನೆಯಲ್ಲೂ ಬಾಳೆ ಗಿಡ ಇರುತ್ತೆ. ಸೊ ಬಾಳೆ ವ್ಯವಹಾರ ಮಾಡೋದು ಅಷ್ಟು ಲಾಭಕಾರಿ ಅಲ್ಲ ಬಂಗಾಳದಲ್ಲಿ, ಯಾಕಂದ್ರೆ ಪ್ರತಿ ಮನೆಯಲ್ಲೂ ಕೂಡ ಬಾಳೆ ಗಿಡ ಇರುತ್ತೆ. ಆದ್ರೆ ಕೊಲ್ಲವೆಚ್ಚ ಶ್ರೀಧರ ಬಾಳೆಹಣ್ಣು ಮಾರಿ ಜೀವನ ಮಾಡ್ತಾ ಇದ್ದ. ಆದ್ರೆ ಪ್ರತಿದಿನ ಚೈತನ್ಯ ಮಹಾಪ್ರಭುಗಳು ಅವರ ಹತ್ರ ಹೋಗಿ 2 ಗಂಟೆ ಕಾಲ ಸಮಯ ಕಳೆದು ವಾದ ವಿವಾದ ಮಾಡಿ ಆ ಬಾಳೆ ಎಲೆಗಳನ್ನ ಅತಿ ಕಡಿಮೆ ದರದಲ್ಲಿ ಅಥವಾ ಫ್ರೀ ಆಗಿ ತಗೊಂಡ್ಬರ್ತಾ ಇದ್ರು. ಸೊ ಅಂತಹ ಕೃಪೆಯನ್ನ ಚೈತನ್ಯ ಮಹಾಪ್ರಭುಗಳು ಶ್ರೀಧರನಿಗೆ ಕೊಟ್ರು. ಕೋಲವೆಚ್ಚ ಸೇವಕೇರ ದೇಖ ಭಾಗ್ಯ ಸೀಮಾ, ಬ್ರಹ್ಮ ಶಿವ ಕಾಂದೆಯಾರ ದೇಖಿಯ ಮಹಿಮಾ, ಧನೆ ಜನೆ ಪಾಂಡಿತ್ಯ ಕೃಷ್ಣ ನಹಿ ಪಾಯ್, ಕೇವಲ ಭಕ್ತಿ ರವಶ ಚೈತನ್ಯ ಗುಸಾಯ್. ಸೊ ಶ್ರೀಧರ್ನ ಭಾಗ್ಯ ನೋಡಿ, ಎಷ್ಟು ಧನವಿಲ್ಲ, ಜನ್ಮವಿಲ್ಲ, ಪಾಂಡಿತ್ಯವಿಲ್ಲ, ಆದರೆ ಭಗವಂತ ಅವರಿಗೆ ಕೃಪೆಯನ್ನು ತೋರಿಸಿದ. ರೈಟ್. ಸೊ ಮುಂದೆ ಮಹಾಪ್ರಕಾಶ ಲೀಲೆಯಲ್ಲಿ ವೃಂದಾವನದ ದರ್ಶನವನ್ನು ಕೂಡ ತೋರಿಸ್ತಾರೆ ಶ್ರೀಧರ್ ಕೊಲವಚನಿಗೆ. ಸೊ ಇಂತಹ ಅಸೀಮ ಸೌಭಾಗ್ಯ ಅವನಿಗೆ ದೊರಕಿತು. ಯಾವ ಕಾರಣದಿಂದ? ಕೇವಲ ಭಕ್ತಿ. ಕೇವಲ ಭಕ್ತಿ ಇರೋ ವಶ ಚೈತನ್ಯ ಗುಸಾಯಿ. ಅದಕ್ಕೆ ಯಾರ ಹತ್ರ ಶುದ್ಧ ಭಕ್ತಿ ಇದೆಯೋ ಭಗವಂತ, ಅವ್ರು ಯಾರೇ ಆಗಿರ್ಲಿ, ಯಾವುದೇ ಕುಲದವರಾಗಿರ್ಲಿ, ಅವರನ್ನ ಭಗವಂತ ಸ್ವೀಕರಿಸ್ತಾನೆ. ಸೊ ಇದು ರಾಮಚಂದ್ರರ ಗುಣವಾಗಿದೆ. ಕೊಲ್ಲವಚನ ಇರೋಕೆ ಸರಿಯಾದ ಮನೆ ಕೂಡ ಇರಲಿಲ್ಲ. ಒಂದು ಗುಡಿಸಲಿತ್ತು, ಗುಡಿಸಲಿನ ಮೇಲೆ ಅದು ಏನಂತಾರೆ ಹುಲ್ಲನ್ನು ಹಾಕಿದ್ರು, ಕಟ್ಟಿಗೆ ಹಾಕಿ ಅದ್ರ ಮೇಲೆ ಹುಲ್ಲು ಹಾಕಿದ್ರು. ಬಟ್ ಮಳೆ ಬಂದಾಗ ಸೋರ್ತಾ ಇತ್ತು ಅಂತಹ ಮನೆ. ಯಾರಾದ್ರೂ ಹೋಗಿದ್ದೀರಾ ಮಾಯಾಪುರ್ಗೆ? ಕೊಲ್ಲವಚನ ಮನೆಗೆ ಹೋಗಿದ್ದೀರಾ? ನೋಡಿಲ್ಲ. ನೋಡಿಲ್ವಾ? ಯಾರು ಮಾಯಾಪುರ್ಗೆ ಯಾರು ಹೋಗಿದ್ದೀರಾ? ಮಾಯಾಪುರ್ಗೆ ಹೋಗಿದೀವಿ, ಅದ್ರ ನೋಡಿಲ್ಲ, ಮನೆ ನೋಡಿಲ್ಲ ಅಷ್ಟೇ. ನೋಡಿಲ್ಲ. ಅದು ತುಂಬಾ ಕಷ್ಟ. ಅದು ಸ್ವಲ್ಪ ಒಳಗಡೆ ಗದ್ದೆ. ಎಲ್ಲಿ ಬರುತ್ತೆ ಪ್ರಭುಜಿ? ಅದು ರಾಜಾಪುರ್ ಜಗನ್ನಾಥ್ ಮಂದಿರ ಇದೆಯಲ್ಲ, ಅದರ ಹಿಂದೆಗಡೆ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಅಲ್ಲಿ ಹೊಲ ಗದ್ದೆಗಳಿವೆ. ಆ ಹೊಲ ಗದ್ದೆಗಳ ಮಧ್ಯದಲ್ಲಿ ಒಂದು ದೇವಸ್ಥಾನ ಇದೆ. ಅದು ಯಾರು ಹೇಳಿಲ್ಲಪ್ಪ, ಗೊತ್ತೇ ಆಗ್ಲಿಲ್ಲ ನಮ್ಗೆ. ಯಾರ್ಯಾರು ಮಾಯಾಪುರ್ಗೆ ಹೋಗ್ಲಿಲ್ಲ ಇಲ್ಲಿವರೆಗೂ? ನಾನು ಹೋಗಿಲ್ಲ ಪ್ರಭುಜಿ. ಓಕೆ, ನಾಗರಾಜು? ನಾನು ಹೋಗಿಲ್ಲ ಪ್ರಭು, ನಾನು ಹೋಗಿಲ್ಲ. ರಾಕೇಶ್, ನಾನು ಹೋಗಿಲ್ಲ ಪ್ರಭುಜಿ. ನಾನು ಹೋಗಿಲ್ಲ ಪ್ರಭುಜಿ. ರೈಟ್. ಲಾಸ್ಟ್ ಇಯರ್ ಪ್ಲಾನ್ ಮಾಡಿತ್ತು, ಮಳೆ ಬಂದು ಟ್ರೈನ್ ಕ್ಯಾನ್ಸಲ್ ಆಯ್ತು. ಸೊ ಹೋಗಕ್ಕಾಗ್ಲಿಲ್ಲ. ಸೊ ವಿನಯ್ ಪ್ರಭು ಕೇಳ್ತಾ ಇದ್ರು ಮತ್ತೆ ಮಾಯಾಪುರ್ ಹೋಗೋಣ ಅಂತ. ಸೊ ಯಾವಾಗ ಕಾಲ ಕೂಡಿ ಬರುತ್ತೆ ಗೊತ್ತಿಲ್ಲ. ಕಾಲ ಕೂಡಿ ಬಂದಾಗ ಹೋಗಬಹುದು. ಮಾಯಾಪುರ ನಮ್ಮ ಶಿರಪೂರ್ವಾದರು ಮಾಡಿದಂತ ಹೆಡ್ ಕ್ವಾರ್ಟರ್ಸ್, ವಿಶ್ವದ ಹೆಡ್ ಕ್ವಾರ್ಟರ್ಸ್ ಆಗಿದೆ, ಇಸ್ಕಾನ್ ಹೆಡ್ ಕ್ವಾರ್ಟರ್ಸ್. ಸೊ ಅಲ್ಲಿ ಅಟ್ಲೀಸ್ಟ್ 1 ಬಾರಿ ಆದ್ರೂ ಹೋಗಿ ಬರ್ಲೇಬೇಕು. ನಾನು ಹೋಗ್ತಾ ಇದ್ದೀನಿ ಮುಂದಿನ ತಿಂಗಳು ಜೂನಲ್ಲಿ, 1 ವಾರ ಅಲ್ಲೇ ಇರ್ತೀನಿ. ಬಟ್ ನೋಡೋದು, ಸೂಕ್ತವಾದ ಸಮಯ ಅವಕಾಶ ಸಿಕ್ಕರೆ ತಾವೆಲ್ಲರೂ ಕೂಡ ಹೋಗಬಹುದು. ಹರೇ ಕೃಷ್ಣ. ಎನಿವೆ, ಶ್ರೀಧರ್ ಕೊಲ್ಲವಚರ ಮನೆ ಬಗ್ಗೆ ರಾಜಾಪುರ ಜಗನ್ನಾಥನ ದೇವಸ್ಥಾನದ ಹಿಂಬದಿಯಲ್ಲಿ ಇದೆ. ಸೊ ಜನ್ಮ, ಕರ್ಮ, ಬುದ್ಧಿ, ಆಕೃತಿ, ಮಾತು ಇದೆಲ್ಲ ಭಗವಂತನಿಗೆ ಮೆಚ್ಚಿಸೋದಿಲ್ಲ. ಕೇವಲ ಭಕ್ತಿ, ಶುದ್ಧ ಭಕ್ತಿ ಮಾತ್ರ ಭಗವಂತನ ಮೆಚ್ಚಿಸುತ್ತೆ. ಸೊ ರಾಮಚಂದ್ರಿಗೆ ಅಂತಿಮ ಪ್ರಾರ್ಥನೆ ಈಗ 8ನೇ ಶ್ಲೋಕದಲ್ಲಿದೆ. ಸುರೋ ವಾಪಿ ಅಥವಾ ನರಃ ಸರ್ವಾತ್ಮನಾಯ ಸುಹೃದಜ್ಞಮುತ್ತಮಂ ಧರೇತ ರಾಮಂ ಮನುಜಾಕೃತಿಂ ಹರಿಂ ಯ ಉತ್ತರಾನ್ ಅನಯತ್ ಕೋಶಲಾಂ ದಿವಮಿತಿ. ಓಕೆ, ಪ್ರಭು ಮಾತಾಡಿ ಅವರು. ಹರೇ ಕೃಷ್ಣ ಪ್ರಭು.
ಆದ್ದರಿಂದ ದೇವತೆಗಳಾಗಲಿ ದಾನವರಾಗಲಿ ಮನುಷ್ಯರಾಗಲಿ ಪಶು ಪಕ್ಷಿಯಂತೆ ಮನುಷ್ಯೇತರ ಜೀವಿಯಾಗಲಿ ಪ್ರತಿಯೊಬ್ಬರು ಭೂಮಿಯ ಮೇಲೆ ಮನುಷ್ಯ ಜೀವಿಯಂತೆ ಕಾಣಿಸಿಕೊಳ್ಳುವ ದೇವೋತ್ತಮ ಪರಮಪುರುಷನಾದ ಭಗವಾನ್ ಶ್ರೀರಾಮಚಂದ್ರನನ್ನು ಆರಾಧಿಸಲೇಬೇಕು. ಭಗವಂತನನ್ನು ಆರಾಧಿಸಲು ಮಹಾವ್ರತಗಳ ಅಥವಾ ತಪಸ್ಸುಗಳ ಅಗತ್ಯವಿಲ್ಲ. ತನ್ನ ಭಕ್ತರು ಅಲ್ಪ ಸೇವೆ ಸಲ್ಲಿಸಿದರೂ ಆತ ಸ್ವೀಕರಿಸುವನು. ಆದ್ದರಿಂದ ಆತ ತೃಪ್ತನಾಗುತ್ತಾನೆ. ಆತನು ತೃಪ್ತನಾಗುತ್ತಿದ್ದಂತೆಯೇ ಭಕ್ತನು ಯಶಸ್ವಿಯಾಗುತ್ತಾನೆ. ನಿಜಕ್ಕೂ ಭಗವಾನ್ ಶ್ರೀರಾಮಚಂದ್ರನು ಅಯೋಧ್ಯೆಯ ಭಕ್ತರನ್ನೆಲ್ಲ ಮರಳಿ ಭಗವದ್ಧಾಮಕ್ಕೆ ವೈಕುಂಠಕ್ಕೆ ಕರೆತಂದನು. ಹರೇ ಕೃಷ್ಣ. ಸುರರಾಗಿರ್ಲಿ ಅಸುರರಾಗಿರ್ಲಿ ವಾನರರಾಗಿರ್ಲಿ ನರರಾಗಿರ್ಲಿ ಎಲ್ಲರೂ ಸುಕೃತಜ್ಞಂ ಉತ್ತಮಂ ಭರೇತ ರಾಮಚಂದ್ರ ಭಜನೆ ಮಾಡಬೇಕು. ಸರ್ವಾತ್ಮನ ಎಲ್ಲರ ಹೃದಯದಲ್ಲಿರುವ ಭಗವಂತನ ಹೋಲ್ ಹಾರ್ಟೆಡ್ಲಿ ಎಲ್ಲರ ಹೃದಯದಲ್ಲಿದ್ದಾನೆ. ಬಟ್ ಸರ್ವಾತ್ಮನ ಅಂದರೆ ಸಂಪೂರ್ಣ ಮನಸ್ಸಿನಿಂದ ಭಗವಂತನ ಸೇವೆಯನ್ನು ಸಲ್ಲಿಸಬೇಕು. ಸೊ ಭಗವಂತ ರಾಮ ಎಲ್ಲ ಭಕ್ತರ ಸೇವೆಯನ್ನ ಸ್ವೀಕರಿಸಿ ಅಂತಿಮವಾಗಿ ಏನ್ ಮಾಡಿದ್ರು? ಉತ್ತರಾನ್ ಅನಯತ್ ಕೋಶಲಾನ್ ದಿವಮಿತಿ. ಕೋಶಲ ರಾಜ್ಯದಲ್ಲಿರುವಂತಹ ಎಲ್ಲರನ್ನ ಅಯೋಧ್ಯೆಯಲ್ಲಿರುವಂತಹ ಎಲ್ಲಾ ಭಕ್ತರನ್ನ ಉತ್ತರಾನ್ ಅನಯತ್ ಅಂದ್ರೆ ವೈಕುಂಠಕ್ಕೆ ಕೊಂಡೊಯ್ದರು ಅಂತ ಅರ್ಥ. ಬ್ಯಾಕ್ ಟು ಗಾಡೆಡ್. ಉತ್ತರಕ್ಕೆ ಹೋಗೋದು ಅಂದ್ರೆ ವೈಕುಂಠಕ್ಕೆ ಹೋಗೋದು ಅಂತ ಅರ್ಥ. ಸೊ ವೈಕುಂಠಕ್ಕೆ ಎಲ್ಲರನ್ನ ಕರ್ಕೊಂಡು ಹೋದರು. ಸೊ ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭುಗಳು ಬಂದು ಹರಿನಾಮವನ್ನ ಕೊಟ್ಟಿದ್ದಾರೆ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಪ್ರತಿನಿತ್ಯ 16 ಮಾಲೆ ಜಪ ಮಾಡೋದ್ರಿಂದ ಏನಾಗುತ್ತೆ? ನಮ್ಮ ಚಿತ್ತ ಶುದ್ಧವಾಗುತ್ತೆ. ನಾವು ಭಗವದ್ಧಾಮಕ್ಕೆ ಹೋಗಬಹುದು. ಸೊ ಅದ ಕಾರಣ ನಾವು ಕೂಡ ಮನಸ್ಪೂರ್ವಕವಾಗಿ ಸರ್ವಾತ್ಮನ ಸಂಪೂರ್ಣ ಮನಸ್ಸಿನಿಂದ ಹರೇ ಕೃಷ್ಣ ಮಂತ್ರದ ಜಪ ಸಾಧನೆಯನ್ನ ಮಾಡತಕ್ಕದ್ದು. ಓಕೆ. ಸೊ ಇಲ್ಲಿಗೆ ರಾಮಚಂದ್ರರಿಗೆ ಮಾಡಿದಂತಹ ಪ್ರಾರ್ಥನೆಗಳು ಮುಗಿದಿದೆ. ಮುಂದೆ ನಾರಾಯಣ ಋಷಿಗಳು ಭಾರತ ವರ್ಷದಲ್ಲಿ ಇದ್ದಾರೆ. ಸೊ ನಾರದರು ನರನಾರಾಯಣ ಋಷಿಗಳ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ನಾರಾಯಣ ಋಷಿಗಳಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ, ಸ್ತುತಿಯನ್ನು ಮಾಡ್ತಾ ಇದ್ದಾರೆ. ಓಕೆ, ಸೊ ಕಂಟಿನ್ಯೂ ಮಾಡುವ. ಅದು ಯಾರು ಪ್ರಶ್ನೆ ಇದೆಯಾ? ಪ್ರಭು ಶ್ರೀ ಹರೇ ಕೃಷ್ಣ. ರಾವಣ ಮತ್ತು ರಾಮ ಯುದ್ಧ ನಡಿಬೇಕಾದ್ರೆ ಎಲ್ಲ ಸಾಯ್ತಾರಲ್ಲ ಪ್ರಭು, ಅವಾಗ್ಲೂನು ರಾಮ ವೈಕುಂಠಕ್ಕೆ ಕರ್ಕೊಂಡ್ ಹೋಗ್ತಾರ ಅಲ್ಲಿ ಸತ್ತಿರೋರೆಲ್ಲಾರು ಆ ಯುದ್ಧದಲ್ಲಿ ಮಡ್ದಿರೋರ್ನೆಲ್ಲ? ಅಯೋಧ್ಯೆಯಲ್ಲಿ ಯುದ್ಧ ಮಾಡಿದಾಗ ರಾಮ ಮತ್ತೆ ರಾವಣ ಯುದ್ಧ ಆಯ್ತಲ್ವಾ ಪ್ರಭು? ಆಮೇಲೆ ಅಲ್ಲಿ ಸತ್ತಿರೋರ್ನು ವೈಕುಂಠಕ್ಕೆ ಕರ್ಕೊಂಡ್ ಹೋಗ್ತಾರ ಶ್ರೀರಾಮಚಂದ್ರ? ಅಟ್ಲೀಸ್ಟ್ ವೈಕುಂಠಕ್ಕೆ ಹೋಗದೇ ಇದ್ರು ಕೂಡ, ಯಾಕಂದ್ರೆ ಭಗವಂತನ ಸಾನ್ನಿಧ್ಯದಲ್ಲಿ ಅವರು ದೇಹ ಬಿಟ್ಟಿದ್ದ ಕಾರಣದಿಂದ ಅಟ್ಲೀಸ್ಟ್ ಒಂದು ಉನ್ನತ ಒಂದು ಗತಿ ಸಿಗುತ್ತೆ. either ಅವರು ಸ್ವರ್ಗಕ್ಕೆ ಹೋಗಬಹುದು ಅಥವಾ ಬ್ರಹ್ಮಜ್ಯೋತಿಗೆ ಹೋಗಬಹುದು, ಅಥವಾ ಅವರಲ್ಲಿ ಯಾವುದೇ ದ್ವೇಷ ಭಾವನೆ ಇಲ್ಲದೆ ಇದ್ರೆ ಅವರು ವೈಕುಂಠಕ್ಕೂ ಕೂಡ ಹೋಗಬಹುದು. ಈಗ ಕುರುಕ್ಷೇತ್ರ ರಣಭೂಮಿಯಲ್ಲಿ ಕೃಷ್ಣನ ಮುಂದೆ ಹಲವಾರು ಸೈನಿಕರು ಸಾಯ್ತಾ ಇದ್ರು. ಆದ್ರೆ ಕೆಲವೊಬ್ರು ಅದರಲ್ಲಿ ಇನ್ನೋಸೆಂಟ್ ಪೀಪಲ್ ಇದ್ರು, ಅವ್ರು ಭಗವಂತನ ಪ್ರತಿ ಏನು ದ್ವೇಷ ಇರಲಿಲ್ಲ, ಅವರು ವೈಕುಂಠಕ್ಕೆ ಹೋಗ್ತಾರೆ. ಸೊ ಭಗವಂತನನ್ನು ನೋಡಿ ಭಗವಂತನ ಪ್ರತಿ ಆಕರ್ಷಣೆ ಬೆಳೆಸಿಕೊಂಡಾಗ ಅವರು ವೈಕುಂಠಕ್ಕೆ ಹೋದ್ರು. ಪಾರ್ಥಾಸ್ತ್ರ ಪೂತಾ ಪದಮಾಪುರಸ್ಯ, ರೈಟ್, ಪಾರ್ಥನ ಬಾಣದಿಂದ ಅವರು ಪವಿತ್ರರಾದ್ರು, ಕೃಷ್ಣನನ್ನ ನೋಡಿ ಪ್ರೇಮವನ್ನು ಬೆಳೆಸಿಕೊಂಡು ಭಗವದ್ಧಾಮಕ್ಕೆ ಹೋದ್ರು. ಅದ್ರ ಕೆಲವರಲ್ಲಿ ದ್ವೇಷಿಗಳಿದ್ರು, ದುರ್ಯೋಧನ ಇತ್ಯಾದಿ, ದುರ್ಯೋಧನ ದುಶ್ಯಾಸನ ಇವರೆಲ್ಲ. ಅವರು ವೈಕುಂಠಕ್ಕೆ ಹೋಗ್ಲಿಲ್ಲ, ಆದ್ರೆ ಬ್ರಹ್ಮಜ್ಯೋತಿವರೆಗೂ ಹೋಗ್ಬೋದು. ಅವರು ಸ್ವರ್ಗದವರೆಗೂ ಹೋಗಿ ಸ್ವರ್ಗದಿಂದ ಬೇಕಿದ್ರೆ ಬ್ರಹ್ಮಜ್ಯೋತಿಗೆ ಹೋಗಿ ಅಲ್ಲಿಂದ ಮತ್ತೆ ವಾಪಸ್ ಬರಬೇಕಾಗತ್ತೆ. ಯಾಕಂದ್ರೆ ಯಾರ ಹೃದಯದಲ್ಲಿ ದ್ವೇಷ ಇದೆ ಅವರು ಮುಕ್ತಿಯನ್ನು ಪಡೆಯಲು ಸಾಧ್ಯ ಇಲ್ಲ. ರೈಟ್, ಬ್ರಹ್ಮಜ್ಯೋತಿವರೆಗೂ ಅವ್ರು ಹೋಗ್ಬೋದು, ವೈಕುಂಠಕ್ಕೆ ಅವಕಾಶವಿಲ್ಲ. ಆದ್ರೆ ಕೃಷ್ಣ ಕೆಲವೊಬ್ಬರು ರಾಕ್ಷಸರನ್ನ ಕೊಂದ ಹಲವಾರು ಜನರಿಗೆ ಮುಕ್ತಿಯನ್ನ ಬ್ರಹ್ಮಜ್ಯೋತಿ ಕೊಟ್ಟ. ಆದ್ರೆ ಕೆಲವು ರಾಕ್ಷಸರಿಗೆ ವೈಕುಂಠ ಪ್ರಾಪ್ತಿ ಆಯ್ತು. ಉದಾಹರಣೆಗೆ ಪೂತನ. ಯಾಕಂದ್ರೆ ಪೂತನ ಅವಳು ಕೃಷ್ಣನನ್ನು ಕೊಲ್ಲೋದಕ್ ಬಂದ್ಲು, ಆದ್ರೆ ಕೃಷ್ಣನಿಗೆ ಹಾಲು ಉಣಿಸಿದ್ಲು.
ಅದಕ್ಕೆ ಕೃಷ್ಣ ತಿಳ್ಕೊಂಡ, ಓ ಇವಳು ನನ್ನ ತಾಯಿ ತರ, ಅದಕ್ಕೆ ನಾನು ಇವಳನ್ನ ವೈಕುಂಠಕ್ಕೆ ಕೊಂಡೊಯ್ದು ಅಲ್ಲಿ ತಾಯಿಯ ಸ್ಥಾನ ಕೊಡ್ತೀನಿ ಅಂತ. ಮತ್ತೆ ಇನ್ನೊಬ್ಬ ಅಸುರ ಅಂದ್ರೆ ಅಘಾಸುರ, ಒಂದು ಹಾವಿನ ರೂಪದಲ್ಲಿ ಬಂದು ಕೃಷ್ಣ ಮತ್ತೆ ಅವರ ಸ್ನೇಹಿತರನ್ನೆಲ್ಲ ಕೊಲ್ಲಬೇಕಂತ ಬಂದಿದ್ದ. ಸ್ನೇಹಿತರನ್ನೆಲ್ಲ ಕೊಂದಿದ್ದ. ಆಕ್ಚುಲಿ ಬಾಯಿ ಒಳಗಡೆ ಹೋದಾಗ ಸ್ನೇಹಿತರೆಲ್ಲರೂ ತೀರ್ಕೊಂಡ್ರು. ಕೃಷ್ಣ ಒಳಗಡೆ ಹೋಗಿ ಅವರನ್ನ ಕಾಪಾಡಿ ಅವರನ್ನ ದೇಹದಿಂದ ಹೊರಗಡೆ ತಂದ. ಆದ್ರೆ ಆ ಅಘಾಸುರನ ದೇಹ ತನ್ನ ಗೋಪ ಬಾಲಕರಿಗೆ ಸ್ವಲ್ಪ ಸಂತೋಷವನ್ನು ಕೊಟ್ಟಿತ್ತು. ಯಾಕಂದ್ರೆ ಅವರು ಆಟ ಆಡ್ತಾ ಇದ್ರು ಅವರ ಮುಖದಲ್ಲಿ. ಮತ್ತೆ ಅಘಾಸುರ ಸತ್ತ ಮೇಲೆ ಕೂಡ ಅವನ ಒಂದು ದೇಹ ಏನಿದೆ ಅದು ಆಟ ಆಡುವ ಸ್ಥಳವಾಯಿತು. ಪ್ರತಿದಿನ ಮಕ್ಕಳೆಲ್ಲ ಬಂದಲ್ಲಿ ಆಟ ಆಡ್ತಾ ಇದ್ರು. ಸೊ ಸೇವೆ ಸಲ್ಲಿಸಿದ. ಅಘಾಸುರ ಕೊಲ್ಲಕ್ಕೆ ಬಂದ, ಆದ್ರೆ ಸ್ವಲ್ಪ ಸೇವೆ ಕೂಡ ಸಲ್ಲಿಸಿದ, ಅಜ್ಞಾತವಾಗಿ. ಸೇವೆ ಸಲ್ಲಿಸ್ಬೇಕು ಅಂತ ಬರ್ಲಿಲ್ಲ, ಆದ್ರೆ ಸೇವೆ ಸಲ್ಲಿಸ್ಬಿಟ್ಟ. ಅದಕ್ಕೆ ಕೃಷ್ಣ ಅವರಿಗೆ ಮುಕ್ತಿಯನ್ನು ಕೊಟ್ಟರು, ವೈಕುಂಠ ಪ್ರಾಪ್ತಿ ಆಯ್ತು. ಸೊ ಕೆಲವು ರಾಕ್ಷಸರಿಗೆ ಬ್ರಹ್ಮಜ್ಯೋತಿ ಪ್ರಾಪ್ತಿ ಆಯ್ತು, ಕೆಲವರಿಗೆ ವೈಕುಂಠ ಪ್ರಾಪ್ತಿ ಆಯ್ತು. ಸೊ ಅಲ್ಲಿ ಸ್ವಲ್ಪ ಭಕ್ತಿ ಭಾವನೆ ಇದ್ದಲ್ಲಿ ಅವರಿಗೆ ವೈಕುಂಠ ಪ್ರಾಪ್ತಿ ಆಗುತ್ತೆ, ಇಲ್ಲದಿದ್ರೆ ವೈಕುಂಠ ಪ್ರಾಪ್ತಿ ಆಗೋದಿಲ್ಲ. ಓಕೆ ಮಾತಾಜಿ. ಓಕೆ ಥ್ಯಾಂಕ್ ಯು. ಓಕೆ, ಎನಿ ಅದರ್ ಕ್ವಶನ್? ಓಕೆ, ಸೊ ಅಟ್ಲೀಸ್ಟ್ ಒಂದೆರಡು ಶ್ಲೋಕಗಳನ್ನು ಇವತ್ತು ನೋಡೋಣ, ಮುಂದಿನ ವಾರದಲ್ಲಿ ಕಂಟಿನ್ಯೂ ಮಾಡೋಣ. ಭಾರತೇಪಿ ವರ್ಷೆ ಭಗವಾನ್ ನರನಾರಾಯಣಾಖ್ಯ ಅಕಲ್ಪಾಂತಂ ಉಪಚಿತ ಧರ್ಮಜ್ಞಾನ ವೈರಾಗ್ಯ ಐಶ್ವರ್ಯ ಉಪಶಮೋಪರಮ ಆತ್ಮೋಪಲಂಭನಂ ಅನುಗ್ರಹಾಯಾತ್ಮವತಾಂ ಅನುಕಂಪಯ ತಪೋ ಅವ್ಯಕ್ತಗತಿ ಚರತಿ. ಓಕೆ, ಓಕೆ, ರೇಣುಕಾದೇವಿ ಮಾತಾಡ್ಸೋದು. ಹರೇ ಕೃಷ್ಣ ಗುರುಜಿ. ಋಕಮುನಿಗಳು ಮುಂದುವರಿಸಿದರು. ದೇವೋತ್ತಮ ಪರಮ ಪುರುಷನ ಮಹಿಮೆಗಳನ್ನು ತಿಳಿಯಲು ಸಾಧ್ಯವಿಲ್ಲ. ಅವನು ಭರತ ವರ್ಷದಲ್ಲಿರುವ ಬದರಿಕಾಶ್ರಮವೆಂಬ ತಾಣದಲ್ಲಿ ಧರ್ಮ, ಜ್ಞಾನ, ವಿರಕ್ತಿ, ಆಧ್ಯಾತ್ಮಿಕ ಶಕ್ತಿ, ಇಂದ್ರಿಯ ನಿಗ್ರಹ ಮತ್ತು ಹುಸಿ ಅಹಂಕಾರದಿಂದ ಬಿಡುಗಡೆ ಇವುಗಳನ್ನು ಬೋಧಿಸುವುದರ ಮೂಲಕ ತನ್ನ ಭಕ್ತರನ್ನು ಅನುಗ್ರಹಿಸಲಿಕ್ಕಾಗಿ ನರನಾರಾಯಣನಾಗಿ ಕಾಣಿಸಿಕೊಂಡನು. ಅವನು ಆಧ್ಯಾತ್ಮಿಕ ಸ್ವತ್ತಿನ ಸಮೃದ್ಧಿಯಿಂದ ಸಂಪನ್ನನಾಗಿದ್ದನು. ಅವನು ಈ ಯುಗದ ಅಂತ್ಯದವರೆಗೆ ವ್ರತವನ್ನು ಆಚರಿಸುವುದರಲ್ಲಿ ತೊಡಗಿರುತ್ತಾನೆ. ಇದೇ ಆತ್ಮ ಸಾಕ್ಷಾತ್ಕಾರದ ಪ್ರಕ್ರಿಯೆಯಾಗಿದೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಇದು ನರನಾರಾಯಣ ಅಂದ್ರೆ ಕೃಷ್ಣ ಅರ್ಜುನ ಅಂತೆಲ್ಲ ಹೇಳ್ತಾರಲ್ವಾ? ಹೌದು. ನರ ಅಂದ್ರೆ ಅರ್ಜುನ, ಕೃಷ್ಣ ನಾರಾಯಣ. ಓಕೆ, ಸೊ ಇವರಿಬ್ರು ಒಂದೇ, ಟೋಟಲ್ ಒನ್ ಯೂನಿಟ್. ರೈಟ್. ಸೊ ದೆ ಬೋತ್ ಟುಗೆದರ್, ಇಬ್ರು ಒಟ್ಟಿಗೆ ಇರ್ತಾರೆ. ಸೊ ನರ ನಾರಾಯಣ ಋಷಿಗಳು, ಸನ್ಯಾಸಿಗಳು. ಸೊ ಅವರು ಸನ್ಯಾಸವನ್ನು ಸ್ವೀಕರಿಸಿ ಏನ್ ಕೆಲ್ಸಕ್ಕೆ ಬಂದಿದ್ದಾರೆ? ಆಕಲ್ಪಾಂತಂ, ಈ ಯುಗದ ಅಂತ್ಯದವರೆಗೂ ಇರ್ತಾರೆ. at end of the millennium is there. ಸೊ ನಂತರ ಉಪಚಿತ ಧರ್ಮ ಜ್ಞಾನ, ರೈಟ್. ಧರ್ಮ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು, ವೈರಾಗ್ಯ ಅಂದ್ರೆ ಏನು, ಮತ್ತೆ ಆಧ್ಯಾತ್ಮಿಕ ಐಶ್ವರ್ಯ ಅಂದ್ರೆ ಏನು, ಉಪಶಮನ, ಹೇಗೆ ಇಂದ್ರಿಯ ನಿಗ್ರಹ ಮಾಡಬೇಕು, ರೈಟ್. ಪರಮಾತ್ಮೋಪಲಂಬನಂ ಅನುಗ್ರಹಾಯ. ಸೊ ಈ ರೀತಿ ಆತ್ಮ ಸಾಕ್ಷಾತ್ಕಾರವನ್ನ ಪಾಠ ಮಾಡೋದಕ್ಕೆ ನರನಾರಾಯಣ ಋಷಿಗಳು ಬಂದಿದ್ದಾರೆ. ಅನುಗ್ರಹಾಯ ಆತ್ಮತಾಂ ಅನುಕಂಪಯ. ಸೊ ತಪಸ್ಸು ಮಾಡುವವರ ಮೇಲೆ ಅನುಕಂಪವನ್ನು ತೋರಿಸೋದಿಕ್ಕೆ, ಅನುಗ್ರಹವನ್ನು ತೋರಿಸೋದಿಕ್ಕೆ ಅವರು ಬಂದಿದ್ದಾರೆ. ರೈಟ್. ತಪೋ ಅವ್ಯಕ್ತ ಗತಿ ಚರತಿ. ಭಗವಂತನನ್ನ ಹೇಗೆ ಪಡಿಬೇಕು ಅನ್ನೋ ಒಂದು ದಾರಿ ಏನಿದೆ ಅದರ ಮೇಲೆ ನಡೆದು ಅದನ್ನ ತೋರಿಸೋದಿಕ್ಕೆ ಬಂದಿದ್ದಾರೆ. ರೈಟ್. ಅವಾಗ ಆಚಾರ್ಯರು ಬಂದು ದಾರಿಯಲ್ಲಿ ನಡ್ಕೊಂಡು ಹೋದಾಗ ಅವರ ಹಿಂದೆ ಹಿಂಬಾಲಿಸೋದು ಸರಳ. ದಾರಿನೇ ಗೊತ್ತಿಲ್ಲ ಅಂದ್ರೆ ಎಲ್ಲಿ ಯಾವ ಕಡೆ ಹೋಗೋದು? ಸೊ ಆಚಾರ್ಯರು ಅಥವಾ ಸಾಕ್ಷಾತ್ ಭಗವಂತನೇ ಋಷಿಗಳ ರೂಪದಲ್ಲಿ ಬಂದು ದಾರಿಯನ್ನು ತೋರಿಸ್ತಾರೆ. ಅವರು ತೋರಿಸಿದ ದಾರಿಯ ಹಿಂದೆ ನಡ್ಕೊಂಡು ಹೋಗ್ತಾ ಇದ್ರೆ ನಾವು ಗುರಿಯನ್ನು ತಲುಪ್ತೀವಿ. ರೈಟ್.
ಹೇಗೆ ನೀವು ಪಕ್ಷಿಯನ್ನು ನೋಡಿದ್ರೆ ಪಕ್ಷಿ ಹಾರಾಡ್ತಾ ಇದೆ, ಆ ಪಕ್ಷಿಯ ಗೂಡಿಗೆ ಹೋಗ್ಬೇಕಂದ್ರೆ ಪಕ್ಷಿಯನ್ನು ಹಿಂಬಾಲಿಸ್ಬೇಕು. ಹಿಂಬಾಲಿಸ್ಕೊಂಡು ಹೋದಾಗ ಪಕ್ಷಿ ಯಾವ ಗಿಡದಲ್ಲಿದೆ, ಎಲ್ಲಿ ಗೂಡು ಮಾಡಿದೆ ಅಂತ ಗೊತ್ತಾಗುತ್ತೆ. ಸೊ ಅದೇ ರೀತಿ ನಾವು ಕೃಷ್ಣನನ್ನು ತಲುಪಬೇಕಂದ್ರೆ ಗುರುಗಳು ಯಾವ ದಾರಿಯಲ್ಲಿ ಹೋಗ್ತಾ ಇದಾರೆ ಆ ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕು, ಕೃಷ್ಣನ್ ತಲುಪಿಡ್ತೀವಿ. ರೈಟ್. ಸೊ ಪದ್ಮನ್ ನೀಡೈ ನೀಡ್ ಅಂದ್ರೆ ಅದರ ಒಂದು ಗೂಡು. ಸೊ ಆ ಗೂಡನ್ನ ನಾವು ತಲುಪುತ್ತೀವಿ. ಸೊ ಅವ್ಯಕ್ತ ಗತಿ ಚರತಿ. ಸೊ ಪೂರ್ವ ಹೇಳ್ತಾರೆ, ಈ ಕಲಿಯುಗದಲ್ಲಿ ಅವ್ಯಕ್ತ ಗತಿ ದಾರಿ ಹರೇ ಕೃಷ್ಣ ಮಂತ್ರದ ಜಪ, ಚಾಂಟ್ ಹರೇ ಕೃಷ್ಣ ಅಂಡ್ ಬಿ ಹ್ಯಾಪಿ ಅಂತಾರೆ. ತಮ್ ಭಗವಾನ್ ನಾರದೋ, ಅಲ್ಲಿ ಭಗವಾನ್ ನಾರದರು ಭಗವಾನ್ ಅಂತ ಕರೀತಾರೆ. ಯಾಕಂದ್ರೆ ನಾರದರು ಕೂಡ ತುಂಬಾ ಶಕ್ತಿವಂತರು, ಭಕ್ತಿವಂತರು, ಅದಕ್ಕೋಸ್ಕರ ಅವರನ್ನ ಭಗವಾನ್ ನಾರದ. ವರ್ಣಾಶ್ರಮಾವತಿಭಿ ಭಾರತೀಭಿ ಪ್ರಜಾವೀರ್ ಭಗವತ್ ಪ್ರೋಕ್ತಾಭಯಂ ಸಾಂಖ್ಯ ಯೋಗಾಭ್ಯಾಂ ಭಗವದ್ ಅನುಭಾವೋಪವರ್ಣನಂ ಸಾವರ್ಣೇರ್ ಉಪದೇಕ್ಷ್ಯಮಾಣಃ ಪರಮ ಭಕ್ತಿ ಭಾವೇನೋಪಸರತಿ ಇದಂ ಚಾಪಿ ಗೃಹಣಾತಿ. ಓಕೆ ಓಕೆ, ಭಾನುಕುಮಾರಿ ಮಾತಾಡೋದು. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್. ಜೀವನದ ಅಂತಿಮ ಧ್ಯೇಯವಾದ ಭಕ್ತಿಯನ್ನು ಜ್ಞಾನದ ಮೂಲಕ ಮತ್ತು ಹಠಯೋಗ ಪದ್ಧತಿಯ ಅನುಷ್ಠಾನದ ಮೂಲಕ ಸಾಧಿಸಲು ಹೇಗೆ ಕೆಲಸ ಮಾಡಬೇಕೆಂಬುದನ್ನು ಭಗವಾನ್ ನಾರದರು ತಮ್ಮದೇ ಗ್ರಂಥವಾದ ನಾರದ ಪಂಚರಾತ್ರದಲ್ಲಿ ತುಂಬಾ ವಿಸ್ತಾರವಾಗಿ ವರ್ಣಿಸಿದ್ದಾರೆ. ಅವರು ದೇವೋತ್ತಮ ಪರಮ ಪುರುಷನಾದ ಭಗವಂತನ ಮಹಿಮೆಗಳನ್ನು ವರ್ಣಿಸಿದ್ದಾರೆ. ಭಗವಂತನ ಭಕ್ತಿ ಸೇವೆ ಸಾಧಿಸಬೇಕೆಂಬುದಲ್ಲಿ ಮಹರ್ಷಿ ನಾರದರು ಸಾರ್ವರ್ಣಿ ಮನುವಿಗೆ ಉಪದೇಶಿಸಿದ್ದಾರೆ. ವರ್ಣಾಶ್ರಮ ಧರ್ಮದ ತತ್ವ ಕಟ್ಟುನಿಟ್ಟಾಗಿ ಪಾಲಿಸುವ ಭರತ ವರ್ಷದ ನಿವಾಸಿಗಳಿಗೆ ಬೋಧಿಸುವುದಕ್ಕಾಗಿ ಮಹರ್ಷಿ ನಾರದರು ಈ ಅಲೌಕಿಕ ಸಾಹಿತ್ಯದ ಸಿದ್ಧಾಂತಗಳನ್ನು ಉಪದೇಶಿಸಿದ್ದಾರೆ. ಹೀಗೆ ನಾರದ ಮುನಿಗಳು ಭರತ ವರ್ಷದ ಇತರ ನಿವಾಸಿಗಳೊಂದಿಗೆ ಸದಾ ನರನಾರಾಯಣನ ಸೇವೆಯಲ್ಲಿ ತೊಡಗಿರುವರು ಮತ್ತು ಅವರು ಈ ಮುಂದಿನಂತೆ ಪಠಿಸುವರು. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಸೊ ಭಾರತ ವರ್ಷ ನಾವಿರೋದು ಭಾರತ ವರ್ಷದಲ್ಲಿ ನಾರದನು ಭಗವಂತನ ಸ್ತುತಿಯನ್ನ ಮಾಡ್ತಾ ಇದ್ದಾನೆ. ವಿಶೇಷವಾಗಿ ಸಾವರ್ಣಿ ಮನು, ರೈಟ್, ಸಾವರ್ಣ ಮನುವಿಗೆ ರೈಟ್ ಈ ಉಪದೇಶವನ್ನ ಮಾಡ್ತಾ ಇದ್ದಾನೆ, ಭಗವಂತನ ಸ್ತುತಿಯನ್ನು ಮಾಡ್ತಾ ಇದ್ದಾನೆ. ಅದೇ ರೀತಿ ಅದೇ ಸಮಯದಲ್ಲಿ ಸಾವರ್ಣಿ ಮನುವಿಗೆ ಈ ಒಂದು ಜ್ಞಾನವನ್ನ ಕೊಡ್ತಾ ಇದ್ದಾನೆ. ಸೊ ವಿಶೇಷವಾಗಿ ಈ ಭಾರತ ವರ್ಷದಲ್ಲಿ ವರ್ಣಾಶ್ರಮ ಧರ್ಮವನ್ನು ಅನುಸರಿಸಬೇಕು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಈ 4 ವರ್ಣ ಮತ್ತೆ ಆಶ್ರಮಗಳನ್ನ ಇಲ್ಲಿ ಪಾಲಿಸಬೇಕಾಗಿದೆ. ಇದು ಸುಸಂಸ್ಕೃತವಾದಂತಹ ಒಂದು ಪದ್ಧತಿ, ಒಂದು ಸಾಮಾಜಿಕ ಪದ್ಧತಿ, ಆಧ್ಯಾತ್ಮಿಕ ಪದ್ಧತಿಯಾಗಿದೆ. ಸೊ ಇದನ್ನ ನಾವು ಅನುಸರಿಸಬೇಕಾಗಿದೆ. ಆದರೆ ಯಾವಾಗ ಈ ವರ್ಣಾಶ್ರಮ ಪದ್ಧತಿ ಕೆಟ್ಟ ಹೋಗುತ್ತೆ, ಕೆಲವು ಶುದ್ಧ ಸಂಭವ, ಎಲ್ಲರೂ ಶುದ್ಧರಾಗ್ತಾರೆ. ಆಗ ಸಮಾಜದಲ್ಲಿ ಸುಖ, ಶಾಂತಿ, ನೆಮ್ಮದಿ ಇರುವುದಿಲ್ಲ. ಕೆಲವರು ಏನ್ ಮಾಡ್ತಾ ಇದಾರೆ, ಈಗಿನ ಕಾಲದಲ್ಲಿ ಟೀಕೆ ಮಾಡ್ತಾ ಇದಾರೆ, ಮನು ಸಂಹಿತವನ್ನ ಫಾಲೋ ಮಾಡಬಾರ್ದು, ಅದರಲ್ಲಿ ಜಾತಿವಾದವಿದೆ, ಅಲ್ಲಿ ಬ್ರಾಹ್ಮಣರು, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳಿದ್ದಾರೆ, ಸೊ ಮನು ಸಂಹಿತವನ್ನು ರಿಜೆಕ್ಟ್ ಮಾಡಿ ಅದನ್ನ ಸುಟ್ಟಾಕಿ ಅಂತ ಹೇಳ್ತಾರೆ ಕೆಲವರು. ಬಟ್ ಅದು ಭಗವಂತ ಕೊಟ್ಟಿರುವಂತಹ ಒಂದು ಗ್ರಂಥ. ಮನುಷ್ಯರು, ಮಾನವರು ಹೇಗೆ ಜೀವನ ಮಾಡಬೇಕು ಅಂತ ಕೊಟ್ಟಿದೆ ಅದರಲ್ಲಿ, ಅದನ್ನ ಸುಟ್ಟಾಕಿದರೆ ಈ ಜಗತ್ತಿನಲ್ಲಿ ಶಾಂತಿ ನೆಮ್ಮದಿ ಹೇಗೆ ಸಾಧ್ಯ? ಸೊ ಅದನ್ನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದರಲ್ಲಿ ಕೊಟ್ಟಿರುವಂತಹ ನಿಯಮಗಳನ್ನು ಪಾಲಿಸಬೇಕು. ಸೊ ಈಗ ನಮಗೆ ಕಾಸ್ಟ್ ಸಿಸ್ಟಮ್ ಬೇಡ, ಜಾತಿವಾದ ಎಲ್ಲ ಬೇಡ ಅಂತಾರೆ. ಜಾತಿವಾದ ಅಲ್ಲಿ ಕೊಟ್ಟಿಲ್ಲ, ಅಲ್ಲಿ ಸಾಮಾಜಿಕ ವ್ಯವಸ್ಥೆ ಕೊಟ್ಟಿದ್ದಾರೆ. ರೈಟ್, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇದು ಜಾತಿವಾದ ಅಲ್ಲ, ಇದು ಸಾಮಾಜಿಕ ವ್ಯವಸ್ಥೆ. ರೈಟ್, ಗುಣಕರ್ಮ ವಿಭಾಗಶಃ, ಜನ್ಮದಿಂದ ಅಲ್ಲ, ಹುಟ್ಟಿನಿಂದ ಇವ್ರು ಬ್ರಾಹ್ಮಣರು ಇವ್ರು ಕ್ಷತ್ರಿಯರು ಅಂತ ಎಲ್ಲೂ ಹೇಳಿಲ್ಲ. ಗುಣಕರ್ಮ ವಿಭಾಗಶಃ, ಅವರ ಗುಣ ಮತ್ತೆ ಅವರ ಕರ್ಮಗಳ ಅನುಸಾರ ಅವರ ಜಾತಿ ನಿರ್ಣಯವಾಗುತ್ತೆ. ಸೊ
ಬ್ರಾಹ್ಮಣರು ಬುದ್ಧಿವಂತರು, ಅವರು ಶಾಸ್ತ್ರವನ್ನು ಓದಿ ಶಾಸ್ತ್ರವನ್ನು ಪಾಠ ಮಾಡ್ತಾರೆ. ಕ್ಷತ್ರಿಯರು ರಕ್ಷಣೆ ಕೊಡ್ತಾರೆ, ವೈಶ್ಯರು ಧನ ಸಂಪತ್ತನ್ನ ಸಂಗ್ರಹಣೆ ಮಾಡ್ತಾರೆ, ಮತ್ತೆ ಅವರು ಎಲ್ಲರನ್ನ ನೋಡ್ಕೊಂತಾರೆ, ದಾನ ಮಾಡ್ತಾರೆ. ಶೂದ್ರರು ಅವರು ಎಲ್ಲರಿಗೂ ಸೇವೆಯನ್ನ ಸಲ್ಲಿಸ್ತಾರೆ. ಸೊ ಈ ರೀತಿ ಸಹಜವಾಗಿ ಒಬ್ಬರು ಯಾವುದೇ ಒಂದು ವರ್ಣದಲ್ಲಿ ಸೇರ್ತಾರೆ. ಇದು ಸಾಮಾಜಿಕ ವ್ಯವಸ್ಥೆ, ಇಟ್ ಇಸ್ ನಾಟ್ ಕಾಸ್ಟ್ ಸಿಸ್ಟಮ್. ಸಾಮಾಜಿಕ ವ್ಯವಸ್ಥೆ ಈಗಲೂ ಕೂಡ ಇದೆ. ಇವನ್ ಯಾರು ಮನುಸಂಹಿತೆಯನ್ನು ರಿಜೆಕ್ಟ್ ಮಾಡ್ತಾರೆ ಅವರು ಕೂಡ ಸಾಮಾಜಿಕ ವ್ಯವಸ್ಥೆಯನ್ನ, ಇವರು ಟೀಚರು, ಇವರು ಚಪರಾಸಿ, ಇವರು ಕ್ಲೀನರು, ಇವರು ವೇಟರು, ಇವರು ಡ್ರೈವರು, ಇವರು ಸೆಕ್ಯೂರಿಟಿ ಗಾರ್ಡು, ಇದೆಲ್ಲ ಕೆಟಗರೈಸೇಷನ್ ಮಾಡ್ಲೇಬೇಕಾಗತ್ತೆ. ಸೊ ಅವರ ಗುಣಕರ್ಮದ ಅನುಸಾರ ಈ ಕೆಟಗರೈಸೇಷನ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಇದನ್ನು ರಿಜೆಕ್ಟ್ ಮಾಡೋಕ್ಕಾಗೋದಿಲ್ಲ. ವಿಶೇಷವಾಗಿ ಭಾರತ ವರ್ಷದಲ್ಲಿ ಈ ಡಿವಿಷನ್, ವರ್ಣ ಆಶ್ರಮ ಡಿವಿಷನ್ ಏನಿದೆ ಇದು ಇರಲೇಬೇಕು. ಇಲ್ಲಾಂದ್ರೆ ವ್ಯವಸ್ಥೆ ಕೆಟ್ಟೋಗುತ್ತೆ. ಕಲಿಯುಗದಲ್ಲಿ ನೋಡ್ತೀವಿ ನಾವು ಏನಾಗ್ತದೆ, ಈಗ ಎಲ್ಲ ವ್ಯವಸ್ಥೆ ಕೆಟ್ಟೋಗ್ಬಿಟ್ಟಿದೆ. ಸೊ ಅದಕ್ಕಾಗಿ ಈ ವರ್ಣಾಶ್ರಮ ಪದ್ಧತಿ, ಒರಿಜಿನಲ್ ವರ್ಣಾಶ್ರಮ ಪದ್ಧತಿ ವಾಪಸ್ ತರಲು ಸಾಧ್ಯವಿಲ್ಲ. ಅಟ್ಲೀಸ್ಟ್ ದೈವ ವರ್ಣಾಶ್ರಮ ಪದ್ಧತಿ ಅಂತಂದ್ರೆ ಎಲ್ಲವನ್ನ ಭಗವಂತನಿಗೋಸ್ಕರ ಮಾಡಬೇಕು. ಯಾರೇ ಆಗಿರ್ಲಿ, ಒಬ್ರು ಬ್ರಾಹ್ಮಣರಾಗಿರ್ಲಿ, ಕ್ಷತ್ರಿಯರಾಗಿರ್ಲಿ, ವೈಶ್ಯರಾಗಿರ್ಲಿ, ಶೂದ್ರರಾಗಿರ್ಲಿ, ಏನೇ ಆಗಿರ್ಲಿ. ಯಾರು ಶೇರ್ ಮಾಡ್ತಾ ಇದ್ದೀರಾ? ಸೊ ಯಾರು ಏನೇ ಆಗಿರ್ಲಿ, ಅವರು ಈ ಒಂದು ಏನಂತಾರೆ ವರ್ಣಾಶ್ರಮ ಪದ್ಧತಿಯನ್ನ ಅಪ್ರಿಶಿಯೇಟ್ ಮಾಡಬೇಕು, ಫಾಲೋ ಮಾಡಬೇಕು. ಸೊ ಎಲ್ಲರೂ ಭಗವಂತನ ಸೇವೆಯನ್ನು ಮಾಡಬೇಕು. ಅದು ದೈವ ವರ್ಣಾಶ್ರಮ. ತಮ್ಮ ಒಂದು ಕೆಲಸ ಏನಿದೆ ಅದನ್ನೆಲ್ಲ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಅದೇ ದೈವ ವರ್ಣಾಶ್ರಮ ಪದ್ಧತಿ. ಸೊ ವಿಶೇಷವಾಗಿ ಭಾರತ ವರ್ಷದಲ್ಲಿ ಇದನ್ನು ಅನುಸರಿಸಬೇಕು ಅಂತ ಹೇಳಲಾಗಿದೆ. ಸೊ ಈಗ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನಾರದರು ಮಾಡಿದಂತಹ ಪ್ರಾರ್ಥನೆಗಳನ್ನ ಓದೋಣ. ತುಂಬಾ ಸುಂದರವಾಗಿದೆ. ಈ ಒಂದು ಸೆಕ್ಷನ್ ಬರೋದಕ್ಕೆ ನಾನು ವೇಟ್ ಮಾಡ್ತಾ ಇದ್ದೆ. ಇಲ್ಲಿ ಭಾರತ ವರ್ಷದ ಮಹಿಮೆಯನ್ನು ವರ್ಣಿಸಿದ್ದಾರೆ. ನಮ್ಮ ಭಾರತ, ನಮ್ಮ ಒಂದು ಸಂಸ್ಕೃತಿ, ನಮ್ಮ ಮಹಿಮೆ, ಈ ಭಾರತದ ಮಹಿಮೆಯನ್ನು ವರ್ಣಿಸಿದ್ದಾರೆ. ಸೊ ಇದನ್ನ ನಾವು ಮುಂದಿನ ಸತ್ರದಲ್ಲಿ ಕೇಳೋಣ. ಓಕೆ, ತುಂಬಾ ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಓಕೆ, ಎನಿ ಕ್ವಶನ್ಸ್? ಓಕೆ, ಅವ್ರಿಗೇನು ಪ್ರಶ್ನೆಗಳಿಲ್ವ? ಹಾ, ನರನಾರಾಯಣ ರೂಪ ಯಾವ ತರ ತಗೊಂಡ್ರು, ಏನಕ್ಕೆ ತಗೊಂಡ್ರು ಪ್ರಭು ಅವರು? ಅದು ಆಲ್ರೆಡಿ ಇತ್ತಲ್ಲ, ಹಿಂದಿನ ಶ್ಲೋಕ ಓದಿ. ನರನಾರಾಯಣಗಳು ತಪಸ್ಸು, ಜ್ಞಾನ, ಭಕ್ತಿ, ವೈರಾಗ್ಯ ಇದನ್ನೆಲ್ಲ ಕಲಿಸಿಕೊಡೋದಕ್ಕೆ ಅವರು ಸನ್ಯಾಸಿಗಳ ರೂಪದಲ್ಲಿ ಅವತರಿಸಿದ್ದಾರೆ. ಸನ್ಯಾಸಿಗಳು. ನಾರಾಯಣ ಋಷಿಗಳು ಸನ್ಯಾಸಿಗಳು. ಮತ್ತೆ ಯಾವ್ದು ಪ್ರಶ್ನೆ ಇದೆಯಾ? ಓಕೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಭಾಗವತಂ ಎಲ್ಲ ಕ್ಯಾಂಟಸ್ ಪ್ಲೇ ಲಿಸ್ಟ್ ಸಿಗುತ್ತಾ ಪ್ರಭುಜಿ? ಹಾ, ಇದೆ ಮಾತಾಡಿ. ಎಲ್ಲ 5th ಕ್ಯಾಂಟ್ ವರೆಗೂ ಪ್ಲೇ ಲಿಸ್ಟ್ ಇದೆ. ನಮ್ಮ ಇಸ್ಕಾನ್ ಶೇರ್ ಮಾಡ್ತೀರಾ ಪ್ರಭುಜಿ? ವಿನಯ್ ಪ್ರಭು ಶೇರ್ ಮಾಡ್ಬೋದು ಅದನ್ನ. ಎಸ್ ಪ್ರಭುಜಿ, ಶೇರ್ ಮಾಡ್ತೀನಿ ಪ್ರಭುಜಿ. ಹಾ, ಶೇರ್ ಮಾಡ್ಬೋದು. ಓಕೆ. ಮತ್ತೆ ನಾನು ಹೋದ ವಾರ ತಮಗೆಲ್ಲರಿಗೂ ಹೇಳಿದ